ಸೇವೆಗಳೆಲ್ಲ ಮಾಡ್ತಾ ಇದ್ದೆ. ನಾನು ಕೆಲಸ ಮಾಡ್ತಾ ಇದ್ದಿದ್ದು. ಯಾರು ಹೇಳ್ತಾ ಇರ್ಲಿಲ್ಲ. ಹುಡುಕೊಂಡೋಗಿ ಕೆಲಸ ಮಾಡ್ತಾ ಇದ್ದೆ. ತುಂಬಾ ಕೆಲಸ ಮಾಡ್ತಾ ಇದ್ದೆ. ಹಂಗಾಗಿ ಅನಾರೋಗ್ಯ ತುಂಬಾ ಆಯ್ತು. ಆಮೇಲೆ ಎಲ್ಲೂ ನನಗೆ ಸಿಗ್ಲಿಲ್ಲ ನನಗೆ ಪರಿಹಾರ. ಡಾಕ್ಟರ್ಸು ಪ್ರತಿಯೊಂದು ಎಲ್ಲಾ ತುಮಕೂರು ಹಾಸ್ಪಿಟಲ್ಸ್ ಎಲ್ಲ ಫುಲ್ಲು ಸರ್ಚ್ ಮಾಡಿದ್ವಿ. ಪ್ರತಿಯೊಂದು ಎಲ್ಲ ತೋರ್ಸಿದ್ರು ಎಲ್ಲೂ ಸಿಕ್ಲಿಲ್ಲ. ತೋರ್ಸಕ್ ಹೋದ್ರೆ ಹಾಸ್ಪಿಟ್ಲಿಗೆ ನಾರ್ಮಲ್ ಅಂತ ಬರೋದು ರಿಪೋರ್ಟ್ಗಳೆಲ್ಲ. ಮತ್ತೆ ಬಂದಾಗ ಮತ್ತೆ ಇವಾಗ ಒಂದ್ ಟ್ರೀಟ್ಮೆಂಟ್ ತಗೊಂಡ್ರೆ ಮತ್ತೆ ನೆಕ್ಸ್ಟ್ ಇನ್ನೊಂದ್ ಸರಿಗೆ ಇನ್ನೊಂದ್ ಟ್ರೀಟ್ಮೆಂಟ್ ತಗೊಬೇಕಿತ್ತು. ಆ ತರ ಆಗ್ತಾ ಇತ್ತು. ಆಮೇಲೆ ನಮ್ಮ ಆಂಟಿ ಹೇಳಿದ್ರು, ಒಂದ್ ವಾರ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗ್ಬೇಕು ನೀವು, ಅಲ್ಲಿ ಪರಿಹಾರ ಸಿಗುತ್ತೆ ನಿಮಗೆ. ಅಲ್ಲಿ ಅವ್ರ ಗುರುಗಳು ಸೇವೆ ಮಾಡಿದ್ರೆ ನಿಮಗೆ ತುಂಬಾ ಒಳ್ಳೇದಾಗುತ್ತೆ. ಎಲ್ ನೋಡಿದ್ರು ನಿಮಗೆ ವಾಸಿ ಆಗ್ತಿಲ್ಲ. ಊರವರೆಲ್ಲ ಕೇಳೋರು, ನಿಮಗೆ ಎಲ್ಲೂ ಟ್ರೀಟ್ಮೆಂಟ್ ನಿಮಗೆ ಕಂಡಿಡ್ದಿಲ್ಲ, ನೀವು ಆ ತರ ಇರೋದು. ಇಷ್ಟು ವರ್ಷ ಆದ್ರೂ ಬೇಕಿತ್ತ ನೀವು? 10-12 ವರ್ಷ ನನಗೆ ಗರ್ಭಕೋಶದ ಪ್ರಾಬ್ಲಮ್ ಇತ್ತು. ಲಿಖಿತ್ಗೆ ಆ ಟೈಮಲ್ಲೇನೆ ಸೀಟ್ ಸಿಕ್ತು ಮೊರಾರ್ಜಿ ದೇಸಾಯಿಲಿ. ಹಂಗಾಗಿ ನನಗೆ ತುಂಬಾ ವ್ಯತ್ಯಯ ಆಯ್ತು. ಅವ್ನ್ ಬಿಟ್ಟಿರಕ್ ಆಗ್ದಲೆ ತುಂಬಾ ಅಟ್ಯಾಚ್ಮೆಂಟ್ ಇತ್ತು. ಆಮೇಲೆ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ನಾನು ದೇವ್ರ ದೀಪ ಹಚ್ತಾ ಇದ್ದೆ. ದೇವ್ರ ದೀಪ ಹಚ್ಚೋದು, ಪ್ರದಕ್ಷಿಣೆ ಹಾಕೋದು, ಅಲ್ಲಿರೋ ಸೇವೆಗಳೆಲ್ಲ ಮಾಡೋದು. ಆ ತರ ಮಾಡ್ತಿದ್ದಾಗ ಒಂದ್ ವಾರ ನಾನು ಶುಗರ್ ಅಂತ ಹೇಳೋ ಹೊತ್ತಿಗೆ ನಾನು ಫುಲ್ ಬೆಡ್ ರೀಡನ್ ಆಗ್ಬಿಟ್ಟು ನಾನು ಮಲಗ್ಬಿಟ್ಟೆ. ನಾನು ಇಷ್ಟೇನಾ ಜೀವನ ನಂದು ಆಗೋಯ್ತು. ನನ್ ಮಗ ನೋಡಿರ್ ಅಲ್ಲೋದ, ನಮ್ಮ ಮನೆಯವ್ರು ನೋಡಿರಿ ಈ ತರ, ನಮ್ಮ ಮನೆಯವ್ರು ಏನ್ ಮಾಡ್ಕೊಂತಾರೆ, ನನ್ ಮಗ ನೋಡಿದ್ರೆ ಈ ತರ ಆಗ್ಬಿಟ್ರು ಅಂತ ಹೇಳ್ಬಿಟ್ಟು ನನಗೆ ಭಯ ಆಗ್ಬಿಟ್ಟು, ಅದು ಕಡಿಮೆ ಇದ್ದಿದ್ದು ದಿನದಿನಕ್ಕೂ ಯೋಚನೆ ಮಾಡ್ತಾ ಆಚೆಗೆ ಬಂದು ಸುಮ್ನೆ ಕುತ್ಕೊಂತ ಇದ್ದೆ. ಊಟ ಯಾವಾಗ್ಲೋ ಮಾಡೋದು, ತಿಂಡಿ ಯಾವಾಗ್ಲೋ ತಿನ್ನೋದು, ಬಟ್ಟೆ ಯಾವಾಗ್ಲೋ ವಾಶ್ ಮಾಡ್ಕೊಳೋದು, ಹಂಗ್ ಕೆಲ್ಸಕ್ಕೆ ಯಾವಾಗ್ಲೋ ಬರೋದು. ಆ ತರ ಮಾಡ್ಕೊಂಡು ಕೆಲ್ಸಗಳೆಲ್ಲ ಡ್ರಾಪ್ ಮಾಡ್ಬಿಟ್ಟೆ ಫುಲ್ಲು. ನನ್ಗೆ ಆಗಲ್ಲ, ಮುಂಚೆ ತರ ಆಕ್ಟಿವಿಟೀಸ್ ನನ್ ಕತೆ ಆಗೋಯ್ತು. ಆಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು ತೋರ್ಸಲಿಕ್ಕೆ. ಅವ್ರು ಹೇಳಿದ್ರು, ಇಲ್ಲ ಕೈ ತೆಗಿತಾರೆ, ಕಾಲ್ ತೆಗಿತಾರೆ, ನಿಮ್ದು ಆಗೋಯ್ತು, ಈ ತರ ಚಿಕ್ಕ ವಯಸ್ಸಿಗೆ ನಿಮಗ್ ಬಂದಿದೆ, ನಿಮ್ ಪ್ರಾಬ್ಲಮ್ ನಿಮ್ ಕತೆ ಇಷ್ಟೇನೆ ಅಂತ. ಆಗ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಮಾತ್ರೆ ತಗೊಂಡ್ಬಿಟ್ಟು ಬಂದು ನಾನು ಮನೇಲಿ ಸರ್ಚ್ ಮಾಡ್ತಿದ್ದಾಗ ಯೂಟ್ಯೂಬ್ ಅಲ್ಲಿ ನರೇಂದ್ರ ಕುಮಾರ್ ಸರ್ ಅಂತ ಗೌರಿಬಿದ್ನೂರ್ ಸರ್ ಫೋನ್ ಹೇಳ್ತಾ ಇದ್ರು ಯೂಟ್ಯೂಬ್ ಅಲ್ಲಿ, 3 hours ಮೆಡಿಟೇಷನ್ ಮಾಡಿದ್ರೆ ಎಲ್ಲಾ ಕಾಯಿಲೆಗಳು ವಾಸಿ ಆಗುತ್ತೆ ಅಂತ. ಹೌದಾ, ಇಷ್ಟೆಲ್ಲ ಇದೆಯಾ? ಇಮಿಡಿಯೇಟ್ ನಾನು ಫೋನ್ ನಂಬರ್ಗಳೆಲ್ಲ ಬರ್ಕೊಂಬಿಟ್ಟೆ, ಅಲ್ಲಿ ಸ್ಕ್ರೀನ್ ಮೇಲೆ ಬರ್ತಾ ಇದ್ದಿದ್ದೆಲ್ಲ. ಆಮೇಲೆ ಸರ್ ನಮಸ್ತೆ ಸರ್, ನರೇಂದ್ರ ಕುಮಾರ್ ಸರ್ ಅಂತ ಕೇಳಿದೆ. ಅಲ್ಲ ಮೇಡಮ್, ನಾವು ಮನೋಜ್ ಸರ್ ಅಂತ, ನನ್ ವಿಡಿಯೋಗ್ರಾಫರು ಪತ್ರಿಜಿ ಸರ್ ಜೊತೆಲೆ ನಾನು ಇರೋದು. ಸರ್ ಪತ್ರಿಜಿ ಸರ್ ಅಂದ್ರೆ ಅವ್ರು ಮುಸ್ಲಿಮ್ಸ್ ಸರ್ ಅಂತ ಕೇಳಿದೆ. ಅಲ್ಲ ಮೇಡಮ್, ಅವ್ರು ಹಿಂದೂಗಳೇ, ಬಟ್ ಅವ್ರು ಬ್ರಾಹ್ಮಿಣ್ಸು. ನೀವು ಪತ್ರಿಜಿ ಅಂತ ಹೆಸರು ನೀವು ಬರ್ಕೊಳ್ಳಿ, ಸ್ಪೆಲ್ಲಿಂಗ್ ಎಲ್ಲ ನಾನು ಹೇಳ್ತೀನಿ ಅಂತ ಹೇಳಿದ್ರು. ಆಮೇಲೆ ನನ್ಗೆ ಹೇಳಿದ್ರೆ ನೀವ್ ಇಷ್ಟೆಲ್ಲ ಕೇಳ್ತಾ ಇಲ್ಲ ಅಲ್ವಾ, ಮೋಹನ್ ಕುಮಾರ್ ಅಂತ ಅವರು ನಿಮಗೆ ಆಗಲ್ಲ, ಬೇಡ ಬಿಡಿ, ಜೆಂಟ್ಸು ಲೇಡೀಸಿಗೆ ಕೊಡ್ತೀನಿ, ಕಮಲಾ ಸಾಗರ್ ಅಂತ ಕೇರ್ಪೇಟೆನವ್ರಿಗೆ ಅಂತ ಹೇಳ್ಬಿಟ್ಟು ಅವ್ರ ಫೋನ್ ನಂಬರ್ ಕೊಟ್ರು. ಆಮೇಲೆ ಮೇಡಮ್ ಎಲ್ಲ ಲಿಂಕ್ ಎಲ್ಲ ಕಳ್ಸೋದು, ಈ ತರ ಮಾಡಿ ಅಂತ ಎಲ್ಲ ಹೇಳೋದು. ನಾನು ಡೈಲಿ ಪ್ರಾಕ್ಟೀಸ್ ಮಾಡ್ತಾ 9 ಗಂಟೆಯಿಂದ ಹಿಡಿದು 12 ಗಂಟೆವರೆಗೂ ಅಭ್ಯಾಸ ಮಾಡೋದು. ಮುದ್ದೆ ಊಟ ಮಾಡ್ಬಿಡೋದು, ಬಂದು ಬಿಸಿ ಬಿಸಿದು ಮಾಡ್ಕೊಂಡು ಊಟ ಮಾಡ್ಬಿಟ್ಟು 9ರಿಂದ 12, ಬೆಳಗಿನ ಜಾವ 3ರಿಂದ 6 ಕೇತಪ್ಪ ಸರ್ದು ಕ್ಲಾಸ್ ನಡೀತಾ ಇತ್ತು ಅವಾಗ, ವಸುಂಧರ ವಾರಿಯರ್ಸ್ದು. ಇಲ್ಲ ಮೇಡಮ್, ನೀವು ವಾಸಿ ಆಗುತ್ತೆ, ಯಾಕಾಗಲ್ಲ, ನೀವು ಜಾಯಿನ್ ಆಗಿ, ನೀವು ತುಂಬಾ ಚೆನ್ನಾಗಾಗ್ತೀರಾ, ನಿಮ್ ಕಾಯಿಲೆಗಳು ಏನೇ ಇದ್ರು ವಾಸಿ ಆಗುತ್ತೆ ಅಂತ. ಆಮೇಲೆ 12 ವರ್ಷದಿಂದ ನನಗೆ ಪ್ರಾಬ್ಲಮ್ ಇದ್ದಿದ್ದು ಗರ್ಭಕೋಶದ ಪ್ರಾಬ್ಲಮ್ ಇತ್ತು. ಈಗ ಬಟ್ಟೆ ಕಟ್ಕೊಂಡು ನಾನು ಕೆಲಸ ಮಾಡ್ಬೇಕಿತ್ತು. ಒಂದೇನಾದ್ರೂ ನನ್ ತೂಕ ಎತ್ತುದೇ, ನಂದು ಏನಾದ್ರೂ ಆಯ್ತು ಅಂದ್ರೆ ನನ್ನ ಕೈಲಿ ಆಗ್ತಾ ಇರ್ಲಿಲ್ಲ. ಅಷ್ಟು ಪ್ರಾಬ್ಲಮ್ ಇತ್ತು. ಸ್ಟೇರಿಂಗ್ ಎಲ್ಲ ತಿಳಿಯೋದು, ಅದು ಇದು. ಏನಪ್ಪಾ ಇಷ್ಟೊಂದು ನನಗೆ ಪ್ರಾಬ್ಲಮ್ ಆಗ್ಬಿಡ್ತಲ್ಲ. ಮತ್ತೆ ಲೇಡೀಸ್ ಪ್ರಾಬ್ಲಮ್ ಜಾಸ್ತಿ ಆಗ್ಬಿಡ್ತು. ಆಮೇಲೆ ಮೆಡಿಟೇಷನ್ ಮಾಡ್ತಾ ಫುಲ್ಲು 3 ತಿಂಗಳು ಅಷ್ಟೊತ್ತಿಗೆ ನನ್ನ ರಿಪೋರ್ಟ್ ಏನೇನಿತ್ತು ನೋಡ್ರಿ ಅದೆಲ್ಲ ಬಿಸಾಕ್ಬಿಟ್ಟು ಮಾತ್ರೆಗಳಿಗೆಲ್ಲ ಬೆಂಕಿ ಹಚ್ಚಿಟ್ಬಿಟ್ಟೆ. ಎಲ್ಲ 15 ದಿವಸಕ್ಕೊಂದ್ಸರಿ ನನ್ನ ಬ್ಲಡ್ ರಿಪೋರ್ಟ್ ನಾನು ಕೊಡ್ಬೇಕಿತ್ತು. ಮತ್ತೆ ಬೇರೆ ಕಡೆ ನನಗೆ ಕಳಿಸ್ಬಿಡೋರು ರಿಪೋರ್ಟ್ ಎಲ್ಲ ಏನಾಗಿದೆ ಅಂತ. ಬಾಂಬೆಗಳಿಗೆಲ್ಲ ಕಳಿಸ್ತಾ ಇದ್ರು. ಇಲ್ಲ ನಾರ್ಮಲ್ ಅಂತ ಬರೋದು, ಅಲ್ಲಿಂದ ಮತ್ತೆ ಹಾಸ್ಪಿಟ್ಲಿಗೆ ತೋರ್ಸೋದು, ಆ ತರನೇ ಆಯ್ತು. ಎಲ್ಲ ನಾರ್ಮಲಿಗೆ ಬಂದ್ಬಿಡ್ತು. ತುಂಬಾ ಹುಷಾರಾದೆ. ಫಸ್ಟ್ ಟೈಮು ನಾನು 3 hours 2 ಗಂಟೆಗೆ ಎದ್ದು ಕೇತಪ್ಪ ಸರ್ ಕ್ಲಾಸಿಗೆ ಸ್ನಾನ ಮಾಡ್ಬಿಟ್ಟು ಅಟೆಂಡ್ ಆಗಿ 3 ಗಂಟೆಗೆ ನಾನು ಕೂತ್ಕೊಂಡೆ ಮೆಡಿಟೇಷನ್ಗೆ. ಅವಾಗ ರಾಯರು ಧ್ಯಾನದಲ್ಲಿ ಬಂದು ಒಂದು ಪಲ್ಲಕ್ಕಿ, ಆ ಪಲ್ಲಕ್ಕಿಲಿ ರಾಯರು, ಸುತ್ತಮುತ್ತ ಜನಗಳು, ದೊಡ್ಡ ಫೀಲ್ಡ್, ಅಲ್ಲಿ ಜನಗಳು ಇದ್ರು ಎಲ್ರುನು. ಆಮೇಲೆ ಇಲ್ಲಿ ಪ್ರಸಾದ ಕೊಡ್ತಿದ್ರಲ್ಲ ಸರ್ ಎಲ್ರಿಗೂನು, ನಮಿಗೂ ಕೊಡಿ, ನನಗೆ ಪ್ರಸಾದ ಅಂದ್ರೆ ಇಷ್ಟ, ನಾನು ಸೇವೆ ಮಾಡ್ತೀನಿ ಅಂತ ಕೇಳಿದೆ. ಇಲ್ಲ, ಇಲ್ಲೆಲ್ಲೂ ಸಿಗೋದಿಲ್ಲ, ನಿಮಗೆ ಮುಂದೆ ಹೋಗಿ ಅಲ್ಲಿ ಕೊಡ್ತಾರೆ ಅಂತ ಹೇಳಿದ್ರು. ಅಲ್ಲೊಂದು ದೇವಸ್ಥಾನ ಇತ್ತು. ದೇವಸ್ಥಾನದಲ್ಲಿ ಸುತ್ತಲೂ ಪುರೋಹಿತರುಗಳು ಕೂತಿದ್ರು. ಮತ್ತೆ ಚೌಡೇಶ್ವರಿ ಪೂಜೆ ಮಾಡ್ತಾ ಇದ್ರು ಪುರೋಹಿತರುಗಳು. ಆಮೇಲೆ ನೀವೇನಕ್ ಬಂದ್ರಿ ಇಲ್ಲಿ, ಅಲ್ಲೇ ಆಲ್ರೆಡಿ ನೀವು ಧ್ಯಾನದಲ್ಲಿ ಇದ್ದೀರಾ, ನಿಮಗೆ ಏನಕ್ ಬೇಕು, ಈ ಕಡೆ ಬೇಡ, ನೀವು ಆ ಕಡೆ ಹೋಗಿ ಪುರೋಹಿತರುಗಳಿದ್ದಾರೆ, ಅವ್ರನ್ನ ಕೇಳಿ ವಿಚಾರಿಸಿ ಅಂತ ಹೇಳಿದ್ರು. ನಾನು ಸರ್ ಇಲ್ಲಿ ರಾಯರು ಮಠ ಇದೆಯಲ್ಲ ಸರ್, ರಾಯರು ನನಗ್ ಬೇಕಿತ್ತು, ನಾನು ಹುಡುಕ್ತಾ ಇದ್ದೀನಿ, ಒಳಗಡೆ ಇದ್ದಾರೆ, ಅಷ್ಟು ಸುಲಭವಾಗಿ ನಿಮಗ್ ಸಿಗಲ್ಲ ಅಂತ ಹೇಳಿದ್ರು. ಆಮೇಲೆ ಯಾಕೆ ಸರ್ ಅಂತ ಕೇಳಿದೆ. ಇಲ್ಲ, ಅವರು ಸೇವೆ
ಮತ್ತೆ ಧ್ಯಾನ ಹೆಚ್ಚೆಚ್ಚು ಯಾರು ಪ್ರಚಾರ ಮಾಡ್ತಾರೋ ಅವ್ರಿಗೆ ಸಿಗ್ತಾರೆ. ಆಮೇಲೆ ಒಬ್ರು ದೇವಿ ಸಿಕ್ಕಿದ್ರು. ಹಣೆ ಹಣೆ ತುಂಬಾ ಕೆಂಪು ಕುಂಕುಮ, ತುಂಬಾ ಲಕ್ಷಣವಾಗಿ ತುಂಬಾ ಚೆನ್ನಾಗಿದ್ದು, ದೊಡ್ಡ ಮೂಗುತಿ ಹೊಳಿತಾ ಇತ್ತು. ಅಮ್ಮ ನಾನು ಇಲ್ಲಿಗೆ ಬಂದಿದ್ದೀನಮ್ಮ, ನಾನು ಈ ತರ ಸೇವೆ ಮಾಡ್ತಿದ್ದೀನಿ, ಧ್ಯಾನ ಪ್ರಚಾರ ನಾನು ಮಾಡ್ಬೇಕು, ನನ್ ತುಂಬಾ ಇನ್ನು ಪತ್ರಿ ಸರ್ ಕನ್ಸು ನನಸ್ ಮಾಡ್ಬೇಕು. ನಾನು ಸ್ಟಾರ್ಟಿಂಗ್ ಹಿಂಗ್ ಬಂದಿರೋದು, 3 ತಿಂಗಳಿಗೆ ನಾನು ಇಷ್ಟೆಲ್ಲ ನನಗೆ ಆಗೈತೆ ಅನುಭವಗಳು. ನಾನು ನೋಡ್ಬೇಕು. ನೀವು ತುಳಸಿ ಮಾಲೆ ನಿಮ್ ಕೊಳ್ಳಲ್ಲಿ ಕಾಣ್ತಾ ಇದೆ, ಕಾಣ್ತಾ ಇದೆಯಲ್ಲ, ನಾನು ತುಳಸಿ ಮಾಲೆ ಹಾಕಿದೀನಿ, ನೀವು ತುಳಸಿ ಮಾಲೆ ಹಾಕಿದೀರಾ, ನೀವು ಸಡನ್ ಆಗಿ ಇದು ಮಾಡಕ್ ಹೋಗ್ಬೇಡಿ, ನಾನು ಪ್ರಸಾದ ಕೊಡ್ತೀನಿ ಅಂತ ಅಂದ್ರು. ನಮ್ಮ ಮಾವ ಇದ್ರು, ಕೇಳಿದ್ರು. ನಮ್ಮ ಮಾವ ಎಂಜಲು ಮಾಡಿದ್ರೆ ಅದನ್ನ ತಿನ್ಬೇಡಿ ಅಂತ ಹೇಳಿದ್ರು. ಆಮೇಲೆ ತಿನ್ಬೇಡಿ ಅಂತ ಹೇಳ್ಬಿಟ್ಟು ನಮ್ಮ ಮಾವನ್ ನಾನು ಇಸ್ಕೊಂಡ್ ತಿನ್ಲಿಲ್ಲ, ನಾನೇ ಕೊಡ್ತೀನಿ ಅಂತ ಅಮ್ಮ ಪ್ರಸಾದ ಕೊಟ್ರು. ನೀವು ಹೆಚ್ಚೆಚ್ಚು ಧ್ಯಾನ ಪ್ರಚಾರ ಮಾಡಿ, ಹೆಚ್ಚೆಚ್ಚು ಸಹ ಮಾಡೋ ಬನ್ನಿ, ನಿಮಗೆ ಲಾಸ್ಟಿಗೆ ರಾಯರು ಕಾಣ್ತಾರೆ ಅಂತ ಹೇಳಿದ್ರು. ಫಸ್ಟ್ ಟೈಮ್ ನನಗೆ ರಾಘವೇಂದ್ರ ಸ್ವಾಮಿಗಳು ಕಾಣಿಸ್ಕೊಂಡಿದ್ದು, ನನಗೆ ಅದಕ್ಕೆ ತುಂಬಾ ಖುಷಿ ಆಯ್ತು. ನೆಕ್ಸ್ಟ್ ನನ್ ಹುಷಾರೆಲ್ಲ ಆಗಿ ನಾನು ತುಂಬಾ ಚೆನ್ನಾಗಾದ್ಮೇಲೆ ಎಷ್ಟು ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದ್ದೆ ಅಂದ್ರೆ, ದಿನಕ್ಕೆ ನಮ್ಮ ಮನೆಯವ್ರು ಎಲ್ಲಾದ್ರೂ ಫ್ರೇಮ್ ವರ್ಕ್ಸ್, ನಮ್ದು ಫೋಟೋ ಫ್ರೇಮ್ ವರ್ಕ್ಸ್ ಒಂದ್ 10-15 ಸರಿ ನಾವು ಎಷ್ಟು ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದ್ದೆ ಅಷ್ಟು ಇದೆ. ಅಷ್ಟು ಮೆಡಿಟೇಷನ್ ಮಾಡೋದು, ನನಗ್ ಸಿಕ್ದವ್ರಿಗೆಲ್ಲ ನಾನು ಹೇಳ್ತಾ ಇರೋದು, ಪ್ರಚಾರ ಈ ತರ ನೀವು ಬನ್ನಿ, 5 ಪೈಸಾ ಕೊಡಂಗಿಲ್ಲ. ನಮ್ ಗುರುಗಳು ಎಂತ ಗುರುಗಳು ನಮಗ್ ಸಿಕ್ಕಿರೋದು, ನೀವ್ ಏನು ಕೊಡ್ಬೇಕಾಗಿಲ್ಲ, ತುಂಬಾ ಒಳ್ಳೆಯವರು, ನೀವ್ ಏನು ಇಸ್ಕೊಳಂಗಿಲ್ಲ. ಬೆಂಗಳೂರಲ್ಲಿ ಇದಾರೆ, ಹಾರೋಹಳ್ಳಿ, ಕೆಬ್ಬೆದೊಡ್ಡಿ, ಆ ತರ ನಾನು ಪ್ರಚಾರ ಮಾಡ್ತಾ ಹೋದೆ. ಮತ್ ಧ್ಯಾನಕ್ಕಿಂತ ಮುಂಚೆ ನಾನು ಯಾವ ತರ ಇದ್ದೆ ಅಂದ್ರೆ, ನನ್ನ ಆರೋಗ್ಯ ತುಂಬಾ ಹದಗೆಟ್ಟು, ಮತ್ತೆ ನನ್ ಸಿಕ್ದವ್ರಿಗೆಲ್ಲ ಹೇಳ್ತಾ ಇದ್ದೆ, ನನ್ಗೆ ಹುಷಾರಿಲ್ಲ, ನನ್ ಈ ತರ ಇದೆ, ನನಗೆ ಪ್ರಾಬ್ಲಮ್ಮು, ನಾನು ಏನ್ ಮಾಡೋದು. ಯಾರು ಕಷ್ಟ ಕಾಲಕ್ಕೆ ಒಬ್ರು ಬರ್ಲಿಲ್ಲ. ಆದ್ರೆ ನನ್ ಪತ್ರಿ ಸರ್ ತುಂಬಾ ನನಗೆ ಕೈ ಹಿಡಿದ್ರು. ನನಗ್ ಧ್ಯಾನ ತುಂಬಾ ಕೈ ಹಿಡಿತು. ಈಗ್ಲೂ ನಾನು ಅಪ್ರಿಶಿಯೇಟ್ ಮಾಡ್ಕೊಂಡು, ಎಷ್ಟು ಪ್ರಚಾರ ಮಾಡ್ಕೊಂಡು, ಎಷ್ಟು ರ್ಯಾಲಿಗೆ ಹೋಗ್ಕೊಂಡು ಇಷ್ಟೆಲ್ಲ ನಾನು ಕೆಲಸ ಮಾಡ್ತಿದ್ದೀನಿ ಅಂತಂದ್ರೆ ನನಗೆ ಪತ್ರಿ ಸರೇ ಕಾರಣ. ಎಷ್ಟು ನಾನು ಧೈರ್ಯವಾಗಿ ನಿಂತ್ಕೊಂಡು, ಎಷ್ಟು ರ್ಯಾಲಿಗಳು ಮಾಡ್ತಾ ಇದ್ರು, 2-3 ಕಿಲೋಮೀಟರ್ ನನಗೆ ಮುಂದೆ ಹೋಗ್ಕೊಂಡು. ಈಗ್ಲೂ ನನಗೆ ಪ್ರಜ್ಞೆನೇ ಇರೋದಿಲ್ಲ ಮೈ ಮೇಲೆ, ನಾನು ರ್ಯಾಲಿ ಮಾಡ್ಬೇಕಾದ್ರೆ ಅಷ್ಟು ನನಗೆ ಎನರ್ಜಿ ಫ್ಲೋ ಆಗ್ತಾ ಇರುತ್ತೆ. ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂದ್ರೆ, ಮತ್ತೆ ಸ್ಕೂಲ್ಗಳು, ಕಾಲೇಜ್ಗಳು, ಎಲ್ಲೆಲ್ಲಿ ಪ್ರಚಾರಗಳು ಸಿಗುತ್ತೆ ನೋಡ್ರಿ, ಸಂಘ ಸಂಸ್ಥೆಗಳು ಎಲ್ಲ. ಈಗ ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ, ಈಗ ನನಗೆ ಎಷ್ಟು ಡಾಕ್ಟರ್ಸ್ ನೋಡಿದ್ರು ನೋಡ್ರಿ, ಅವ್ರಿಗೆಲ್ಲ ನಾನೇ ಹೇಳಕ್ ಹೋಗ್ತೀನಿ, ಪಾಂಪ್ಲೆಟ್ ತಗೊಂಡು, ಸರ್ ನಾನು ಈ ತರ ಮಾಡಿದೀನಿ ಸರ್, ನಾನು ಚೆನ್ನಾಗಿದ್ದೀನಿ, ನಾನು ಮಾತ್ರೆ ಬಿಟ್ಬಿಟ್ಟಿದ್ದೀನಿ, ಯಾಕೆ ಸಾಧ್ಯ ಇಲ್ಲ, ಎಲ್ಲರೂ ನೀವ್ ಯಾಕೆ ಈ ರೀತಿ ಎದುರಿಸ್ತೀರಾ, ಕೇಳ್ತೀನಿ, ಏನ್ ಮೇಡಮ್ ನೀವ್ ಈ ತರ ಹೇಳ್ತೀರಾ, ನೀವೇ ಪೇಷಂಟ್ ಆಗ್ಬಿಟ್ಟು ಬರ್ತಾ ಇದ್ರಿ, ಅವಾಗೆಲ್ಲ ಈ ತರ ಹೇಳ್ತೀರಾ ಅಂತಾರೆ. ಇಲ್ಲ ಸರ್, ನಾನು ಧೈರ್ಯವಾಗಿ ಹೇಳ್ತೀನಿ, ನಮ್ ಗುರುಗಳು ಕಲಿಸಿರೋದು ಅದೇ ತರ ಅಂತ ಹೇಳ್ತಾ ಇದ್ದೀನಿ. ಅಷ್ಟು ನನಗೆ ತುಂಬಾ ಕಾನ್ಫಿಡೆನ್ಸ್ ಇದೆ, ತುಂಬಾ ಚೆನ್ನಾಗಿದ್ದೀನಿ. ಮತ್ತೆ ನನಗೆ ಇವರೆಲ್ಲ ಯಂತ್ರಗಳು, ಇವರು ಪುರೋಹಿತರುಗಳೆಲ್ಲ ನನಗೆ ಹೇಳ್ತಾ ಇದ್ರು, ಇಲ್ಲ ನಿಮಗೆ ಹುಷಾರಾಗುತ್ತಾ ಇದು, ಅಯ್ಯೋ ಎಷ್ಟು ವರ್ಷದಿಂದ ನೀವು ಈ ತರ ಎಣುಕ್ತಾ ಇದೀರಾ ಪ್ರಾಬ್ಲಮ್ಗಳೆಲ್ಲ. ಈಗ ನಮ್ಮನೆಗೇನೆ ಬಂದು ಅಕಸ್ಮಾತ್ ಕಾಫಿ ಕೊಡಿ ಬರ್ರಿ ಅಂತ ಅಂಗಡಿಗೆಲ್ಲ ಬಂದು ಕರ್ಕೊಂಬಂದು ಮನೆಗೆಲ್ಲ ಬಂದವ್ರಿಗೆ ನಾನೇ ಅಕಸ್ಮಾತ್ ಇಷ್ಟೆಲ್ಲ ಚೆನ್ನಾಗಿ, ಎಷ್ಟು ಚೆನ್ನಾಗಿದ್ಯಮ್ಮ, ಏನ್ ಮಾಡ್ತಿದ್ಯಾ, ಮೆಡಿಟೇಷನ್ ಮಾಡ್ತೀನಿ, ಮೆಡಿಟೇಷನ್ ಮಾಡಿದ್ರೆ ಇಷ್ಟೆಲ್ಲ ಸಾಧ್ಯ ಆಗುತ್ತಂತ ಕೇಳ್ತಾರೆ. ಹೌದು, ಯಾಕಾಗಲ್ಲ, ನೀವು ಮಾಡಿ ಅಂತ ಹೇಳ್ತೀನಿ. ಅಲ್ಲ ಮೇಡಮ್, ನಮ್ಮ ಹತ್ರನೇ ಸಜೆಷನ್ ಮಾಡಕ್ ಬಂದವರು ಇವಾಗ್ಲೇ ಗುರುಗಳಿಗೆ ತಿರುಮಂತ್ರನ ಅಂತ ಕೇಳ್ತಾರೆ. ಅದು ನಮಗೆ ಅಷ್ಟು ಖುಷಿ ಆಗುತ್ತೆ. ಮತ್ತೆ ಎಷ್ಟು ರ್ಯಾಲಿಗಳು ಅಂದ್ರೆ, ಹಿರಿಯೂರು, ಮಂಡ್ಯ, ಹಾಸನ್ನು, ಗೌರಿಬಿದ್ನೂರು 2 ಸರಿ ನಮಗೆ ಎಲ್ಲೆಲ್ಲೂ ಪ್ರಚಾರಗಳು ಸಾಧ್ಯ ಆಗುತ್ತೋ ಅಲ್ಲಿಗೆಲ್ಲ ಹೋಗೋದು. ಕೆಂಪನ ದೊಡ್ಡೇರಿ ಅಂತ ಹೇಳ್ಬಿಟ್ಟು ನಾವು ಅಲ್ಲಿಗೆ ಹೋಗಿದ್ವಿ ಪ್ರಚಾರಕ್ಕೆ. ಇನ್ನು ಪತ್ರಿ ಸರ್ ಇದ್ರು ಅವಾಗ ಫಸ್ಟ್ ಟೈಮ್. ಅವಾಗೆಲ್ಲ ಅಲ್ಲಿಗೆ ಹೋಗಿ ಪ್ರಚಾರ ಮಾಡಿ, ಎಷ್ಟು ಮೇನ್ ರೋಡ್ ಅಲ್ಲಿ ನಿಂತ್ಕೊಂಡು, ನೀವ್ ಇವತ್ತು ಇವನ್ ಮೇಲೆ ನೀವು ವೆಜಿಟೇರಿಯನ್ ಆಗ್ಬೇಕು, ಮಾಂಸಗಳು ತಿನ್ಬಾರ್ದು ಅಂತ ಹೇಳಿ ಎಷ್ಟು ಸ್ಲೋಗನ್ ಕೂಗಿ, ಅದೇ ಫಸ್ಟ್ ಟೈಮ್ ವಾಲಂಟಿಯರ್ ಕೆಲಸ ಮಾಡಿದ್ದು. ವಾಲಂಟಿಯರ್ ಕೆಲಸ ಮುಗಿಸ್ಕೊಂಡು, ಕೆಲಸ ಇದ್ರೂನು ನಾವು ಮುಗಿಸ್ಕೊಂಡು ಬೇರೆ ಕಡೆಯಲ್ಲಿ ಹೋಗಿ ನಾವು ಅಷ್ಟು ರ್ಯಾಲಿಗಳು ಮಾಡ್ತಾ ಇದ್ದಿದ್ದು. ಮನೆಗೆ ಹೋಗಿ ಕೆಂಪನದೊಡ್ಡಿ ಏರಿಗೆ ಅಲ್ಲಿ ನಾವು ಕೆಲಸ ಹೇಳ್ತಾ ಇದ್ವಿ, ಈ ತರ ನೀವು ಇಲ್ಲಿ ಇಷ್ಟು ಹತ್ರದಲ್ಲಿ ಇಟ್ಕೊಂಡು ನೀವ್ ಯಾಕೆ ಹೋಗಿಲ್ಲ, ಇಲ್ಲ ನೀವು ಮಾಡಿ, ಈ ತರ ಅನುಕೂಲ ಆಗುತ್ತೆ ಅಂತ. ಮೇನ್ ರೋಡ್ ಅಲ್ಲಿ ಇಲ್ಲ, ಅಷ್ಟು ಶ್ಲೋಗ ಹೇಳ್ಕೊಂಡು ಘೋಷಣೆ ಮಾಡ್ಕೊಂಡು ನೀವು ತಿನ್ಬೇಡಿ ಅಂತ ಹೇಳೋದನ್ನ ನಮ್ ಗುರುಗಳು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದ್ರೆ, ನಮ್ ಗುರುಗಳು ತುಂಬಾ ಗ್ರೇಟ್. ಮತ್ತೆ 3 ವರ್ಷ ನಾವು ವಾಲಂಟಿಯರ್ ಆಗಿ ಕೆಲಸ ಮಾಡಿದ್ದು. ಫಸ್ಟ್ ಟೈಮ್ ನಾವು ಹೋದಾಗ ನಾನೇನ್ ಅನ್ಕೊಂಡೆ, 3 ದಿವಸ ನಾನು ಮಂತ್ರಾಲಯದಲ್ಲಿ ಇದ್ಬಿಟ್ಟು ನಾನು ರಾಯರು ಸೇವೆ ಮಾಡ್ಕೊಂಡು ಪಿರಮಿಡ್ಗೆ ನಾನು ಹೋಗ್ಲೇಬೇಕು, ನಾನು ಫಸ್ಟ್ ಟೈಮ್ ನಾನು ಕೆಲಸ ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು, ಪತ್ರಿ ಸರ್ ಯಾರು, ನಾನು ಏನು ನೋಡ್ಲೇ ಇಲ್ಲ. ಫಸ್ಟ್ ಟೈಮ್ ಹೋಗ್ತಿದ್ದಂಗೆ ಫಸ್ಟ್ ಮಂತ್ರಾಲಯಕ್ಕೆ ಹೋಗಿ 3 ದಿವಸ ಇದ್ದು ಸೇವೆ ಮಾಡಿ ಇಮಿಡಿಯೇಟ್ ನಮ್ಮ ಅಣ್ಣ ಸಂಜೆ 5 ಗಂಟೆಗೆ ಬಂದಿದ್ದಾರೆ. ಅಣ್ಣ ಬಂದಿದ್ದೀರಾ ಈಗ ಅಂತ ಹೇಳ್ಬಿಟ್ಟು ಅವ್ರಿಗೆ ನೀರ್ ಕೊಟ್ಬಿಟ್ಟು, ಅಣ್ಣ ನಾನು ಬೆಂಗಳೂರು ಬರ್ತೀನಿ ಅಣ್ಣ, ನಮ್ ಲಿಖಿತ್ ಮಗ, ಅವನು ಕರ್ಕೊಂಡು ಈ ಬಟ್ಟೆಗಳೆಲ್ಲ ಇಲ್ಲೇ ಇಟ್ಬಿಟ್ಟು ಮತ್ತೆ ಬ್ಯಾಗ್ ತಗೊಂಡು ಬೇರೆ ಬಟ್ಟೆಗಳೆಲ್ಲ ಎಕ್ಸ್ಚೇಂಜ್ ಮಾಡ್ಕೊಂಡು ಇಮಿಡಿಯೇಟ್ ಹೊರಟೋಗ್ಬಿಟ್ವಿ. ರಾತ್ರಿ 11 ಗಂಟೆ ಆಯ್ತು. 10 ಗಂಟೆಗೆ ಹೋದ್ರೆ ಮೆಜೆಸ್ಟಿಕ್ಗೆ ನೀನೇನವ್ರಿಲ್ಲ ಅಲ್ಲಿ.
ಏನ್ ಮಾಡೋದು ಸರ್? ನಾನ್ ನಿಮ್ಮನ್ನ ನೋಡಿಲ್ಲ, ಏನು ಇಲ್ಲ. ನಾನ್ ಏನ್ ಮಾಡ್ಬೇಕು ಅಂತ ನಂಗೆ ಏನು ಅರ್ಥ ಆಗ್ತಾ ಇಲ್ಲ. ಒಟ್ ನಾನ್ ಬರ್ಬೇಕು, ನಾನ್ ನಿಮ್ಮನ್ನ ನೋಡ್ಬೇಕು, ಪಿರಮಿಡ್ ವ್ಯಾಲಿಲಿ ಸೇವೆ ಮಾಡ್ಬೇಕು ಅಷ್ಟೇ ನನಗೆ ಗೊತ್ತಿರೋದು ಅಂದ್ಬಿಟ್ಟು ಸರ್ ಗೊತ್ತಿರ್ಲಿಲ್ಲ. ಆಮೇಲೆ ಹೋಗಿ ಅಲ್ಲಿ ಮನೋಜ್ ಸರ್ ಅಂತ ಫೋನ್ ಮಾಡಿದ್ವಿ. ಫೋನ್ ಮಾಡಿದ್ರೆ ಮೇಡಮ್ ಇಲ್ಲ ಮೇಡಮ್, ನೀವ್ ಈಗ ಹೇಳ್ತಾ ಇದ್ರ ಇಷ್ಟೊತ್ನಲ್ಲಿ ಎಲ್ಲಿ ಮೇಡಮ್ ಬರಕ್ಕಾಗುತ್ತೆ, ತುಂಬಾ ಕಷ್ಟ ಆಗುತ್ತೆ ಮೇಡಮ್, ಏನೋ ನೋಡಿ ಅಂದ್ರು. ನಮ್ಮ ಅಣ್ಣ ಮೆಜೆಸ್ಟಿಕ್ ಬಿಟ್ಬಿಟ್ಟು ಸೀದಾ ಹೊಟ್ಟೋದ್ರಿ, ಇನ್ಮೇಲೆ ಹೋಗ್ಬಿಡಿ ನೀವೇ ಬಸ್ ಹತ್ತಿಸ್ಬಿಟ್ಟು. ಆಮೇಲೆ ಸರ್ ಏನ್ ಮಾಡ್ತೀರಾ ನೋಡಿ ಸರ್, ಬಂದ್ಬಿಟ್ಟಿದೀವಿ, ಈಗ ವಾಪಸ್ ಹೋಗಕ್ಕೂ ಆಗಲ್ಲ, ಮತ್ತೆ ನಾವು ಪಿರಮಿಡ್ ವ್ಯಾಲಿಗೂ ಹೋಗಕ್ಕಲ್ಲ, ಮನೆಗೆ ವಾಪಸ್ ಹೋಗಕ್ಕಾಗಲ್ಲ, ನಾವ್ ಬಂದ್ಬಿಟ್ಟಿದೀವಿ ಅಂತ ಹೇಳಿ ಆಮೇಲೆ ಇಮಿಡಿಯೇಟ್ ಸರ್ ಒಂದ್ 10 ನಿಮಿಷ ಬಿಟ್ಟು ಅವರೇ ಫೋನ್ ಮಾಡಿದ್ರು. ಇಲ್ಲ ಮೇಡಮ್ ನೀವು ಬನ್ನಿ, ನಾನ್ ಕರ್ಕೊಂಬರ್ತಿದೀನಿ, ಕಾರೇ ತರ್ತಿದೀನಿ ಅಂತ. ಇಮಿಡಿಯೇಟ್ 11 ಗಂಟೆಗೆ ಅಲ್ಲಿ ತಲುಪಿಸಿದ್ರು. ತಲುಪಿಸಿ ಅಲ್ಲೆಲ್ಲ ಸೇವೆಗಳು ಮಾಡಿ, ಎಷ್ಟೆಷ್ಟು ಸೇವೆಗಳು, ಮತ್ತೆ ಟೆಂಟ್ ಫಸ್ಟ್ ಟೈಮ್ ನಮಗೆ ಫ್ರೀ ಅಕಾಮಿಡೇಷನ್ ಟೆಂಟ್ ಕೊಟ್ಟು ಅಲ್ಲೆಲ್ಲ ಸೇವೆಗಳು ಮಾಡಿ, ಮತ್ತೆ ಅವನು ಫಸ್ಟ್ ಟೈಮ್ ವರ್ಕ್ ಮಾಡ್ದ. ಆ ವರ್ಕ್ ಮಾಡ್ದಲ್ಲಿ ಪೈಮಾ ಮಕ್ಳಲ್ಲ, ಅಲ್ಲಿ ಗ್ರೀನ್ ಅಂಡ್ ಕ್ಲೀನ್ ಅಂತ ಹೇಳ್ಬಿಟ್ಟು ಕೆಲಸ ಮಾಡಕ್ಕೆ ಮಕ್ಳನ್ನೆಲ್ಲ ಕೊಟ್ಟಿದ್ರು, ಕರ್ಕೊಂಡಿದ್ರು ಕೆಲ್ಸಗಳಿಗೆಲ್ಲ. ಅಲ್ಲಿ ಹೊರದ್ರುನು ಅವನಿಗೆ ಏನೋ ಮಾಡಿಲ್ಲ, ಅಲ್ಲಿ ಅಷ್ಟು ಮಿರಾಕಲ್ ಆಯ್ತು. ತುಂಬಾ ಇದಾಯ್ತು. ಮತ್ತೆ ಮನೆಯಲ್ಲಿ ಅಷ್ಟೇನೆ ಕೋತಿಗಳು ಒಂದ್ಸರಿ ನಾನ್ ಮೇಲ್ಗಡೆ ಬಟ್ಟೆ ಒಣಗಾಕಕ್ ಹೋಗಿದ್ದೆ, ಇಷ್ಟೆಲ್ಲ ನಾನ್ ಮಾಡ್ತೀನಿ ಇರು ನೋಡೋಣ ಅಂತ ಹೇಳ್ಬಿಟ್ಟು ಕೆಳಗಡೆ ಟೀ ಇಟ್ಬಿಟ್ಟು ಮೇಲ್ಗಡೆ ಹೋದೆ, ಬಟ್ಟೆಗಳೆಲ್ಲ ಎತ್ಕೊಂಬರೋಣ ಅಂತ ಹೇಳ್ಬಿಟ್ಟು ಬಟ್ಟೆಗಳೆಲ್ಲ ಎತ್ಕೊಂತ ಇದೀನಿ. ಕೋತಿಗಳೆಲ್ಲ ಎಲ್ಲಿದ್ವೋ ಏನ್ ಕತೆನೋ ಅಲ್ಲಿ ಬಟ್ಟೆಗಳೆಲ್ಲ ಒಣಗಾಕಿದ್ವಲ್ಲ, ಆಟ ಆಡ್ಬೇಕು ಅಂತ ಹೇಳಿ, ಆಟ ಅಲ್ಲ ಅವಕ್ಕೆ ಹಗ್ಗದ ಮೇಲೆಲ್ಲ ಒಣಗಾಕಿದ್ರೆ ಎಲ್ಲ ಸುತ್ಕೊಂಡ್ ಎಲ್ಲ ಆಟ ಆಡ್ಬಿಟ್ಟು ನಾನು ಎತ್ಕೊಂತಾರೆ ಅಂತ ಕೋಪಕ್ಕೆ ಏನ್ ಮಾಡ್ಬಿಟ್ಟು ನನ್ ಮೇಲೆಲ್ಲ ಫುಲ್ ಅಟ್ಯಾಕ್ ಮಾಡ್ಬಿಟ್ಟು ತೊಡೆಯೆಲ್ಲ ಬಾಯಿ ತೆಗ್ದಿರೋದು, ಮತ್ತೆ ಮೈ ಮೇಲೆಲ್ಲ ಇದನ್ ಮಾಡಿರೋದು, ನಾನ್ ಪಕ್ಕದಲ್ಲೆಲ್ಲ ಇಟ್ಕೆದು ಎಲ್ಲ ಜೋಡಿಸಿದ್ರು ಮೇಲ್ಗಡೆ. ನಾನೇನ್ ಮಾಡಿದೆ, ನಾನ್ ಧ್ಯಾನ ಮಾಡ್ತಿರೋದು ನಿಜವಾಗ್ಲೂ ಆಗಿದ್ರೆ ಪತ್ರಿ ಸರ್ ದಯವಿಟ್ಟು ಇವನ್ನೆಲ್ಲ ಕಳಿಸ್ಬಿಡ್ರಿ, ನನಗೆ ಆಗ್ತಾ ಇಲ್ಲ ಅಂತ ಹೇಳಿ ಜೈ ಶ್ರೀರಾಮ್ ಅಂತ ನಿಂತ್ಕೊಂಡ್ಬಿಟ್ಟೆ. ಅದೇನ್ ಎನರ್ಜಿ ಬಂತು ನನಗೆ, ಅವತ್ತೇ ನನಗೆ ಅಷ್ಟು ಶಕ್ತಿ ಗೊತ್ತಾಗಿದ್ದು. ಆಮೇಲೆ ಅವೆಲ್ಲ ಬಿಟ್ಟು ಹೊರಟೋಗ್ಬಿಟ್ವು. ಮತ್ತೆ ನಾನು ಕೆಳಗಡೆ ಬಂದು ಟೀ ನೋಡಿದ್ರೆ ಟೀನು ಏನೂ ಆಗಿಲ್ಲ, ಪಾತ್ರೆ ಅದು ಒಂದು ಮಿರಾಕಲ್ಲು, ಅದು ಸರಿ ಹೋಯ್ತು, ಎಲ್ಲ ಬಿಟ್ಟು ಹೊರಟೋಗ್ಬಿಟ್ವು. ಆಮೇಲೆ ನೆಕ್ಸ್ಟ್ ಟೀ ಪಾತ್ರೆ ನಾನು ಜೀನಿ ಇಟ್ಬಿಟ್ಟು ನಾನು ಬೆಳಗ್ಗೆ ಹೊತ್ತು ಸ್ಕೂಲಿಗೆ ನಮ್ ಲಿಖಿತೊಂದು ಸ್ಕೂಲಿಗೆ ಕಳಿಸ್ಬೇಕಿತ್ತು. ಜೀನಿ ಇಟ್ಬಿಟ್ಟು ಅವನು ಟ್ಯೂಷನ್ ಇತ್ತು, ಟ್ಯೂಷನ್ ಕಳಿಸ್ಬಿಟ್ಟು ಜೀನಿ ಇಟ್ಬಿಟ್ಟು ಸ್ಟವ್ ಮೇಲೆ ಬಿಸಿ ಮಾಡ್ಕೊಡ್ತೀನಿ ಇರಿ ಅಂತ ಹೇಳ್ಬಿಟ್ಟು ಪಾತ್ರೆ ಅದೇ ರೀತಿ ಇಟ್ಬಿಟ್ಟು ಹೋಗಿದ್ದೀನಿ. ಎಷ್ಟು ಅವರ್ಸ್ ಆಗಿದೆ ಅಂದ್ರೆ ಅದು ತುಂಬಾ ಹೇಳಕ್ ಆಗಲ್ಲ. ಬಿಟ್ಬಿಟ್ಟು ಸೀದಾ ಅವ್ರು ನಾನು ಊರ್ಗ್ ಹೋಗ್ಬಿಟ್ಟು ಬರ್ತೀನಿ ತ್ರಿವೇಣಿ, ಇಲ್ಲಿ ನೋಡ್ಕೊ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಅವರು ನನ್ನನ್ನು ಬಿಟ್ಬಿಟ್ಟು ಟ್ಯೂಷನ್ ಹತ್ರ ಹೋದ್ರು, ಮಗನ್ ನೋಡ್ಕೊಂಡು ನಾನು ಕರ್ಕೊಂಬತ್ತೀನಿ ವಾಪಸ್ಸು ಅಂತ ನಾನು ಹೋಗ್ಬಿಟ್ಟಿದೀನಿ. ಪಾತ್ರೆಗಳೆಲ್ಲ ಸೀದು ತಳ ಕಪ್ಪಗಾಗ್ಬಿಟ್ಟೈತೆ, ಸಿಲಿಂಡರ್ ಪಕ್ಕದಲ್ಲೇ ಐತೆ, ಮತ್ತೆ ಫ್ಯಾನು ಇದ್ರದ್ದು ಎಕ್ಸಿಟ್ ಫ್ಯಾನ್ ಪಕ್ಕದಲ್ಲೇ ಇದೆ. ಆ ಸಿಲಿಂಡರ್ಗಳು 2 ಇದಾವೆ ಸರ್ ಮನೆಯಲ್ಲಿ. ಅಷ್ಟು ಏನಾದ್ರೂ ಒಬ್ರಿಗೆ ಏನೇನು ಆಗಿಲ್ಲ, ಮನೆ ಫುಲ್ಲು ಸುತ್ತು ಕಪ್ಪಗಾಗ್ಬಿಟ್ಟೈತೆ. ಬಟ್ ಅಕ್ಕಪಕ್ಕದವ್ರಿಗೆಲ್ಲ ಹೊಗೆ ಹೋಗೈತೆ, ಆದ್ರೆ ನನ್ಗೆ ಏನಾಗೈತೋ ಅಷ್ಟು ನನಗೆ ಧೈರ್ಯ ಇಲ್ಲ, ನನಗೆ ಧ್ಯಾನ ಕಾಯುತ್ತೆ, ನಾನು ಚೆನ್ನಾಗಿದ್ದೀನಿ, ನನಗೆ ನಂಬಿಕೆ ಐತೆ ಅಂತ ಬಂದು ಸರ್ ಬಾಕ್ಲು ತೆಗೆದ್ಬಿಟ್ಟು ಫ್ಯಾನ್ ಎಲ್ಲ ಹಾಕಿದ್ರು, ಫ್ಯಾನ್ ಎಲ್ಲ ಆಫ್ ಮಾಡ್ಬಿಟ್ವು. ಒಳಗ್ ಬಂದ್ ನೋಡಿದ್ರೆ ಫುಲ್ ಒಳಗ್ ಹೋಗಕ್ಕೂ ಆಗ್ತಾ ಇಲ್ಲ, ಅಷ್ಟು ಮಿರಾಕಲ್ ಆಯ್ತು. ಅದು ಚೆನ್ನಾಗಾಯ್ತು, ಅದನ್ನು ಗೆದ್ಬಿಟ್ಟು ಅದು ಒಂದಾಯ್ತು. ಮತ್ ಇವಾಗ ಮಲ್ಲಮ್ಮ ಅಜ್ಜಿ ಅಂತ ಹೇಳ್ಬಿಟ್ಟು ಒಂದ್ ಅಜ್ಜಿಗೆ 80 ವರ್ಷ ಆಗಿತ್ತು. ಅಜ್ಜಿಗೆ ಮಂಡಿ ನೋವಮ್ಮ, ನನ್ಗೆ ಆಗದೇ ಇಲ್ಲ ನನ್ ಕೈಲಿ, ನಾನ್ ಏನ್ ಮಾಡ್ಬೇಕು ಅಂತ ಹೇಳಿದ್ರು. ಆಮೇಲೆ ಅಜ್ಜಿ ನಾನು ಈ ತರ ಮಾಡ್ತಾ ಇದೀನಿ ಮೆಡಿಟೇಷನ್, ನಾನ್ ಎಷ್ಟೆಲ್ಲಾ ನನ್ ಕಾಯಿಲೆಗಳು ಇದ್ರಲ್ಲಿ ಹುಷಾರ್ ಮಾಡ್ಕೊಂಡಿದೀನಿ, ನಿಮಗೆ ಯಾಕಾಗಲ್ಲ, 2 ವರ್ಷದಿಂದ ಹಿಡಿದು 100 ವರ್ಷದ ಮುದುಕರವರೆಗೂ ಮಾಡ್ಬೋದು, ನಿಮ್ಗೆ ಆಗುತ್ತೆ, ನೀವು ಬನ್ನಿ ಅಂತ ಹೇಳ್ಬಿಟ್ಟು ಕೊಂಡ್ರು ದೇವಸ್ಥಾನದ ಹತ್ರ ಮಾಡಿಸ್ದೆ. ಇವಾಗ ಅಜ್ಜಿ ಮೊಮ್ಮಗ ಊಟ ಎಲ್ಲ ತಗೊಂಡೋಗೋದು, ಐರನ್ ಬಾಕ್ಸ್ ಕೊಡೋದು, ಐರನ್ ಬಾಕ್ಸ್ ಅಲ್ಲಿ ಅವ್ರು ಕೆಲಸ ಮಾಡ್ತಾರೆ, ಅವರು ಆಗಸ್ರು. ಆಮೇಲೆ ಧ್ಯಾನ ಎಲ್ಲ ಹೇಳ್ಕೊಟ್ಟಿದ್ಮೇಲೆ ಅವರೇ ಇವೆಲ್ಲ ಊಟ ತಿಂಡಿ ತಗೊಂಡೋಗೋದು, ಮತ್ತೆ 10 ಗಂಟೆಗಟ್ಲೆ ನಿಂತ್ಕೊಬೇಕು ದೇವ್ರ ಮುಂದೆ ಅವ್ರು ಇಟ್ಕೊಂಡು. ಇವಾಗ ಎಂತದ್ ಹೇಳ್ಕೊಟ್ಟು ಮರಿ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾರೆ. ಆಮೇಲೆ ಸಿದ್ಧಗಂಗಮ್ಮ ಅಂತ ಹೇಳ್ಬಿಟ್ಟು 3rd ಕ್ರಾಸ್ ಅಲ್ಲಿ ತುಮಕೂರೇನೆ, ಅವ್ರಿಗೆ ಧ್ಯಾನ ಹೇಳ್ಕೊಟ್ಟೆ. ಆಮೇಲೆ ಮೇಡಮ್ ಈ ತರ ನಾವು ದೇವಸ್ಥಾನಕ್ಕೆ ಒಂದಿಸ್ದು ಬಂದಿಲ್ಲ ಮರಿ, ನನ್ನ ಅತ್ತೆ ಸೊಸೆದು ನನಗ್ ಜಗಳ ಇದೆ, ನಾನು ಏನ್ ಮಾಡ್ಬೇಕು ನಂಗೆ ಏನು ಗೊತ್ತಾಗ್ತಿಲ್ಲ ಅಂದ್ರು. ನೀವ್ ಯಾಕೆ ಹಂಗಂತೀರಾ, ದೇವಸ್ಥಾನದೊಳಗ್ ಬನ್ನಿ, ಇಷ್ಟು ವರ್ಷ ಆಗಿದ್ರು ನೀವು ತುಮಕೂರಲ್ಲಿ ದೇವಸ್ಥಾನ ನೋಡಿಲ್ಲ ಅಂತ ಹೇಳ್ಬಿಟ್ಟು ಒಳಗಡೆ ಕರೆದು ಮೆಡಿಟೇಷನ್ ಹೇಳ್ಕೊಟ್ಟೆ. ಅವ್ರು ಇವಾಗ ಲಾಕರ್ ಅಲ್ಲಿ ಇಟ್ಕೊಂಡು ಪತ್ರಿ ಸರ್ದು ಪಾಂಪ್ಲೆಟ್ ಇದೆಯಲ್ಲ ಅದನ್ನ ಲಾಕರ್ ಅಲ್ಲಿ ಇಟ್ಕೊಂಡು ನಾನು ಪೂಜೆ ಮಾಡ್ತಿದೀನಿ ಅಂತ ಹೇಳಿದ್ರು. ತುಂಬಾ ಖುಷಿ ಆಯ್ತು. ಆಯ್ತು ಮೇಡಮ್ ನೀವು ಮುಂದುವರ್ಸಿ, ಸೊಸೆ ಇವಾಗ ನಾನು ಮಾತಾಡಿಸ್ತಾರೆ, ನಾನು ಚೆನ್ನಾಗಿದ್ದೀನಿ. ಅವ್ರು ಅಡ್ಗೆ ತಿಂಡಿ ಮಾಡಿಟ್ಟು ಹೋದ್ಮೇಲೆ ನನ್ನ ಸೈಡಲ್ಲಿ ನಾನು ಎಕ್ಸ್ಟ್ರಾ ನಾನು ಮಾಡ್ಕೊಬೇಕಿತ್ತು ಅಂತ ಹೇಳಿದ್ರು. ಆತರ ಮಾಡ್ಕೊಂಡು ಹೋಗ್ಬೇಡಿ, ನೀವು ಧ್ಯಾನ ಮಾಡಿ ಹೊಂದ್ಕೆ ಆಗ್ತೀರಾ, ಸಂಸಾರ ಚೆನ್ನಾಗಿರುತ್ತೆ, ನೀವ್ ಈ ತರ ಮಾಡ್ಬೇಡಿ ಅಂತ ಅದನ್ನು ಹೇಳ್ಕೊಟ್ಟೆ. ಮತ್ತೆ ಪೂರೈತರಿಗೂ ಅಷ್ಟೇ, ಅವರು ಎಲ್ಲ ಇವಾಗ ಎಷ್ಟೆಲ್ಲ ಇದನ್ ಮಾಡ್ತೀಯ, ಡಾಕ್ಟ್ರು ಹೇಳೋರು ಪೂರೈತರು ಅಷ್ಟೇನೆ, ನೀವು ಹುಷಾರಾಗಲ್ಲ, ನಿನ್ ಕೈಲಿ ಆಗಲ್ಲ ಅಂತ ಹೇಳ್ಬಿಟ್ಟು ಆಗುತ್ತೆ ಅಂತ ಹೇಳಿ ನನ್ ಚಾಲೆಂಜ್ ಮೇಲೆ ನಾನು ಏನೋ ಒಂದ್ ಶಕ್ತಿ ಇದೆ, ನಾನು ಅದಕ್ಕೋಸ್ಕರ ನನ್ಗೆ ಇಷ್ಟೆಲ್ಲ ಕಾಯಿಲೆಗಳು ಬರ್ತಾ ಇದೆ ಅಂತ ಹೇಳ್ಬಿಟ್ಟು
ಡಾಕ್ಟರ್ ಹತ್ರ ಹೋದೆ, ಪಾಂಪ್ಲೆಟ್ ತಗೊಂಡೋದೆ. ಯದುಕುಮಾರ್ ಡಾಕ್ಟ್ರು ಅಂತ ಅವ್ರಿಗೆ ತಗೊಂಡೋಗ್ಬಿಟ್ಟು ನಮ್ ಲಿಕ್ಕಿನೂ ಅಲ್ಲೇ ತೋರಿಸಿದೆ. ನನ್ಗೂ ಅಷ್ಟೇನೆ, ಅವನ್ಗೂ ಅಷ್ಟೇ. ಕೈ ಕಾಲೆಲ್ಲ ಅವನಿಗೆ ತಣ್ಣಗಾಗ್ಬಿಡೋದು, ಇದು ಮೈಯೆಲ್ಲ ತಣ್ಣಗಾಗೋದು, ಮತ್ತೆ ಪದೇ ಜ್ವರಗಳು ಬರೋದು, ಆ ತರ ಆಗ್ತಾ ಇತ್ತು. ನಾನ್ ಚೆನ್ನಾಗಿದ್ದೀನಿ, ಇವನ್ಗೂ ಯಾಕೆ ಕಲಿಸ್ಬಾರದು ಅಂತ ಅವನ್ಗೂ ಹೇಳ್ಕೊಡೋದಕ್ಕೆ ಅವನು ಮಾಡ್ತಾ, ಅವ್ನು ಇವಾಗ ತುಂಬಾ ಚೆನ್ನಾಗಿದ್ದಾನೆ, ಹೆಲ್ತಿಯಾಗಿ. ಡಾಕ್ಟ್ರು ಕೇಳಿದ್ರು, ಮಗನೂ ಬರ್ತಿಲ್ಲ, ಈಗ ನೀವು ಬರ್ತಿಲ್ಲ ಏನಕ್ಕೆ ಅಂತ. ಸರ್ ನನಗೆ ಮೆಡಿಷನ್ ಬೇಡ ಸರ್, ಇವಾಗ ನಾನು ಮೆಡಿಟೇಷನ್ ಇದೆ, ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ದೆ. ನಾನು ತುಂಬಾ ಇದೇ ರೀತಿ ನಾನು ಕ್ಯೂರ್ ಆಗ್ತಾ ಹೋದೆ. ಮತ್ತೆ ರೂಪ ಅಗ್ಲವಾಡಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಮೆಡಿಟೇಷನ್ ಹೇಳ್ಕೊಟ್ಟೆ. ಅವರು ಸ್ಕಿನ್ ಪ್ರಾಬ್ಲಮ್ ಇತ್ತು ಅವ್ರಿಗೆ, ಮುಖದ್ದು ಸೂಜಿ ಚುಚ್ಚಕ್ ಅವ್ರಿಗೆ ಜಾಗ ಇರ್ತಾ ಇರ್ಲಿಲ್ಲ, ಅಷ್ಟು ಅವ್ರಿಗೆ ಗುಳ್ಳೆಗಳಿದ್ವು. ಮೇಡಮ್ ರೂಪಕ್ಕ ನೀವು ಬನ್ನಿ ಮನೆಗೆ, ಕಾಫಿನೋ ಟೀನೋ ತಾಣಿವ್ರಂತೆ. ಅವರು ಧ್ಯಾನ ನೀವು ಮಾಡ್ಲೇಬೇಕು. ಮತ್ತೆ ಅವರು ನಾನ್ ವೆಜಿಟೇರಿಯನ್. ನಾನು ಅಡುಗೆ ಮಾಡ್ಕೊಟ್ಟು ಪತ್ರಿ ಸರ ಎಲ್ಲ ವಿಡಿಯೋಸ್ ಕೇಳ್ತಿದ್ನಲ್ಲ, ಯಾರು ಅಡುಗೆ ಮಾಡಿ ಅವ್ರಿಗೆ ಊಟಕ್ಕೆ ಬಡಿಸೋರು, ಅವರು ಧ್ಯಾನಿಗಳಾಗ್ತಾರೆ, ಜ್ಞಾನಿಗಳಾಗ್ತಾರೆ, ಮತ್ತೆ ವೆಜಿಟೇರಿಯನ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಬೇಕು ಅಂತ ಉದ್ದೇಶವಾಗಿ ಕರೀತಾ ಇದ್ದೆ. ಆಮೇಲೆ ಅಕ್ಕ ಬಂದ್ರು, ಅಕ್ಕ ನಾನೊಂದು ಹೇಳ್ಕೊಡ್ತೀನಿ ಅಕ್ಕ, ನನ್ಗೆ ಇಷ್ಟೆಲ್ಲ ಕಾಯಿಲೆಗೆ ಹುಷಾರಾಗೈತೆ, ಕೂತ್ಕೊಳ್ರಿ, ಈ ತರ ನೀವು ಮಾಡ್ಬೇಕು ಅಂತ ಹೇಳ್ಕೊಟ್ಟೆ. ಇವಾಗ ತುಂಬಾ ಚೆನ್ನಾಗೈತೆ, ಸ್ಕಿನ್ ಗ್ಲೋ ಆಗ್ಬಿಟ್ಟು ಮುಖ ಫುಲ್ ಶೈನಿಂಗ್ ಬಂದು ಗುಳೆಗಳೆಲ್ಲ ಹೋಗೈತೆ. ಹಾರ್ಮೋನ್ಸ್ ವೇರಿಯೇಷನ್ ಆಗುತ್ತೆ, ನೀವು 4-5 ಸಾವಿರ ರೂಪಾಯಿ ಮಾತ್ರೆ ತಗೊಳ್ಲೇಬೇಕು ಅಂತ ಅವ್ರಿಗೆ ಹೇಳಿದ್ರು. ಇವಾಗ ತುಂಬಾ ಚೆನ್ನಾಗಿದ್ದಾರೆ. 3 ಗಂಟೆಗೆ ಇದ್ದು 5:30ವರೆಗೂ ಮೆಡಿಟೇಷನ್ ಮಾಡ್ತಾ ಇದ್ದಾರೆ. ಮತ್ತೆ ಅವ್ರ ಮಗಳು ಅಷ್ಟೇನೆ, ಕನ್ನಡ ಮೀಡಿಯಂ ಸೇರಿಸಿದ್ರೆ ಇಂಗ್ಲಿಷ್ ಮೀಡಿಯಂ ಸೇರಿಸ್ಬೇಕು, ಇಂಗ್ಲಿಷ್ ಮೀಡಿಯಂ ಸೇರಿದ್ರೆ ಕನ್ನಡ ಮೀಡಿಯಂ ಸೇರಿಸ್ಬೇಕು ಅಂತ ಪದೇ ಹೇಳ್ತಾ ಇರೋರಂತೆ. ಅಕ್ಕ ನಮ್ಮ ಮನೆಗ್ ನೆಂಟ್ರು ಬರ್ತಾರಕ್ಕ, ನಿಂಬೆಹಣ್ಣೆಲ್ಲ ಇಟ್ಬಿಟ್ಟು ಅರಿಶಿನ ಕುಂಕುಮ ಇಟ್ಟು ಅಕ್ಷತೆ ಹಾಕಿ ಹೋಗ್ತಾರಕ್ಕ, ಅವಳಿಗೆ ಏನಾದ್ರು ದಾರಿ ತಪ್ಪಲಿ ಅಂತ ಹೇಳ್ಬಿಟ್ಟು ಈ ತರ ಮಾಡ್ತಾರಕ್ಕ, ನಾವು ಚೆನ್ನಾಗಿರೋದಕ್ಕೆ. ಅಕ್ಕ ನೀವು ಮಾಡ್ತಾ ಇದ್ರಲ್ಲ ಅದೇ ಸೇಮ್ ಅದೇ ತರನೇ ಕಣಕ್ಕ, ನೀವು ಅದೇ ತರನೇ ಮಾಡ್ರಿ, ಪುಟ್ಟಿನೂ ಅದೇ ನೋಡಿ ಕಲ್ತ್ಕೊಳತ್ತೆ, ನೀವು ಮಾಡಿ ಅವ್ರಿಗೂ ಹೇಳಿ ಅಂತ ಹೇಳೋದಕ್ಕೆ. ಇವಾಗ ಹುಡ್ಗಿನೂ ಅಷ್ಟೇನೆ, ಇವಾಗ ಅವ್ರ ಹತ್ರ ಏನು ಮಾತಾಡೋದಿಲ್ವಂತೆ. ಇವಾಗ ಅವ್ರಿಗಿನ್ನ ಮುಂಚೆನೆ 3 ಗಂಟೆಗೆ ಎದ್ದು ಸ್ನಾನ ಎಲ್ಲ ಮುಗಿಸಿ ಮನೆ ಕೆಲಸಗಳೆಲ್ಲ ಅವ್ರ ಅಮ್ಮಂಗ್ ಸಹಾಯ ಮಾಡ್ಕೊಟ್ಟು ಬೇಗನೆ ಸ್ಕೂಲಿಗೆ ಹೋಗಿ ಎಷ್ಟು ಚೆನ್ನಾಗಿ ಓಡ್ತಾಳಕ್ಕ, ನೀವ್ ಎಂತದ್ ಹೇಳ್ಕೊಟ್ರಿ ಅಷ್ಟು ನಮಗೆ ಖುಷಿ ಆಗುತ್ತೆ ಅಂತ ಹೇಳಿದ್ರು. ಪಂಡಿತ್ನಹಳ್ಳಿಲಿ ಒಬ್ರಿಗೆ ಮೆಡಿಟೇಷನ್ ಹೇಳ್ಕೊಟ್ಟಿದ್ವು. ಅಕ್ಕ ನಮ್ಮ ಮನೆಯವರು ಫ್ರೆಂಡ್ ಅಕ್ಕ ಬಂದಿದ್ರು ಮನೆಗೆ. ಅಕ್ಕ ಬನ್ನಿ ಅಕ್ಕ ಅಂತ ಹೇಳ್ಬಿಟ್ಟು ಕುಂಡ್ರಿಸ್ಬಿಟ್ಟು, ಅಕ್ಕ ವೆಯ್ಟ್ ಲಾಸ್ ಆಗ್ತೀರಾ, ತುಂಬಾ ದಪ್ಪ ಇದೀರ ಕಣಕ್ಕ. ನಾನು 75 kg ಇದ್ದೆ ಫಸ್ಟ್, 72 kg, ಇವಾಗ 65 kg ಆಗಿದ್ದೀನಿ. ನಾನು ಮೆಡಿಟೇಷನ್ ಮಾಡಿ ನಿಮ್ಗೆ ಯಾಕೆ ಆಗಲ್ಲಕ್ಕ, ನೀವು ಕುತ್ಕೊಳ್ರಿ, ನಿಮ್ ಮಕ್ಳಿಗೆ ಮದ್ವೆ ಆಗಿಲ್ಲ, ಮಕ್ಳಾಗಿಲ್ಲ ಅಂತ ಯಾಕಕ್ಕ ಕೊರಗ್ತೀರಾ, ಕುತ್ಕೊಳ್ರಿ ಅಂತ ಹೇಳ್ಬಿಟ್ಟು ಮದ್ವೆಗಳು ಆದ್ವು, ಮಕ್ಳುಗಳು ಇನ್ನೂ ಆಗಿರ್ಲಿಲ್ಲ. ಅವ್ರಿಗೆ ಮೆಡಿಟೇಷನ್ ಹೇಳ್ಕೊಟ್ಟೆ. ಮೆಡಿಟೇಷನ್ ನೀವು ಈ ತರ ಮಾಡ್ಬೇಕು, ನಿಮ್ ಮಕ್ಳಿಗೂ ಹೇಳ್ಕೊಡಿ ಅಂತ ಹೇಳ್ಬಿಟ್ಟು ಹೇಳೋ ಹೊತ್ತಿಗೆ ಇವಾಗ 7 ತಿಂಗಳು ಪ್ರೆಗ್ನೆಂಟ್, ಇವಾಗ ಕನ್ಸೀವ್ ಆಗಿದ್ದಾರೆ, ತುಂಬಾ ಚೆನ್ನಾಗಿದ್ದಾರೆ. ಅಕ್ಕ ಯಾವಾಗ್ಲೂ ಬರ್ತಿರ್ತಾರೆ ಮಾತಾಡಿಸ್ಕೊಂಡು ಹೋಗಕ್ಕೆ. ನಮ್ಮ ಮನೇಲೂ ಧ್ಯಾನ ಇಟ್ಕೊಳ್ಳಿ, ಸತ್ಸಂಗ ನೀವು ಮಾಡಿ ಅಕ್ಕ, ಎಂತದ್ ಹೇಳ್ಕೊಟ್ಬಿಟ್ಟಕ್ಕ ಅಂತ. ಅವ್ರ ಯಜಮಾನ್ರು ಹೇಳ್ತಾರೆ, ತಲೆ ಮೇಲೆ ಏನೋ ಡಬ್ಬ ಇಟ್ಕೊಂಡ್ ಕುತ್ಕಂತೀಯ, ಪಿರಮಿಡ್ ಕ್ಯಾಪ್ ಇಟ್ಕೊಂಡ್ ಅಕ್ಕ ಏನೋ ಇಟ್ಕೊಂಡ್ ಕುತ್ಕೊಂಡ್ಬಿಡ್ತಾರಕ್ಕ, ನೀನ್ ಎಂತದಕ್ಕ ಹೇಳ್ಕೊಟ್ಟೆ, ಫಸ್ಟ್ ನಗಣ, ಊಟ ತಿನ್ಬಾ, ಉಣ್ಬಾ, ತಿನ್ಬಾ, ಕಾಫಿ ಕುಡಿತೀಯ, ಊಟ ಮಾಡು ಅಂತ ಎಲ್ಲಾ ಹೇಳೋರಕ್ಕ. ನೀನ್ ಏನೋ ಹೇಳ್ಕೊಟ್ಮೇಲೆ ನಮ್ಮ ಅವ್ವನು ಅಷ್ಟೇ, ಇವ್ರು ಅಷ್ಟೇ ಕಣಕ್ಕ, ಮಾತಾಡಲ್ಲ, ಊಟ ಮಾಡು ಅನ್ನಲ್ಲ, ಸುಮ್ಮ ಕೂತಿರ್ತಾರೆ ಕಣಕ್ಕ ಡಬ್ಬ ಇಕ್ಕೊಂಡು ಅಂತ ಅಂದ್ರು. ಅಣ್ಣ ಡಬ್ಬ ಅಲ್ಲ ಅಣ್ಣ, ಅದ್ ಎನರ್ಜಿ, ನೀವು ಮಾಡಿ ನೋಡಿ, ನೀವ್ ಇಷ್ಟೆಲ್ಲ ಓಡಾಡ್ತೀರಾ, ಯಾಕಾಗಲ್ಲ ಅಣ್ಣ, ಆಗುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲ ಕಣಕ್ಕ, ಮುಂಚೆ ತರ ಚೆನ್ನಾಗವ್ರೆ, ಎಷ್ಟು ಚೆನ್ನಾಗ್ ಮಾತಾಡ್ತಾರೆ, ಎಲ್ಲ ಚೇಂಜಸ್ ಕಾಣ್ತಾ ಇದೆ ಅಂತ ಹೇಳಿದ್ರು ಅವರುನು. ಮತ್ತೆ ಶಿರಾ ಗೇಟ್ ಅಲ್ಲೂ ಅಷ್ಟೇನೆ ಒಬ್ರಿಗೆ ಹೇಳ್ಕೊಟ್ಟಿದ್ದು, ಒಂದು 4-5 ಜನ ಕೇಳ್ಕೊಟ್ಟಿದ್ವಿ ಶಿರಾ ಗೇಟ್ ಅಲ್ಲಿ, ಅವರು ಚೆನ್ನಾಗಿದ್ದಾರೆ. BP ಮತ್ತೆ ಶುಗರ್ ಮಾತ್ರೆಗಳು ನುಂಗ್ತಾ ಇಲ್ಲ, ಇವಾಗ ತುಂಬಾ ಚೆನ್ನಾಗಿದ್ದಾರೆ ಹಾಗಂತ ಹೇಳಿದ್ರು. ನಾನು ಮಾತ್ರೆಗಳು ಏನು ನುಂಗ್ತಾ ಇಲ್ಲ ಮೇಡಮ್, ನಾನು ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ಬಿಟ್ಟು. ಮತ್ತೆ ನಾನು ಎಲ್ಲೆಲ್ಲಿ ಹೋಗ್ತೀನಿ ನೋಡ್ರಿ, ನಾನು ಇವಾಗ ಫಸ್ಟ್ ನಾನು ಎದುರುತ್ತಾ ಇದ್ದೆ, ನನ್ ಕೈಲಿ ಆಗಲ್ಲ, ನಾನು ತುಂಬಾ ನನ್ನ ಅಣ್ಣನ ಮದ್ವೆಗೆನೆ ಬಟ್ಟೆಗಳೆಲ್ಲ ಎತ್ಕೊಂಡೋಳು, ನನ್ಗೆ ಆಗಲ್ಲ ನಾನು ಬರಲ್ಲಣ್ಣ, ನನ್ಗೆ ಎಲ್ಲಿ ಪ್ರಾಬ್ಲಮ್ ಆಗುತ್ತೋ, ಎಲ್ಲಿ ತಿಂದು ನಾನು ಬರಕ್ಕಾಗಲ್ಲ ಅಂತೇಳಿ ಬಟ್ಟೆ ತಗೊಂಡಿದ್ದಳು ವಾಪಸ್ ಎತ್ತಿಟ್ಬಿಟ್ಟು ಈಗ ಉದ್ದೇಶವಾಗಿ ಹೋಗ್ತೀನಿ ಎಲ್ಲಾ ಊರುಗಳು, ಎಲ್ಲೆಲ್ಲಿ ರ್ಯಾಲಿಗಳಾಗುತ್ತೆ, ಪಿರಮಿಡ್ಗಳಿಗೆ, ಎಲ್ಲೆಲ್ಲಿ ಊರಿಗೆ ಹೋಗ್ಬೇಕು, ನಾಮಕರಣ, ಪ್ರತಿಯೊಂದು ಫಂಕ್ಷನ್ಗೂ ಅಟೆಂಡ್ ಆಗ್ತಿದೀನಿ. ಬಟ್ ಬೆಳ್ಳುಳ್ಳಿ ತಿನ್ನಲ್ಲ, ನಮಗೆ ಏನ್ ಬೇಕೋ ಅದು ನಾನು ತಿನ್ಬಿಟ್ಟು ಇದ್ದವ್ರಿಗೆಲ್ಲ ಬರೀ ಪ್ರಚಾರಗಳು ಹೇಳೋದು, ಅವ್ರು ಮಾತಾಡ್ತಿರ್ತಾರೆ ಅಂತ, ಅವ್ರು ಏನ್ ಮಾತಾಡ್ತಿರೋ ಅದ್ ನಾನು ಕೇಳಿಸ್ಕೊಂಡು, ಯಾಕೆ ಮೇಡಮ್ ಆಗಲ್ಲ, ನಾವು ಚೆನ್ನಾಗಿದೀವಿ, ಕಾಯಿಲೆಗಳು ಯಾವ್ದು ಅಲ್ಲ, ನಾವು ಯೋಚನೆ ಮಾಡ್ತೀವಲ್ಲ ಅದ್ರಿಂದಲೇ ಬರುತ್ತೆ, ನೀವ್ ಯಾಕೆ ಆತರ ಥಿಂಕ್ ಮಾಡ್ತೀರಾ, ಪಾಸಿಟಿವ್ ಆಗಿ ಯೋಚನೆ ಮಾಡ್ರಿ, ನಾನೊಂದು ಹೇಳ್ಕೊಡ್ತೀನಿ ಮಾಡ್ತೀನಿ ಅಂತ ಕೇಳ್ತೀನಿ, ಮಾಡ್ತೀನಿ ಅಂತಾರೆ. ಈ ತರ ಕೈಲಾಕ್ ಮಾಡಿ ಕಣ್ಣು ಮುಚ್ಚಿ ಉಸಿರಾಟದ ಮೇಲೆ ಗಮನ ಕೊಟ್ಟು, ನಿಮ್ ವಯಸ್ಸು ಎಷ್ಟೈತೋ ಅಷ್ಟು ನಿಮಿಷ ನೀವು ಮಾಡ್ತಾ ಹೋಗಿ, ಯಾಕಾಗಲ್ಲ, PMC ಮೆಡಿಟೇಷನ್ ಚಾನಲ್ ಐತೆ, ಇದೇ ನಮ್ ಗುರು, ಪಾಂಪ್ಲೆಟ್ ಕೊಡ್ತೀನಿ ತಗೊಳ್ಳಿ ಅಂತ ಪ್ರತಿಯೊಬ್ಬರಿಗೂ, ಬಸ್ ಸ್ಟಾಂಡ್ ವಾಶ್ರೂಮ್ ತೊಳೆಯೋರಿಂದ ಹಿಡಿದು ಕಸ ಗುಡ್ಸೋರಿಂದ ಹಿಡಿದು ಪ್ರತಿಯೊಂದು
ಎಲ್ಲೆಲ್ಲಿ ನನಗೆ ಸಿಗ್ತಾರೋ ಒಂದು ನಿಮಿಷನೂ ನಾನು ಟೈಮ್ ವೇಸ್ಟ್ ಮಾಡ್ತಾ ಇಲ್ಲ. ಮತ್ತೆ ನನ್ನ ನಿದ್ದೆಲೂ ಅಷ್ಟೇನೆ, ಯಾವಾಗ್ಲೂ ಅಷ್ಟೇನೆ ಅಲರ್ಟ್. 11:30, 12 ಗಂಟೆ ಮಲಗಿದ್ರುನು 3 ಗಂಟೆ ಅಷ್ಟೊತ್ತಿಗೆ ಫುಲ್ ಎಚ್ಚರ ಆಗ್ಬಿಡುತ್ತೆ. ಅವಾಗ್ಲೇ ಸ್ನಾನ ಮಾಡ್ಬಿಟ್ಟು ಮೆಡಿಟೇಷನ್‌ಗೆ ಕುತ್ಕೊಂತಾ ಇದೀನಿ. ತುಂಬಾ ಚೆನ್ನಾಗಿದೆ ಧ್ಯಾನ. ನಮ್ಮ ಮನೆಯವರು ಅಷ್ಟೇನೆ ಫಸ್ಟ್ ಮಾಡ್ತಾ ಇರ್ಲಿಲ್ಲ ಧ್ಯಾನ. ನನ್ನಲ್ಲಿ ಚೇಂಜಸ್ ನೋಡಿ ನನ್ಗೆ ಎಷ್ಟು ಇಂಪ್ರೂವ್‌ಮೆಂಟ್ಸ್ ಆಗಿರೋದು. ಇಷ್ಟೆಲ್ಲ ಓಡಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಅವರು ಒಂದ್ ಅರ್ಧ ಗಂಟೆ ಕುತ್ಕೊಳ್ಳೋದು. ಮತ್ತೆ ಸ್ಟ್ರೈನ್ ಆದಾಗ ಗಂಟೆಗಟ್ಲೆ ಕುತ್ಕೊಂಡ್ಬಿಡ್ತಾರೆ ಅಂಗಡಿನಲ್ಲಿ. ನಮ್ ಲಿಖಿತ್‌ನು ಅಷ್ಟೇನೆ ತುಂಬಾ ಚೆನ್ನಾಗಿ ಓದ್ತಿದ್ದಾನೆ. ತುಂಬಾ ಪ್ರಚಾರ ಮಾಡ್ತಾ ಇದೀನಿ. ರ್ಯಾಲಿಗೂ ಹೋಗ್ತಾನೆ. ಪಿರಮಿಡ್‌ಗಳೆಲ್ಲ ಸೇವೆಗಳನ್ನು ಮಾಡ್ತಾ ಇದಾರೆ. ನಮ್ ಜೀವನ ತುಂಬಾ ಚೆನ್ನಾಗಿದೆ ಪತ್ರಿ ಸರ್ ಇಂದ. ಇಲ್ಲಾಂದ್ರೆ ನಾವ್ ಎಷ್ಟು ಏನೋ ಇವಾಗ ಏನಾಗ್ತಿದ್ವು ಅನ್ನೋದೇ ನಮಿಗ್ ಗೊತ್ತಾಗ್ತಾ ಇರ್ಲಿಲ್ಲ. ಅಷ್ಟು ನಾವು ಇದ್ರಲ್ಲಿದ್ವಿ, ಕ್ರಿಟಿಕಲ್ ಪೊಸಿಷನ್ ಅಲ್ಲಿ. ಇವಾಗ ನನಗೆ ಧ್ಯಾನದಿಂದ ಎಲ್ಲ ಸಿಕ್ಕೈತೆ, ಏನಕ್ ಸಿಕ್ಕಲ್ಲ? ಪ್ರತಿಯೊಂದು ಸಿಗುತ್ತೆ. ಇದ್ರನ್ನ ನಾವು ಫಾಲೋ ಮಾಡ್ಕೊಂಡು ಪ್ರತಿನಿತ್ಯ ಅಭ್ಯಾಸ ಮಾಡ್ಕೊಂಡು ನಾವು ಊಟ ತಿಂಡಿ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ನಾವು ಮಾಡ್ಕೊಂಡು ಹೋದ್ರೆ ಏನ್ ಬೇಕಾದ್ರೂ ಜಯಿಸ್ಬೋದು, ಸಾಧಿಸ್ಬೋದು. ಇವಾಗ ಅಯ್ಯಪ್ಪ ಪಿಂಡಿ ಸರ್ ಕ್ಲಾಸ್ ನಡೀತಾ ಇದೆ. ಅದು ಅಷ್ಟೇ ತುಂಬಾ ಚೆನ್ನಾಗಿ ಬರ್ತಿದೆ. 11ರಿಂದ 12 ಗಂಟೆ ಅದನ್ನು ಜೂಮ್ ಸೆಷನ್ ಅಟೆಂಡ್ ಮಾಡೋದು. ಪ್ರತಿಯೊಂದು ಪಿರಮಿಡ್ ಮಾಸ್ಟರ್‌ಗಳು ಎಂತೆಂತ ಕ್ಲಾಸ್ ಕೊಡ್ತಿದ್ದಾರೆ ಅಂದ್ರೆ ನಮ್ ಜೀವನ ಇಷ್ಟಕ್ಕೂ ಸಾಕಾಗಲ್ಲ. ಎಷ್ಟು ನಾವು ಜನ್ಮ ಎತ್ತಿ ಈ ಜನ್ಮಕ್ಕೂ ಸಾಕಾಗಲ್ಲ ಅನ್ನಿಸುತ್ತೆ ಅಷ್ಟು ಸೆಷನ್‌ಗಳು. ಫಸ್ಟ್ ನಾವು ಟೈಮ್ ವೇಸ್ಟ್‌ಗಳು ಮಾಡ್ತಾ ಇದ್ವು. ವಾಟ್ಸಾಪ್ ಇದ್ರಲ್ಲಿ ಫೋನ್‌ಗಳು ಮಾಡೋದು, ಮಾತಾಡೋದು ಆ ತರ ಎಲ್ಲ. ಇವಾಗ ಟೈಮ್ ಪಿರಮಿಡ್ ಮಾಸ್ಟರ್‌ಗಳಿಗೆ ಮಾತ್ರ ರಿಲೇಷನ್ ಎಲ್ಲ ಫುಲ್ ಕಟ್ ಮಾಡ್ಬಿಟ್ಟು ಯಾರ್ಯಾರು ಹೆಚ್ಚೆಚ್ಚಿಗೆ ಮಾತಾಡ್ತಾರೋ ಮಾತಾಡಬಾರ್ದು ಜಾಸ್ತಿ. ನೀವು ಮಾತಾಡ್ಬೇಡಿ. ಫ್ರೆಂಡ್ ಸರ್ಕಲ್ ಮತ್ತೆ ನಮ್ಮ ಅಂಗಡಿಗೆ ಬರೋರು ಅಕ್ಕಪಕ್ಕದ ಹಳ್ಳಿಗಳು ಅವ್ರಿಗೆಲ್ಲ ಹೇಳ್ಕೊಡೋದು. ಮೊನ್ನೆ ದಿವಸ ಒಬ್ರು ಬಂದಿದ್ರು. ಗಂಟ್ಲು ಈ ತರ ಯಾವ ಥೈರಾಯ್ಡಿಂದು ಗ್ರಂಥಿದು ಫುಲ್ ಆಪರೇಷನ್ ಆಗಿದೆ. ಇದಿತ್ತು, ಆಳ್ವಾಸಿತ್ತು, ಅದೆಲ್ಲ ನಾವು ಇತ್ತು. ಅಕ್ಕ ಈ ತರ ಆಗಿದೆ, ನಾ ಏನ್ ಮಾಡ್ಬೇಕು? ಅವ್ರಿಗೆ ವಾಯ್ಸೇ ಗೊತ್ತಿಲ್ಲ. ಫುಲ್ಲು ಸಣ್ಣ ವಾಯ್ಸು, ಚಿಕ್ಕ ಧ್ವನಿ. ನೀವೇ ಮಾತಾಡಿ ಅಂತಾರೆ. ಫೋಟೋ ಮಾಡಿಸ್ಕೊಂಡು ಹೋಗಕ್ ಬಂದಿದ್ರು. ಅಣ್ಣ ನೀವ್ ಯಾಕೆ ಇಷ್ಟೊಂದು ಹೆದರುತ್ತೀರಾ? ಏನೂ ಆಗಿಲ್ಲ, ದೇವ್ರು ಕೊಟ್ಟರು ಮತ್ತೆ ಬರುತ್ತಣ್ಣ. ಡಾಕ್ಟ್ರು ಹೇಳಿದ್ ಬಿಟ್ಬಿಡ್ರಿ. ಇವಾಗ ನೀವು ಧೈರ್ಯವಾಗಿ ನೀವು ಮಾಡ್ರಿ. ಪಾಂಪ್ಲೆಟ್ ಕೊಟ್ಬಿಟ್ಟು ಹೇಳ್ಕೊಟ್ಟೆ. ಧೈರ್ಯವಾಗಿ ನೀವು ಮಾಡಿ. ಪ್ರತಿಯೊಬ್ಬರಿಗೂ ವಿಡಿಯೋಗಳು ಕಳಿಸೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡಿಸೋದು ನೀವು ಮಾಡಿ. ಇದಾಗುತ್ತೆ. ಯಾಕಾಗಲ್ಲ? ಒಂದ್ ವಾರ 21 ದಿವಸ ನೀವು ಮಾಡಿ ನೋಡಿ. ನಿಮ್ಮಲ್ಲಿ ನೀವು ಚೇಂಜ್ ಆಗ್ತೀರಾ. ಚೇಂಜ್ ಆಗಲ್ಲ ಅಂದ್ರೆ ಬಿಟ್ಬಿಡ್ರಿ, ಬೇಡ. ನೀವೇನ್ 5 ಪೈಸೆ ಕೊಡ್ಬೇಕಾಗೈತಾ ಇದಕ್ಕೆ? ಏನು ಕೊಡ್ಬೇಕಾಗಿಲ್ಲ. ನಿಮ್ಮಲ್ಲಿ ನೀವು ಮಾಡ್ಬೇಕು. ನಿಮಿಗೋಸ್ಕರ ಈ ಟೈಮ್ ಕೊಡ್ರಿ. ಇದ್ ನಿಮಿಗೋಸ್ಕರ ನೀವು ಮಾಡ್ತಿರೋದು. ಬೇರೆಯವ್ರಿಗೋಸ್ಕರ ಇಷ್ಟು ದಿವಸ ಇಷ್ಟೆಲ್ಲ ನೀವು ಮಾಡ್ತಿರೋದು ಇದು ಬೇರೆಯವ್ರಿಗೋಸ್ಕರ. ಈಗ ಮಾಡ್ತಿರೋದು ನಿಮಿಗೋಸ್ಕರ ಅಂತ ಹೇಳ್ತಾ ಇರೋದು. ಮತ್ತೆ ಬೇಕರಿ ಒಬ್ರಿಗೆ ಹೇಳ್ಕೊಟ್ಟಿದ್ದೆ. ಬೇಕರಿಯವರು ಮೇಡಮ್ ತುಂಬಾ ಲಾಸ್ ಅಲ್ಲಿ ನಡೆಯುತ್ತೆ ಮೇಡಮ್. ಎಷ್ಟು ನನಗೆ ಬೇಜಾರಾಗುತ್ತೆ ಅಂದ್ರೆ ನನ್ಗೆ ಏನಕ್ಕಪ್ಪ ಇಷ್ಟೊಂದು ಬಾಕ್ಲು ತೆಗೆದ್ಬಿಟ್ರೆ ಇಷ್ಟು ಜೀವನ ಅನ್ನಿಸ್ಬಿಡುತ್ತೆ. ತುಂಬಾ ಟೆನ್ಷನ್ ಮೇಡಮ್, ಒತ್ತಡ ನನಗೆ. ಎಷ್ಟೆಲ್ಲ ನಾವು ಸ್ವೀಟ್ಗಳು ಮಾಡ್ತೀವಿ, ನನ್ಗೇನು ಅನ್ನಿಸ್ತಿಲ್ಲ ಅಂದ್ರು. ಇಲ್ಲ ಸರ್ ಆಗುತ್ತೆ, ನಾನೊಂದು ಹೇಳ್ಕೊಡ್ತೀನಿ, ಮಾಡ್ತೀರಾ ಸರ್? ಮಾಡ್ತೀನಿ ಸರ್. ಈ ತರ ನೀವು ಮಾಡಿ ಸರ್, ಅನುಕೂಲ ಆಗುತ್ತೆ. ವಿಡಿಯೋಸ್ ಶೇರ್ ಮಾಡೋದು, ಮತ್ತೆ ಪತ್ರಿ ಸರ್ ಬಗ್ಗೆ ಹೇಳೋದು, ಪಿರಮಿಡ್ ಬಗ್ಗೆ ಹೇಳೋದು, ಅದರಿಂದ ಉಪಯೋಗ ಏನು, ನೇಚರಲ್ಲಿ ಬೆರೀರಿ, ಅದರಿಂದ ಯೂನಿವರ್ಸ್ ಜೊತೆ ಬೇಗ ನೀವು ಕನೆಕ್ಟ್ ಆದ್ರೆ ನಿಮಗೆ ಎನರ್ಜಿ ಜಾಸ್ತಿ ಆಗುತ್ತೆ ಅಂತ ಹೇಳೋದು. ಮತ್ತೆ ಭೈರವಿ ಪಿರಮಿಡ್ ಇಲ್ಲೇ ಆಗ್ತಾ ಇದೆ ತುಮಕೂರಲ್ಲಿ. 7 ಕೋಟಿ ಪ್ರಾಜೆಕ್ಟ್ ನಡೀತಾ ಇದೆ. MLA ಶ್ರೀನಿವಾಸ್ ಗೊತ್ತಲ್ಲ ಗುಬ್ಬಿ ಅವರು, ಅವ್ರು ಮಾಡ್ಕೊಡ್ತಾ ಇದಾರೆ. ಇನ್ನೊಂದು 6 ತಿಂಗಳು ಆಗುತ್ತೆ ಸರ್. ಇವಾಗ್ಲೂ ಸಣ್ಣ ಪುಟ್ಟ ಪಿರಮಿಡ್ಗಳು ಇದಾವೆ. ಅಲ್ಲೂ ನೀವು ಹೋಗಿ ಮನೆಗಳಲ್ಲೂ ಪಿರಮಿಡ್ ಆಗ್ತಾ ಇದೀವಿ. ಅಲ್ಲೂ ಎನರ್ಜಿ ಸಿಗುತ್ತೆ. ನೀವು ಮಾಡಿ. ಭೈರವಿ ಪಿರಮಿಡ್ಗೂ ಬನ್ನಿ ಸರ್. ಇನ್ನೊಂದು 6 ತಿಂಗಳು ಆಗುತ್ತೆ ಸರ್. ದೊಡ್ಡ ಪಿರಮಿಡ್ ಬೆಂಗಳೂರಲ್ಲಿ ಯಾವ ರೀತಿ ದೊಡ್ಡದಿದೆಯೋ ತುಮಕೂರಲ್ಲೂ ಅದೇ ರೀತಿ ಆಗ್ತಿದೆ ಸರ್. ಬನ್ನಿ ಸರ್, ನೀವು ಉಪಯೋಗ ಪಡ್ಕೊಳ್ಳಿ ಅಂತ ಪ್ರತಿಯೊಬ್ಬರಿಗೂ ಹೇಳೋದು. ಲೆಕ್ಚರರ್ಗೂ ಅಷ್ಟೇನೆ. ರಾಮ್ ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ನಾನು ಡೈಲಿ ಹೋಗ್ತೇನೆ ಅಲ್ಲಿಗೆ. ಯಾಕೆಂದ್ರೆ ಪ್ರತಿಯೊಬ್ರು ಸಿಗ್ತಾರೆ. ನನಗೆ ಧ್ಯಾನ ನಮಸ್ಕಾರ ಮಾಡೋದು, ಸುಮ್ನೆ ಅಲ್ಲಿ ಕುತ್ಕೊಳ್ಳೋದು, ಮೆಡಿಟೇಷನ್ ಮಾಡೋದು, ಬಂದವ್ರಿಗೆಲ್ಲ ಪಾಂಪ್ಲೆಟ್ ಕೊಡೋದು. ಯಾಕೆ ಮೇಡಮ್ ಈ ತರ ಕೂತಿದ್ದೀರಾ? ನನ್ ಮಗುನ ಬಿಷಪ್ ಸ್ಕೂಲಿಗೆ ಕಳ್ಸಿದೀನಿ ಮೇಡಮ್. ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ಇಲ್ಲೇ ಕಾಯ್ಬೇಕು, ಟೈಮ್ ವೇಸ್ಟ್. ಮತ್ ನನ್ ಟೀಚರೇನೆ, ಬಟ್ ನಾನ್ ನೋಟ್ಸ್ ಬರೀತೀನಿ. ನನ್ ಲೆಕ್ಚರರು ಮಗ ಬರೋವರೆಗೂ ನಾನು ಕಾಯ್ಲೇಬೇಕು ಮೇಡಮ್. ಮೇಡಮ್ ನೀವು ನೋಟ್ಸ್ ಮಾಡ್ಕೊಳ್ಳಿ, ಮಗನ್ನೂ ಕಾಯ್ಲಿ. ಇದು ಆಗುತ್ತೆ ಮೇಡಮ್ ನಿಮಗೆ. ನಮ್ಮ ಮನೆಯವ್ರದ್ದು ಸ್ವಲ್ಪ ಕಿರಿಕಿರಿ ಮೇಡಮ್ ಮನೆಯಲ್ಲಿ ಅಂದ್ರು. ಇಲ್ಲ ಮೇಡಮ್ ಆಗುತ್ತೆ, ಏನಕ್ಕಂತೀರಾ? ನಾವು ಹೋದ್ ಜನ್ಮದಲ್ಲಿ ನಾವು ಅವ್ರಿಗೆ ತೊಂದರೆ ಕೊಟ್ಟಿದ್ವಿ, ಅದಕ್ಕೆ ನಾವು ಈ ಜನ್ಮದಲ್ಲಿ ಈ ತರ ಮಾಡ್ತಿದ್ರೆ ಏನು ಆಗಲ್ಲ ಮೇಡಮ್. ವಸುಂಧರ ವಾರಿಯರ್ಸ್ ಆಲ್ರೆಡಿ ಇದ್ರಂತೆ. ಮೇಡಮ್ ಯಾವ ರೀತಿ ನೀವು ಮೆಡಿಟೇಷನ್ ಮಾಡ್ತಿದ್ದೀರಾ ಅಂತ ಕೇಳಿದೆ. ಮೇಡಮ್ ಇದು ಕಳಿಸಿದರೆ ನನ್ನ ಫ್ರೆಂಡ್ ಬೆಂಗಳೂರವರು ಮೇಡಮ್, ಇದ್ ನೋಡಿ ಇವ್ರೇನಾ? ಎಸ್ ಮೇಡಮ್ ಹೌದು, ಎಕ್ಸಾಕ್ಟ್ಲಿ ಮೇಡಮ್. ನೀವು ಒಳ್ಳೇದೇ, ಸರಿಯಾದ್ದೇ ನೀವು ತಾಂಡಿದ್ದೀರಾ ಧ್ಯಾನ. ಇದು ಒಳ್ಳೇದೇ ಮೇಡಮ್. ಈಗ ನಾವು ಅದೇ ಮಾಡ್ತಿರೋದು ಮೇಡಮ್. ದಯವಿಟ್ಟು ನೀವು ಟೈಮ್ ವೇಸ್ಟ್ ಮಾಡಬೇಡಿ. ನೋಟ್ಸ್ ಬರ್ಕೊಳ್ಳಿ, ಮಗನೂ ಕರ್ಕೊಂಬನ್ನಿ. ಆ ಕೆಲ್ಸನ ಮಾಡ್ಬೇಕು. ಸಾಂಸಾರಿಕನೂ ಇರ್ಬೇಕು, ಪ್ರಾಪಂಚಿಕನೂ ಇರ್ಬೇಕು, ಆಧ್ಯಾತ್ಮಿಕನೂ ಇರ್ಬೇಕು. ನೀವು ಮಾಡಿ ಮೇಡಮ್. ಆಗುತ್ತೆ ಮೇಡಮ್. ನಿಮಗೆ ಯಾಕೆ ಆಗಲ್ಲ ಅನ್ನೋದಕ್ಕೆ
ಇವಾಗ ಇಲ್ಲ ಮೇಡಮ್ ನೀವ್ ಹೇಳಿದ್ದು ನಿಜ, ನೀವ್ ಇಷ್ಟೆಲ್ಲ ನೀವು ಸಾಧನೆ ಮಾಡ್ತೀರಾ, ನಾನ್ ಮಾಡ್ಲೇಬೇಕು ಮೇಡಮ್. ಇಲ್ಲ ಮೇಡಮ್ ಇದು ಪತ್ರಿ ಸರ್ ಸಂಕಲ್ಪ ಮೇಡಮ್, ಧ್ಯಾನ ಜಗತ್ತು, ಪಿರಮಿಡ್ ಜಗತ್, ಶಾಖರ ಜಗತ್ ನಾವ್ ಮಾಡ್ಲೇಬೇಕು ಮೇಡಮ್, ಮುನ್ನುಗ್ಗಿ ನಾವ್ ಎಲ್ಲದಕ್ಕೂ ಹೋಗ್ಲೇಬೇಕು ಮೇಡಮ್ ಅಂತ ಹೇಳಿದ್ರು. ಹೇಳ್ದೆ ನಾನು ಅಷ್ಟೊತ್ತಿಗೆ, ಆಯ್ತು ಮೇಡಮ್ ಇಲ್ಲ ನಾನು ಮಾಡ್ತೀನಿ ಅಂತ ಹೇಳಿದ್ರು. ಮತ್ತೆ ಚೇಳೂರವರು ಮೊನ್ನೆ ದಿವಸ ನಮ್ಮ ಮನೇಲಿ 35 ಜನ ಸೇರಿದ್ವು. ಮನೆ ಧ್ಯಾನ ಇಟ್ಕೊಂಡಿದ್ವಿ. ಆ ಧ್ಯಾನದಲ್ಲಿ ಎಲ್ರು ಬಂದಿದ್ರು. ಅದ್ರಲ್ಲಿ ಗಂಡ ಹೆಂಡತಿ ಬಂದಿದ್ರು. ನಮ್ ಫೋಟೋ ಫ್ರೇಮ್ ವರ್ಕ್ಸ್ ನಮ್ದು, ಅದ್ರಲ್ಲಿ ಫೋಟೋ ಫ್ರೇಮ್ ವರ್ಕ್ಸ್ ಅಲ್ಲಿ ಗಂಡ ಅವರು ಮಾರುತಿ ಫ್ರೇಮ್ ವರ್ಕ್ಸ್ ಅಂತ ಹೇಳ್ಬಿಟ್ಟು ಗಂಡ ಹೆಂಡತಿ ಇಬ್ರು ಕೇಳೋರು ಯಾವಾಗ್ಲೂ, ನೀವು ಮೆಡಿಟೇಷನ್ ಮಾಡ್ತೀರಂತೆ, ನಿಮಗೆ ತುಂಬಾ ಅನುಕೂಲ ಆಗೈತಂತೆ, ನೀವು ಹೇಳ್ಕೊಡಿ ಅಂತ. ಸರಿ ಆಯ್ತು ಹೇಳ್ಕೊಡ್ತೀನಿ ಅಣ್ಣ, ನೀವು ಕರ್ಕೊಂಬನ್ನಿ ನಿಮ್ ಮಿಸ್ಸಸ್ನ ಒಂದ್ಸರಿ. ಹಿಂಗ್ ಹೇಳಿದ್ರೆ ಸರಿ ಹೋಗಲ್ಲ. ಮೆಡಿಟೇಷನ್ ಮಾಡ್ಬೇಕಾದ್ರೆ ಅಣ್ಣನು ಗಾಡಿ ನಿಲ್ಸ್ಬಿಟ್ಟು ಬಂದ್ರು. ಅಣ್ಣ ಈ ತರ ನಮ್ಮನೆ ಮೆಡಿಟೇಷನ್ ನಡೀತಾ ಇತ್ತು ಅಣ್ಣ, ನೀವು ದಯವಿಟ್ಟು ಕರ್ಕೊಂಬನ್ನಿ ನಿಮ್ ಮಿಸ್ಸಸ್ನ. ಇಮಿಡಿಯೇಟ್ ಹೋಗಿ ಗಾಡಿಲಿ ಕರ್ಕೊಂಬಂದ್ರು. ಹೇಳಿದ್ವಿ ಮೆಡಿಟೇಷನ್ ಮಂಜುಳಾ ಮೇಡಮ್ ಅಂತ ಇದಾರೆ ಚಿಕ್ಕಪೇಟೆಲಿ, ಮೇಡಮ್ ನೀವ್ ಹೇಳ್ಕೊಡಿ ಅದಕ್ಕೆ. ಇವಾಗ ಅವ್ರಿಗೆ ಕನ್ಸೀವ್ ಆಗ್ತಾನೆ ಇರುವಂತ ಎಷ್ಟು ವರ್ಷ ಆದ್ರೂ, ಇವಾಗ 1.5 ತಿಂಗಳಾಗಿದೆ ಅಕ್ಕ, ಎಂತದ್ ಹೇಳ್ಕೊಟ್ರಿ ನೀವು, ನನಗೆ ಗ್ರೇಟ್ ಮಾಸ್ಟರ್ ಬರ್ತಾರೆ ಅಂತ ಹೇಳ್ಕೊಳ್ಳಿ ಮೇಡಮ್. ನೀವ್ ಯಾವಾಗ್ಲೂ ಲೋಕ ಕಲ್ಯಾಣಕ್ಕೋಸ್ಕರ ನಾನು ಬರ್ತಾ ಇದ್ದೀನಿ, ನನ್ ಮಗು ಅಂತ ನೀವ್ ಹೇಳ್ಕೊಳ್ಳಿ, ಖಂಡಿತ ಆಗುತ್ತೆ ಅಂತ ಹೇಳಿದ್ವಿ. ಆಯ್ತು ಸರಿ ಅಂತ ಹೇಳ್ಬಿಟ್ಟು ಇವಾಗ 1.5 ತಿಂಗಳು ಅಂತ ಅವ್ರು ತುಂಬಾ ಅಪ್ರಿಶಿಯೇಟ್ ಪಟ್ಟು ಖುಷಿ ಪಟ್ರು. ಇಲ್ಲ ಅಕ್ಕ ನಾನು ಎಷ್ಟೊತ್ತನಾಗ್ಲಿ ನಾವು ಮಾಡೇ ಮಲಗ್ತೀವಕ್ಕ ಮೆಡಿಟೇಷನ್ ಅಂತ. ತುಂಬಾ ಚೆನ್ನಾಗಿದ್ದಾರೆ. ಮತ್ತೆ ಆದೋಣಿಲಿ ನಾವು ಒಂದ್ಸರಿ ಪಿರಮಿಡ್ಗೆ ಹೋಗಿದ್ವಿ. ಅಲ್ಲೂ ಅಷ್ಟೇನೆ, ಆದೋಣಿಲೂ ನಮಗೆ ಸಿಕ್ತವ್ರೆಲ್ಲ. ಮನೋಜ್ ಸರ್ ಮನೆ ಇದೆ, ಅಲ್ಲೂ ದೊಡ್ಡ ಪಿರಮಿಡ್ ಇದೆ, ಪತ್ರಿ ಸರ್ ಕಟ್ಸಿರೋದು. ಅಲ್ಲೂ ಹೋಗಿ ಮೆಡಿಟೇಷನ್ ಎಲ್ಲ ಹೇಳ್ಕೊಟ್ಟು, ಒಟ್ಟು ಬಳ್ಳಾರಿಗಳಲ್ಲೂ ಅಲ್ಲೂ ನಾವು ಬಸ್ ಸ್ಟ್ಯಾಂಡ್ ಅಲ್ಲಿ ಟೈಮ್ ವೇಸ್ಟ್ ಮಾಡ್ಲಿಲ್ಲ. 12 ಗಂಟೆವರೆಗೂ ರಾತ್ರಿ ಎಷ್ಟೊತ್ತನ ಆಗ್ಲಿ ಒಟ್ಟು ಮೆಡಿಟೇಷನ್, ರಾತ್ರಿ 12 ಗಂಟೆ ಆಗ್ಲಿ ಮೆಡಿಟೇಷನ್ ಹೇಳ್ಕೊಡೋದೇ ನಮಗೆ ಕೆಲಸ. ಅಷ್ಟು ನಾನು ಇದರಿಂದ ಉಪಯೋಗ ಪಡ್ತೀನಿ, ಎಲ್ಲರೂ ಪಡಿಬೇಕು ಅನ್ನೋದು ನಮಗೆ ಅಷ್ಟು ಆಸೆ. ಮತ್ತೆ ಕೂಡಲ ಸಂಗಮಕ್ಕೆ ಹೋಗಿದ್ವಿ. ಕೂಡಲ ಸಂಗಮದಿಂದ ಬಂದು 3 ಗಂಟೆ ಆಗಿತ್ತು ಮಧ್ಯರಾತ್ರಿ. ಅವಾಗ ನೀವೇನಾರು ಇರ್ಲಿಲ್ಲ, ತುಂಬಾ ಬಿಕೋನ್ಸ್ ಅದು ರೋಡ್ ಎಲ್ಲ. ಬರ್ಬೇಕಾದ್ರೆ ಮಧ್ಯದ ದಾರಿಲೇನೆ ಬಿಟ್ಬಿಟ್ರು ಸರ್ ಒಬ್ರು. ಸರಿ ಬಿಡಿ ಮೇಡಮ್, ನನ್ ಕೀ ಬೇರೆ ಕಳೆದೋಗೈತೆ ಮೇಡಮ್, ನಾನು ಹುಡುಕೊಂಬರ್ಬೇಕು, ನೀವ್ ಹೋಗಿ ಅಂತ ಹೇಳಿದ್ರು. ನಾನು ನಮ್ ಲಿಖಿತು ಮಧ್ಯ ದಾರಿಗೆ ಬಂದಿದೀವಿ. ಒಂದ್ ಸ್ವಲ್ಪ ದೂರ MG ರೋಡಿಗೆ ನಾಯಿ ಎಲ್ಲ ಫುಲ್ಲು ಅಟ್ಯಾಕ್ ಮಾಡ್ಬಿಟ್ಟು ಸುಮ್ಮನೆ ಬೊಗಳುತ್ತಾವೆ. ಈ ತರ ಅಮ್ಮ ನಾನ್ ಬರಲ್ಲ, ಮನೆ ತುಂಬಾ ಭಯ ಆಗುತ್ತೆ, ನಾನು ವಾಪಸ್ ಹೋಗ್ತೀನಿ ಅಂತ ಲಿಖಿತ್. ಇಲ್ಲಪ್ಪ ಹೋಗ್ಬೇಡ ಅಂತ ಹೇಳ್ಬಿಟ್ಟು ಒಂದ್ 2 ದಾರಿ ಮುಂದಕ್ಕೆ ಹೋದ್ವು. ಅಷ್ಟೊತ್ತಿಗೆ 3 ಜನ ಸ್ಕೂಟಿ ತಗೊಂಡ್ ಗಾಡಿ ತಗೊಂಬಂದ್ರು. ಸರ್ ಸ್ಟಾಪ್ ಕೊಡಿ ಸರ್, ನಿಲ್ಸಿ. ಯಾಕೆ ಮೇಡಮ್ ಏನಾಯ್ತು ಸರ್? ಈ ತರ ನಾಯಿಗಳು ಅಟ್ಯಾಕ್ ಮಾಡ್ತಿದೆ ಸರ್, ಮನೆಗೆ ಹೋಗಕ್ ಆಗ್ತಿಲ್ಲ, ದಯವಿಟ್ಟು ನಮ್ಮನ್ನ ಬಿಡ್ತೀರಾ? ಆಮೇಲೆ ಗೊತ್ತಿಲ್ಲ ಗುರಿ ಇಲ್ಲ, ಇಬ್ರುನು ಇಳಿಸುದ್ರು. ಬನ್ನಿ ಮೇಡಮ್ ಗಾಡಿ ಹತ್ರಿ, ನೀವು ಬಾಪ ಅಂತ ಹೇಳ್ಬಿಟ್ಟು ಕುಂಡ್ರಿಸ್ಕೊಂಡು ಮನೆ ಹತ್ರನೇ ಬಿಟ್ರು. ಸರ್ ಇಷ್ಟೊತ್ನಲ್ಲಿ ನೀವು ಬಂದಿದ್ದೀರಾ, ತುಂಬಾ ಥ್ಯಾಂಕ್ ಯು ಸರ್, ನಮ್ಮ ಮೇಲೆ ನಂಬಿಕೆ ಇಟ್ಟು ಮನೆಯವರು ಕಳಿಸಿದ್ದಾರೆ, ಈಗ ನೀವು ಕರ್ಕೊಂಬಂದ್ ಬಿಟ್ರಿ ಸರ್, ನಿಮಗೆ ತುಂಬಾ ಧನ್ಯವಾದಗಳು ಸರ್. ನನ್ ಕೊಡಕ್ಕೆ ನಿಮ್ಮ ಹತ್ರ ನನ್ನ ಹತ್ರ ಏನು ಇಲ್ಲ ಸರ್ ನಿಮಗೆ ಕೊಡಲಿಕ್ಕೆ. ಬೆಳಗ್ಗೆ ಹೊತ್ತಾಗಿದ್ರೆ ಕಾಫಿನೋ ಟೀನೋ ಅಥವಾ ಸ್ವಲ್ಪ ತಿಂಡಿನಾದ್ರೂ ತಿನ್ಕೊಂಡು ಹೋಗ್ಬೇಕಿತ್ತು ಸರ್ ಅಂತ ಹೇಳ್ಬಿಟ್ಟು, ಸರ್ ನಿಂತ್ಕೊಳ್ಳಿ ಸರ್, ನಾ ಏನಾದ್ರೂ ನಿಮಗೆ ಕೊಡ್ಲೇಬೇಕು ಅಂತ ಹೇಳ್ಬಿಟ್ಟು ಪಾಂಪ್ಲೆಟ್ ಇತ್ತು. ಸರ್ ನಿಮಗೆ ತುಂಬಾ ಒಳ್ಳೇದಾಗುತ್ತೆ ಸರ್, ದೇವ್ರು ಒಳ್ಳೇದ್ ಮಾಡ್ಲಿ. ತುಂಬಾ ಎಷ್ಟೋ ಕಷ್ಟಗಳು ನಾವು ಸಾಲ್ವ್ ಮಾಡ್ಕೊಬಹುದು, ಎಷ್ಟೆಲ್ಲ ಆರೋಗ್ಯ ಪಡ್ಕೊಬಹುದು ಸರ್. ನನಗೆ ತುಂಬಾ ನಾನು ಇದ್ರಲ್ಲಿ ತುಂಬಾ ಉಪಯೋಗ ಪಡ್ಕೊಂಡಿದೀನಿ ಸರ್. ಇದು ಪಾಂಪ್ಲೆಟ್ ಇದೆ ಸರ್, PMC ಮೆಡಿಟೇಷನ್ ಚಾನಲ್ ನೋಡಿ ಸರ್, ಇದ್ರಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಪತ್ರಿ ಸರ್ ನಮ್ ಗುರುಗಳು ಈ ತರ ಎಕ್ಸ್ಪೀರಿಯನ್ಸ್ ಮಾಡಿ ಸರ್, ಎಕ್ಸ್ಪೀರಿಯನ್ಸ್ ನೋಡಿ ಸರ್, ಪ್ರತಿಯೊಂದು ವಿಡಿಯೋಗಳು ಬರುತ್ತೆ, ಪತ್ರಿ ಸರ್ ಮ್ಯೂಸಿಕ್ ಬರುತ್ತೆ ಸರ್, ಅದನ್ನ ಕೇಳಿ. ತುಂಬಾ ಥ್ಯಾಂಕ್ಸ್ ಮೇಡಮ್, ನನಗೆ ಇದು ಬೇಕಾಗಿತ್ತು ಮೇಡಮ್, ನಾನು ತುಂಬಾ ದಿವಸದಿಂದ ಹುಡುಕ್ತಿದ್ದೆ ಅಂತ ಹೇಳ್ಬಿಟ್ಟು ನಾಯಿಗಳಿಗೂ ಥ್ಯಾಂಕ್ಸ್ ಹೇಳ್ದೆ. ಅಷ್ಟೊತ್ನಲ್ಲಿ ನಮಗೆ ಸಿಕ್ಬಿಟ್ಟು ಈ ತರ ಅವ್ರಿಗೂ ಬೇಕಿತ್ತಂತೆ, ಸಿಕ್ಕುದ್ರಲ್ಲ ಈ ತರ ಅಷ್ಟೊತ್ನಲ್ಲೂ ನಮಗೆ ಹೇಳ್ಕೊಡಕ್ಕೆ ಅಂತ. ಅಷ್ಟು ನಮಗೆ ಮಿರಾಕಲ್ ಅನ್ನಿಸ್ತು. ಮತ್ತೆ ತರಕಾರಿ ಅವ್ರಿಗೆ ಅಲ್ಲೂ ಹೋಗ್ತಿದ್ರೆ ನಮಗೆ ವ್ಯಾಪಾರ ಇಲ್ಲ ಮೇಡಮ್ ಅಂತ ಹೇಳಿದ್ರೆ, ಇಲ್ಲ ನಾನು ಹೇಳ್ಕೊಡ್ತೀನಿ ಮಾಡ್ತೀರಾ ಅಂದ್ರೆ, ಹಣ್ಣು ಅಂಗಡಿ ಅವ್ರಿಗೆ, ತರಕಾರಿ ಅವ್ರಿಗೆ, ಮತ್ತೆ ಅಕ್ಕಿ ವ್ಯಾಪಾರದವ್ರು ಮೊನ್ನೆ ಈಗ ಒಂದ್ 15 ದಿವಸದಲ್ಲಿ ಬಂದಿದ್ರು. ಮೇಡಮ್ ಅಕ್ಕಿ ತಾಂತೀರಾ ಅಂತ. ಸರ್ ತಾಂತೀನಿ ಸರ್. ನಾವ್ ಹೇಳಿದ್ ಮಾಡ್ತೀರಾ ಸರ್ ಅಂದೆ. ಮೇಡಮ್ ಖಂಡಿತ ಮಾಡ್ತೀನಿ ಮೇಡಮ್ ಅಂದ್ರು. ಸರ್ ಮೇಡಮ್ ನನಗೆ ಜಮೀನಿಂದು ತುಂಬಾ ತಕರಾರಿದೆ ಮೇಡಮ್, ನಾನು ಏನ್ ಮಾಡಕ್ಕಾಗುತ್ತೆ ಸರ್? ಎಲ್ಲದಕ್ಕೂ ಒಂದೇ ಪರಿಹಾರ ಸರ್, ಇದೊಂದು ಮಾಡಿ ಸರ್ ಕೈ ಕಟ್ರಿ, ಕಣ್ಣು ಮುಚ್ಚ್ರಿ, ಕಾಲ್ ಕ್ರಾಸ್ ಮಾಡಿ, ನೀವು ಚೇರ್ ಮೇಲೆ, ಸೋಫಾ ಮೇಲೆ, ದಿವಾನ್ ಕಾಟ್ ಮೇಲೆ, ಎಲ್ಲಾದ್ರೂ ಮೇಲೆ ಎಲ್ಲಿ ಬೇಕಾದ್ರೂ ಕುತ್ಕೊಬಹುದು. ನಿಮ್ಗೆ ಹಂಗೂ ಆಗ್ಲಿಲ್ಲ ಅಂದ್ರೆ ಗೋಡೆ ಹೊರಿಕೊಂಡು ನೆಲದ ಮೇಲೆ ಕುತ್ಕೊಂಡ್ಬಿಟ್ಟು ಕಾಲ್ ಕ್ರಾಸ್ ಮಾಡಿ ಉದ್ದು ಕಾಲ್ ಚಾಚ್ಕೊಂಡು ಕುತ್ಕೊಳ್ಳಿ ಸರ್. ಕಣ್ಣು ಮಾತ್ರ ಬಿಡ್ಬೇಡಿ, ಕೈ ನೋಡ್ಕೊಂಡು ಕಣ್ ಬಿಡ್ಬೇಕು ಸರ್, ಈ ತರ ಎನರ್ಜಿ ನಿಮಗೆ ಸೇವ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ದೆ. ಮೇಡಮ್ ಅಷ್ಟೊಂದು ಅನುಕೂಲ ಇದೆಯಾ ಮೇಡಮ್, ನಾನು ಮೆಣಸಿನ್ಕಾಯಿ ವ್ಯಾಪಾರ ಮಾಡ್ತೀನಿ, ಮಾಡಿ ಸರ್, ಇನ್ಮೇಲೆ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳಿದ್ವಿ.
ಅವ್ರಿಗೆ ಮೇಡಮ್ ಅವರೇ ನಾನು ತುಂಬಾ ಮಾಡ್ತಾ ಇದ್ದೀನಿ ಮೇಡಮ್ ಅವರೇ. ತುಂಬಾ ಚೆನ್ನಾಗಿದೆ. ನಾನು ದಾವಣಗೆರೆಯಲ್ಲಿ ನನ್ಗೊಂದ್ ಸ್ವಲ್ಪ ಕೋರ್ಟು ಕಚೇರಿದಿತ್ತು. ನೀವು ಖಂಡಿತ ನೀವು 1 ವಾರಕ್ಕೆ ಮೇಡಮ್ ನನಗೆ ರಿಸಲ್ಟ್ ಸಿಕ್ತು. ನಾನು ತುಂಬಾ ಚೆನ್ನಾಗಿದ್ದೀನಿ. ಅಲ್ಲ ಮೇಡಮ್ ಅವರೇ ನನ್ನ ಫ್ರೆಂಡ್ ಇದ್ದಾನೆ ಮೇಡಮ್ ಅವರೇ ಒಬ್ರು. ನಾನು ನಿಮ್ಮ ಹತ್ರ ಕರ್ಕೊಂಬರ್ತೀನಿ ಹೇಳ್ಕೊಡ್ತೀರಾ ಧ್ಯಾನ ಅಂತ ಕೇಳಿದ್ರು. ಖಂಡಿತ ಸರ್. ಸರ್ ನನ್ಗೆ ಹೇಳ್ಕೊಡೋದಿರ್ಲಿ ಸರ್. ನಿಮಗೆ ಹೇಳ್ಕೊಟ್ಟಿದ್ದೀವಲ್ಲ ಸರ್ ನೀವು ಅದೇ ತರಾನೇ ಹೇಳ್ಕೊಡಿ ಸರ್ ಅವ್ರಿಗೂನು. ಇಲ್ಲ ಮೇಡಮ್ ಅವರೇ ನಿಮ್ಮ ಹತ್ರನೇ ಹೇಳಿಸ್ಕೊಬೇಕು ಅಂತಾರೆ. ಖಂಡಿತ ಸರ್ ಕರ್ಕೊಂಬನ್ನಿ ಅಂತ ಹೇಳಿದೆ. ಮೇಡಮ್ ಅವರೇ ಅವ್ರಿಗೆ ಹೆಂಡ್ತಿ ಹೋಗ್ಬಿಟ್ಟವಳು ಮೇಡಮ್ ಅವರೇ. ಎಷ್ಟೋ ದಿವಸ ಆಗೋಯ್ತು. ಕರ್ಕೊಂಬರಂಗ್ ಮಾಡ್ಕೊಡ್ತಾರ ನಿಮ್ ಗುರುಗಳು. ನಿಂಬೆಹಣ್ಣು ಏನಾದ್ರು ಕೊಡ್ತಾರಾ? ಅಥವಾ ಏನಾದ್ರು ಮಂತ್ರ ಏನಾದ್ರು ಉಪದೇಶ ಮಾಡ್ತಾರ ಮೇಡಮ್? ಗುರುಗಳ ಹತ್ರನೇ ಬರ್ತೀವಿ ಕರ್ಕೊಂಡ್ ಹೋಗೋಣ ಅಂದ್ರು. ಸಾರಿ ಸರ್ ಹಂಗ್ ಅನ್ಬೇಡಿ. ನಮ್ ಗುರುಗಳು ಅಂತವ್ರಲ್ಲ. ನಿಂಬೆಹಣ್ಣು ಮಂತ್ರ ಯಂತ್ರ ಅವ್ರು ಏನು ಮಾಡಲ್ಲ. ನೀವು ಶ್ವಾಸದ ಮೇಲೆ ಗಮನ ಕೊಡಿ, ಧ್ಯಾನ ಮಾಡಿ ಅಷ್ಟೇ ಅವ್ರು ಹೇಳೋದು. ಬಟ್ ಇವಾಗಿಲ್ಲ. ಬಟ್ ಎಲ್ಲಾರ್ ಜೊತೆಲೂ ಇದಾರೆ. ನಮ್ ಜೊತೆಲಿ ಉಸಿರಿಗೆ ಉಸಿರಾಗಿದ್ದಾರೆ ಸರ್. ಪ್ರತಿಯೊಬ್ಬರಿಗೂ ಹೇಳ್ಕೊಟ್ಟು ಹೋಗಿದ್ದಾರೆ. ಅವ್ರಿಲ್ಲ ಸರ್ ಇವಾಗ. ಅವ್ರ ಮಿಸ್ಸಸ್ ಇದಾರೆ ಪತ್ರಿ ಮೇಡಮ್ ಅಂತ. ಪ್ರತಿಯೊಬ್ಬರಲ್ಲೂ ಇದಾರೆ ಸರ್. ನಿಮ್ಮಲ್ಲೂ ಇದಾರೆ. ನೀವೀಗ ಹೇಳ್ಕೊಡ್ತೀರಾ ಇನ್ನೊಬ್ರಿಗೂ ಹೇಳ್ಕೊಡ್ಬೋದು ಸರ್ ಅಂತದ್ದು ಸರ್. ಖಂಡಿತ ಕರ್ಕೊಂಬನ್ನಿ ಸರ್. ಇಲ್ಲ ಮೇಡಮ್ ನಾನು ಕರ್ಕೊಂಬರ್ತೀನಿ ಅಂತ ಹೇಳಿದ್ರು. ಅಷ್ಟು ಚೆನ್ನಾಗಿ ಇದನ್ ಮಾಡಿದ್ರು. ಮತ್ತು ಹರಗೂರು ಸ್ಕೂಲ್ಗಳಲ್ಲಿ ಅಲ್ಲಿ ನಮಗೆ ತುಂಬಾ ಪರಿಚಯ ಇತ್ತು. ಅಲ್ಲೂ ಹೋಗಿ ದಿವ್ಯಶ್ರೀ ಮೇಡಮ್ಗೆಲ್ಲ ಹೇಳಿದ್ವು. ಮೇಡಮ್ ಈ ತರ ನೀವು ಧ್ಯಾನ ಹೇಳ್ಕೊಡ್ಬೇಕು ಮೇಡಮ್ ದಯವಿಟ್ಟು ಅನ್ನೋದೆಲ್ಲ ನೀವು ಅರೇಂಜ್ ಮಾಡಿ ನಾನು ಬಂದು ಹೇಳ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸ್ಕೂಲ್ಗಳಲ್ಲೆಲ್ಲ ಮಾಡ್ಕೊಟ್ರು, ಕಾಲೇಜ್ಗಳಲ್ಲೆಲ್ಲ ಮಾಡಿಸ್ಕೊಟ್ರು, ಸಂಘ ಸಂಸ್ಥೆಗಳಲ್ಲೂ ಮಾಡ್ಕೊಟ್ರು. ನಮಗೆ ಯಾವಾಗ ಫ್ರೀ ಆಗುತ್ತೋ ನಾವು ಹೋಗಿ ಜಾಯಿನ್ ಆಗ್ತಾ ಇದ್ವಿ. ಈ ತರ ಬನ್ನಿ ಮೇಡಮ್ ನೀವುನು ಅಂತ ಹೇಳ್ಬಿಟ್ಟು. ಸ್ಕೂಲಲ್ಲೂ ಅಷ್ಟೇನೆ. ಯಾರಾದ್ರೂ ಈಗ ಹೋಗ್ತಾ ಇದ್ರೆ ಓ ಮಿಸ್ ನೀವ ಮಿಸ್ ಧ್ಯಾನದ ಮಿಸ್ ಬಂತ ಇದನ್ ಮಾಡೋರು. ಸ್ಕೂಲಲ್ಲೂ ಅಷ್ಟೇನೆ. ಸರ್ಗಳು ಹೆಡ್ ಮಾಸ್ಟರ್ಗಳೆಲ್ಲ ಮೇಡಮ್ ಅವತ್ ಎಂತದ್ ನೀವ್ ಹೇಳ್ಕೊಟ್ಟು ಹೋದ್ರಿ ಮೇಡಮ್. ನಮ್ ಲಿಖಿತ ಒಂದು ಚೇರ್ ಮುರ ಹಾಕ್ಬಿಟ್ಟಿದ್ದ ಸ್ಕೂಲಲ್ಲಿ. ಆಟ ಹುಡುಗಾಟ ಏನ್ ಆಗೋದಿಲ್ಲ ಮೇಡಮ್. ನೀವ್ ಈ ತರ ಇದ್ದೀರಾ. ನೀವ್ ಇಷ್ಟೆಲ್ಲ ನೀವು ಸೇವೆಗಳು ಮಾಡ್ಕೊಂಡು ನೀವ್ ಈ ತರ ಮಾಡ್ತಾ ಇದೀರಾ. ನೀನ್ ಲಿಖಿತ ಈ ತರ ಮಾಡೋದ್ ಸರಿಯಲ್ಲಪ್ಪ. ಮುಂದಿನ ಸರಿಗೆ ನೀನು ಡಿಸ್ಟಿಂಕ್ಷನ್ ಬಂದು ನೀನ್ ಒಳ್ಳೆ ಹೆಸರು ತಗೊಂಬರ್ಬೇಕು. ನೀನ್ ಬೇಕು ಅಂತ ಮಾಡಿಲ್ಲ ನಿಜಾನೇ. ಆದ್ರೆ ತುಂಬಾ ಗೌರವ ಇದೆ ನಿಮ್ ಮೇಲೆ ಅಂತ ಹೇಳಿದ್ರು. ಇಷ್ಟೆಲ್ಲ ನಮಗ್ ಗೌರವ ಮತ್ತೆ ಎಲ್ಲೋದ್ರು ನಮಗ್ ಬೆಲೆ ಕೊಡೋದು ನಮಗ್ ಪತ್ರಿಜಿ ಸರಿಂದ ಸಾಧ್ಯ ಆಗೈತೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ನಮ್ಮನ್ನ ಎಷ್ಟು ನಮಗೆ ಉತ್ಸಾಹ ತುಂಬಿ ಎಷ್ಟೆಲ್ಲ ನಾವು ಮಾಡ್ಬೋದು. ಇಷ್ಟು ಹುಷಾರಿಲ್ದಿರೋ ನೀವು ಮುಂದೆ ಬಂದು ನೀವು ಎಷ್ಟೆಲ್ಲ ನೀವು ಉಪಯೋಗಗಳನ್ನ ಪಡ್ಕೊಬಹುದು ಅಂತ ಹೇಳ್ಬಿಟ್ಟು ನಮಗೆ ತುಂಬಾ ಚೆನ್ನಾಗಿ ಹೇಳಿದ್ರು ಸರ್ಗಳು. ಮತ್ತೆ ಮಂಡಿ ನೋವುಗಳಿದ್ದು ಕೆಲವ್ರಿಗೆ. ಮಂಡಿ ನೋವು ಅದು ಐ ಪಿರಮಿಡ್ ಕ್ಯಾಪ್ ಮತ್ತೆ ಕಣ್ಣಿಗೆ ತರಿಸ್ಕೊಟ್ಟು ನೀಮ್ ಪಿರಮಿಡ್ ತರಿಸ್ಕೊಟ್ಬಿಟ್ಟು ಕೆಲವ್ರು ಮೆಡಿಟೇಷನ್ ಹೇಳಿದ್ರು. ಅದ್ರಲ್ಲೂ ತುಂಬಾ ರಿಸಲ್ಟ್ ಬಂತು. ತುಂಬಾ ಚೆನ್ನಾಗಿ ಮತ್ತೆ ಪಿರಮಿಡ್ ಕ್ಯಾಪ್ಗಳೆಲ್ಲ ತರಿಸ್ಕೊಡೋದು ಪ್ರತಿಯೊಂದು ಮಾಡ್ತಾ ಇದೀವಿ ಇವಾಗ. ಮತ್ತೆ ಸಿದ್ಧಗಂಗಾ ಮಠದಲ್ಲಿ ಎಕ್ಸಿಬಿಷನ್ ಆಯ್ತು. ಎಕ್ಸಿಬಿಷನ್ ಅಲ್ಲೂ ತುಂಬಾ ಚೆನ್ನಾಗಿ ಅಲ್ಲೆಲ್ಲ ಇಷ್ಟು ದಿವಸ ಅಂತ ಇತ್ತು. ಅಲ್ಲೆಲ್ಲ ಹೋಗ್ಬಿಟ್ಟು ಹೇಳ್ಕೊಟ್ವಿ. ನನಗೆ ತುಂಬಾ ಭಯ. ಒಬ್ಳೆ ಹೋಗ್ತಾ ಇದ್ದೆ. ಯಾರು ಇಲ್ಲ. ಕತ್ಲು ಅದು ಸಂಜೆ ಟೈಮಲ್ಲಿ 7 ಗಂಟೆಯಿಂದ ಇದ್ದಿದ್ದು ಕ್ಲಾಸ್ಗಳು. ಅಲ್ಲೆಲ್ಲ ಪಾಂಪ್ಲೆಟ್ ಎಲ್ಲ ಹಂಚೋದೆಲ್ಲ ನನಗ್ ಭಯ ಆಗ್ತಿತ್ತಲ್ಲ. ಆಮೇಲೆ ಒಬ್ರು ಜೆಂಟ್ಸ್ ಹೋಗ್ತಿದ್ರು ಅದೆಲ್ಲ ಹಿಡ್ಕೊಂಡು ಅದು ಇದು ಎಲ್ಲ. ಸರ್ ಏನಕ್ಕೆ ಸರ್ ಹಿಡ್ಕೊಂಡು ಹೋಗ್ತಿದ್ರಿ ಇಷ್ಟೆಲ್ಲ? ನಾನು ಒಂದ್ ಹಿಡ್ಕೊಂತೀನಿ ಕೊಡಿ. ಅಯ್ಯೋ ಮೇಡಮ್ ಬೇಡ ಮೇಡಮ್ ನೀವ್ ಯಾಕೆ ಹಿಡ್ಕೊಂತೀರಾ? ನನ್ ಕೆಲಸ ನಿಮಗೆ ಯಾಕೆ ಅಂದ್ರು. ಸರ್ ಯಾಕೆ ಸರ್ ಮಾಡ್ಬಾರ್ದು ಕೊಡಿ. ಇಲ್ಲ ಮೇಡಮ್ ಬೇಡ. ಸರ್ ನೀವ್ ಏನ್ ಕೆಲಸ ಮಾಡ್ತೀರಾ ಸರ್? ಮೇಡಮ್ ಅವರೇ ನಾನು ಏನ್ ಮಾಡ್ಲಿ? ಇಬ್ರು ಹೆಣ್ಮಕ್ಳು. ನಾನು ಸಿದ್ಧಗಂಗಾ ಮಠದಲ್ಲಿ ಈ ತರ ವಾಶ್ರೂಮ್ ತೊಳೆಯೋದು ಕುಡ್ದು ಸ್ಮೆಲ್ ಸಾಕಾಗ್ತೈತೆ. ನಾನು ಏನ್ ಮಾಡ್ಲಿ ಮೇಡಮ್ ಅವರೇ? ಆದ್ರೆ ದುಡಿಲೇಬೇಕು ಮಾಡ್ಲೇಬೇಕು. ನಾನು ಎರಡೆರಡು ಕಡೆ ನಾನು ಕೆಲಸ ಮಾಡ್ತಿರೋದು. ಜೀವನ ನಡಿಬೇಕಲ್ಲ ಹೊಟ್ಟೆ ಪಾಡು. ಯಾಕೆ ಸರ್ ಹಂಗಂತೀರಾ? ಆಗುತ್ತೆ, ಸಾಧ್ಯ ಆಗುತ್ತೆ ಸರ್. ನಿಮಗೆ ಫ್ರೀ ಸಿಗುತ್ತಲ್ಲ ಸರ್. ಇಷ್ಟೆಲ್ಲ ನೀವು ನಿದ್ದೆಗೆಡ್ತೀರಲ್ವಾ? ನೈಟ್ ಟೈಮು ಸರ್ ನಿದ್ದೆಗೆಡ್ತೀರಲ್ಲ ಅವಾಗ ಸರ್ ಸುಮ್ನೆ ಕಾಲ್ ಕ್ರಾಸ್ ಮಾಡ್ಕೊಂಡ್ಬಿಟ್ಟು ಕೈ ಲಾಕ್ ಮಾಡ್ಕೊಂಡು ಸರ್ ಕಣ್ ಮುಚ್ಕೊಂಡು ಉಸಿರಾಟನೇ ಗಮನಿಸ್ಕೊಂಡು ಕೂತ್ಕೊಳ್ಳಿ ಸರ್. ಎಷ್ಟು ಎನರ್ಜಿ ಸಿಗುತ್ತೆ. ನೀವು ಇಷ್ಟೆಲ್ಲ ಕೆಲಸ ಮಾಡ್ತೀರಾ. ಥ್ಯಾಂಕ್ ಯು ಮೇಡಮ್ ಅವರೇ. ಇಷ್ಟೆಲ್ಲ ನಮಗೆ ಹೇಳ್ಕೊಡ್ತೀರಿ. ಈಗಿನ ಕಾಲದಲ್ಲೂ ಇಂತರ ಇಷ್ಟೆಲ್ಲ ನಮಗೆ ಇದು ಹೇಳ್ಕೊಡೋರು ಅಂತ ಹೇಳಿದ್ರು. ಯಾಕೆ ಸರ್ ಇಲ್ಲ. ನಮ್ ಪತ್ರಿ ಸರ್ ಅಂತವ್ರು ತುಂಬಾ ಜನ ಇದಾರೆ ಸರ್. ಪತ್ರಿ ಸರ್ ಅಂತವ್ರು ತುಂಬಾ ಜನ ಸರ್. ಎಲ್ಲಿ ಹುಡ್ಕೊಂಡು ಹೋದ್ರು ಸಿಕ್ಕಲ್ಲ ಸರ್. ನಮ್ ಪತ್ರಿ ಸರ್ ಒಬ್ರೇ ಸರ್ ಸಿಕ್ಕದು. ಇಲ್ಲ ಸರ್ ನಮ್ ಗುರುಗಳು ತುಂಬಾ ಗ್ರೇಟು ಸರ್. ಪಾಂಪ್ಲೆಟ್ ಎಲ್ಲ ಕೊಟ್ಟು ಆಯ್ತು ಮೇಡಮ್ ಅವರೇ ನಾನು ನೋಡ್ತೀನಿ ಎಕ್ಸ್ಪೀರಿಯನ್ಸ್ ಕೇಳ್ತೀನಿ ಅಂತ ಹೇಳಿದ್ರು. ಮತ್ ಕೂಡಲ ಸಂಗಮದಲ್ಲಿ ಹೋದಲ್ಲೂ ಅಷ್ಟೇನೆ ತುಂಬಾ ಚೆನ್ನಾಗಿ ಧ್ಯಾನ ಎಲ್ಲ ಆಯ್ತು. ಬಸವಣ್ಣ ಅವ್ರದ್ದು ಸಮಾಧಿ ಹತ್ರನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಅಲ್ಲೆಲ್ಲ ಊಟ ತಿಂಡಿ ವ್ಯವಸ್ಥೆ ಅಷ್ಟೇನೆ ತುಂಬಾ ಚೆನ್ನಾಗಿತ್ತು. ಮತ್ತೆ ನನಗೆ ಫಸ್ಟ್ ಸಿಸ್ಟಮ್ ವರ್ಕ್ ನಾನು ಮಾಡ್ತಾ ಇದ್ದಿದ್ದು. ಸಿಸ್ಟಮ್ ವರ್ಕ್ ಮಾಡಿದ್ರೆ ಫುಲ್ಲು ಕಣ್ಣು ನೋವು ಬರ್ತಾ ಇತ್ತು. ಏನ್ ಮಾಡೋದು ಇಷ್ಟೆಲ್ಲ ನಾನು ಮಾಡಿದ್ರು. ಮತ್ತೆ ಕೆಲಸದಲ್ಲಿ ನಾನು ಮೆಡಿಟೇಷನ್ ಮಾಡ್ತಾ ನಮ್ಮ ಮನೆಯವರು 25 ವರ್ಷದಿಂದ ಕೆಲಸ ಮಾಡಿರೋದು. ನಾನು 3 ವರ್ಷ ಕೆಲಸದಲ್ಲಿ ಬತ್ತಿದಂಗೆ ನಾನು ಫುಲ್ ಕ್ಲಿಕ್ ಆಗ್ಬಿಟ್ಟೆ.
ನೀನ್ ಯಾಕೆ ಇಷ್ಟೊಂದು ನಿನ್ನೆ ಇದನ್ ಮಾಡ್ತಾರೆ ಅವ್ರೆಲ್ಲ ಅಂದ್ರೆ ನನಗೆ ಗೊತ್ತಿಲ್ಲ ರೀ, ಒಟ್ಟು ನನ್ ಕೆಲಸ ಕಲ್ತ್ಕೊಂಡ್ಬಿಟ್ಟೆ, ನನ್ ಪಾಸ್ಪೋರ್ಟ್ ಹಾಕಕ್ಕೂ ಬರ್ತಾ ಇರ್ಲಿಲ್ಲ, ಪ್ರತಿಯೊಂದು ಕೆಲಸಗಳು ನಾನು ಕಲ್ತ್ಕೊಂಡ್ಬಿಟ್ಟೆ. ಈಗ ಯಾರಾದ್ರೂ ಇದನ್ ಮಾಡಿದ್ರೆ ಮೇಡಮ್ ಅವ್ರ ಇಲ್ವಾ ಸರ್ ಅಂತ, ಯಾಕೆಂದ್ರೆ ಅಲ್ಲ ನಾನು 25 ವರ್ಷ ಕೆಲಸ ಮಾಡಿದ್ದೆ, ಇವತ್ತು 3 ವರ್ಷಕ್ಕೆ ನೀನ್ ಇಷ್ಟು ಕೆಲಸ ಮಾಡ್ತೀಯ ಅಂತ ಹೇಳ್ತಾರೆ. ನನಗೆ ಫುಲ್ ಖುಷಿ ಆಗುತ್ತೆ. ಗಾಡಿಗಳೆಲ್ಲ ಕಲಿಯೋದು, ಪತ್ರಿ ಸರ್ ಎಲ್ಲ ಇದನ್ ಮಾಡೋದು, ಅಷ್ಟು ಕಾನ್ಶಿಯಸ್. ಮತ್ತೆ ನನಗೆ ಡಾಕ್ಟ್ರು ಹತ್ರ ತೋರ್ಸಕ್ ಹೋದ್ರೆ ನನಗೆ ಗಂಟ್ಲು ಎತ್ತಿಂದು ಇವು ಎತ್ತಿಗೆ ಕೊಳ್ಳಿಗೆ ಸರಗಳು ಹಾಕ್ತಾರಲ್ಲ ಆ ತರ ಹಾಕೊಂಬಂದಿದ್ಯಮ್ಮ, ಹೋಗಮ್ಮ ಇಷ್ಟು ಅಂತರ ಎಲ್ಲ ಅಂತ ಹೇಳೋರು. ಅಷ್ಟು ನಾನು ಅಳ್ತಾ ಇದ್ದೆ. ಒಬ್ರು ಮಾತಾಡೋದ್ರೂ ಅಷ್ಟೇನೆ. ಇವಾಗ ಎಷ್ಟು 1000 ಜನ ಇರ್ಲಿ, 100 ಜನ ಇರ್ಲಿ, ನಾನ್ ಮಾತಾಡೋದು ಇವಾಗ ಫಸ್ಟ್ ನನ್ನ ಹತ್ರ ಮಾತಾಡ್ತಾ ಇದ್ದವ್ರು ಹಿಂದೆಲ್ಲ ನಿಮ್ಮ ಹತ್ರ ಏನ್ ಮಾತಾಡೋದು, ಹೋಗ್ರಿ ಯಾಕೆ ಇಷ್ಟೊಂದು ಇದು ಅನ್ನೋದು. ಈಗ ಮೇಡಮ್ ಅವರೇ ನಿಮ್ ಹತ್ರ ಮಾತಾಡಿಸ್ಬೇಕು ಅನ್ಸುತ್ತೆ, ಜೊತೆಲೆ ಕೂತ್ಕೊಳ್ರಿ, ಬಿಟ್ಟೋಗ್ಬೇಡ್ರಿ, ಯಾಕೆ ಇಷ್ಟೊಂದು ಅರ್ಜೆಂಟಾ, ಮನೆಗೆ ಹೋಗಕ್ಕೆ, ಇರಿ ಹೋಗ್ಯವ್ರಂತೆ ಅಂತಾರೆ. ನಮ್ ಚಿಕ್ಕಪ್ಪ ಚಿಕ್ಕಮ್ಮನ ನಾನು ಎಷ್ಟೋ ಕೇಳ್ಕೊಂಡಿದೀನಿ, ಇಲ್ಲ ನನಗೆ ಭಯ ಆಗುತ್ತೆ ನೀವು ಹೋಗ್ಬೇಡಿ, ಅಷ್ಟು ನನಗೆ ಡಿಪ್ರೆಷನ್ ಇತ್ತು. ನಾನು ಕರೆಂಟ್ ಶಾಕ್ ತಗೊಂಡಿದ್ದೀನಿ. ಮನೋವಿಕಾಸ ಕೇಂದ್ರದಲ್ಲಿ ನಾನು ಟ್ರೀಟ್ಮೆಂಟ್ ತಗೊಂಡಿದ್ದೀನಿ. ಅವ್ರು ಹೇಳಿದ್ರು ಯೋಗ ಮಾಡಿ ಮತ್ತೆ ನೈಟ್ ಒಂದ್ ಬಾಳೆಹಣ್ಣು ತಿನ್ನಿ ಅಂತ ಹೇಳಿದ್ರು ಅಷ್ಟೇ. ಈ ಧ್ಯಾನದ ಬಗ್ಗೆ ಎಲ್ಲ ಅವ್ರು ಹೇಳ್ಕೊಟ್ಟಿರ್ಲಿಲ್ಲ. ಆಮೇಲೆ ಚಿಕ್ಕಪ್ಪ ಇರಿ ಚಿಕ್ಕಪ್ಪ ಅಂದ್ರೆ, ನಿನ್ ಇಷ್ಟು ವರ್ಷದಿಂದ ಮತ್ತೆ ಕಾಯಿಲೆನ ವಾಸಿ ಮಾಡ್ಕೊಂಡು ನಾನು ಹೆಂಗಿರಕ್ ಆಗುತ್ತೆ, ಇಲ್ಲಪ್ಪ ನಾನು ಬೇರೆ ಬೇರೆ ಕೆಲಸಗಳವೆ ಅಂತ ಹೇಳ್ಬಿಟ್ಟು ನಮ್ಮ ಆಂಟಿನೂ ಕರ್ಕೊಂಡು ಹೋಗ್ತಾ ಇದ್ರು. ಆದ್ರೆ ಇವಾಗ ನನ್ಗೆ ಯಾವ ಇದು ಬೇಡ, ನೀನ್ ಎಷ್ಟು ದಿವಸ ನಾನು ಎಲ್ಗನ ಹೋಗು ಕರ್ಕೊಂಡು ಹೋಗು, ಎಲ್ಲೋದ್ರು ನಾನು ಜಯಿಸ್ಕೊಂಬತ್ತೀನಿ. ಹೈದ್ರಾಬಾದ್ ಪ್ರತಿಯೊಂದಕ್ಕೂ ಅಷ್ಟೇನೆ, ಒಬ್ಬೊಬ್ಳೆ ಹೋಗೋದು ಒಬ್ಬೊಬ್ಳೆ ಬರೋದು. ಎಷ್ಟೆಲ್ಲ ನನಗೆ ಸರ್ ಕೊಟ್ಟಿದ್ದಾರೆ, ಅವರಿಗೆ ತುಂಬಾ ಥ್ಯಾಂಕ್ಸ್. ನನ್ನ ಉಸಿರಿರೋವರೆಗೂ ನಾನು ಮೆಡಿಟೇಷನ್ ಬಿಡಲ್ಲ. ಅವ್ರು ಎಷ್ಟು ಕೆಲಸಗಳು ಹೇಳ್ತಾರೋ, ಅವ್ರದ್ದು ಏನಿರುತ್ತೋ ಅವ್ರ ಕೆಲಸ ಕಾರ್ಯಗಳೆಲ್ಲ, ನಾವ್ ಏನೇ ಕೆಲಸಗಳು ಮನೇಲಿದ್ರು ಅದ್ ಬಿಟ್ಬಿಟ್ಟು ನಾವು ಪಿರಮಿಡ್ ಕೆಲ್ಸಕ್ಕೆ ನಾವು ವಾಲಂಟಿಯರ್ ಆಗಿ ನಾವು ಹೋಗಿ ಎಷ್ಟೇ ಕೆಲಸ ಆದ್ರೂ ನಾವು ಮಾಡಕ್ ರೆಡಿ ಇದೀವಿ ಸರ್. ಮತ್ತೆ ಫಸ್ಟ್ ನನಗೆ ಎಕ್ಸ್ಪೀರಿಯನ್ಸ್ ಆಗಿದ್ದು ರಾಯರುದಾಯ್ತು. ನೆಕ್ಸ್ಟ್ ಮೈಸೂರಲ್ಲಿ ಇನ್ನೊಂದು ವಾರ ಇತ್ತು ಯಜ್ಞ. ಅಲ್ಲಿ ಅಯ್ಯಪ್ಪ ಪಿಂಡಿ ಸರ್ ಯಜ್ಞ ಇಟ್ಕೊಂಡಿದ್ರು, ನಾದ ಯಜ್ಞ. ಮನೇಲಿ ಕುತ್ಕೊಂಡು 3 ಗಂಟೆಗೆ ಎದ್ದು ಮೆಡಿಟೇಷನ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಫಸ್ಟ್ ನಾನು ಎದ್ದೆ. ಸ್ಟಾರ್ಟಿಂಗು 3 ಗಂಟೆಗೆ ಎದ್ರೆ ಇನ್ನು ಮಲಗಿದ್ದೆ. ಸ್ಟಾರ್ಟಿಂಗ್ ಬಾಕ್ಲು ತೊಡ್ತಂಗಾಯ್ತು. ಆಮೇಲೆ ಯಾರು ಇಷ್ಟೊತ್ನಲ್ಲಿ ತೊಡ್ತಿರೋದು ಬಾಗ್ಲು ಅಂತೇಳಿ ಪಟ್ಟನ್ ಎದ್ದು ಕುತ್ಕೊಂಡೆ. ಆಮೇಲೆ ನಾನ್ ನಳಿನ ಬಂದಿರೋದು ಎದ್ದಳಿ ಮೇಲೆ, ನಾನು ಮೈಸೂರಿಂದ ಚಾಮುಂಡೇಶ್ವರಿ ಪ್ರಸಾದ ತಂದಿನಿ ಎದ್ದಳಿ, ನಂಜನಗೂಡಿಂದ ನಂಜುಂಡೇಶ್ವರಂ ಪ್ರಸಾದ ತಂದಿನಿ ಎದ್ದಳಿ ಮೇಲೆ ಅಂತ ಅಂದ್ರು. ಆಮೇಲೆ ಇದೇನಪ್ಪ ಇಷ್ಟೊತ್ತು, ನಾನು 3 ಗಂಟೆಗ ಅಲ್ಲಿ ಬೆಳಕಾಗೋಯ್ತು ಅಂತ ಟೈಮ್ ನೋಡಿ, ಬೆಳಗಿನ ಜಾವ ಇನ್ನು 3 ಗಂಟೆ. ಆಮೇಲೆ ವಾಶ್ರೂಮ್ಗೆ ಹೋಗ್ಬಿಟ್ಟು ಬಂದು ಕುತ್ಕೊಂಡೆ. ಇನ್ನು ಆಮೇಲೆ ಚಾಮುಂಡೇಶ್ವರಿದು ನಾನು 4 ಗಂಟೆಗೆ ಎಚ್ಚರೈನ ಇದೀನಿ. ಇನ್ನು ಅಷ್ಟೊತ್ತಿಗೆ 4 ಗಂಟೆಗೆ ಚಾಮುಂಡೇಶ್ವರಿದು ಪಾದ ಇರುತ್ತೆ ನೋಡಿ ಮುಂದಗಡೆಲಿ, ಅದು ಪಾದ ಕಾಣಿಸ್ತು. ಆಮೇಲೆ ಅಯ್ಯಪ್ಪ ಪಿಂಡಿ ಸರ್ಗೆ ಹೇಳಿದೆ, ವಾವ್ ಗ್ರೇಟು, ಇಷ್ಟು ಇದಕ್ಕೆ ನಿಮಗೆ ಈ ತರ ಆಗೈತೆ ಅಂತ ಹೇಳಿದ್ರು. ನೆಕ್ಸ್ಟ್ ಒಂದು ಬಾವಿ ಕಾಣ್ತು. ಆ ಬಾವಿನಲ್ಲಿ ಇನ್ನೊಂದ್ ದಿವಸ ಮೆಡಿಟೇಷನ್ ಕುತ್ಕೊಂಡಾಗ ಆ ಬಾವಿನಲ್ಲಿ ವಿಗ್ರಹಗಳು, ಆ ಸುತ್ತಲೂ ವಿಗ್ರಹಗಳು, ತುಂಬಾ ಆಳ ಬಾವಿ. ನಾನು ಹೋಗಕ್ಕೆ ಎದುರುತ್ತಾ ಇದ್ದೀನಿ, ಅಷ್ಟು ವಿಗ್ರಹಗಳು. ನಮ್ಲಿ ಒಂದು ಕೆರೆ ಇದೆ, ಆ ಕೆರೆನಲ್ಲಿ ಮೆಡಿಟೇಷನ್ಗೆ ಮಧ್ಯದಲ್ಲಿ ನನ್ನ ಮಗ ಕುತ್ಕೊಂಡು ಮೆಡಿಟೇಷನ್ ಮಾಡ್ತಾವನೆ. ಅದು ಬ್ಯಾಗು ನೆಂದೋಗ್ತಾ ಐತೆ, ನನಗೆ ಕೂಗ್ತಾನೆ ಇದ್ದೀನಿ, ನೆಂದೋಗ್ತಾ ಇತ್ಕಣೋ ಅಂತ. ಅವನಿಗೆ ಏನು ಇದಿಲ್ಲ, ಮೆಡಿಟೇಷನ್ ಫುಲ್ ಡೀಪ್ ಆಗಿ ಕೂತ್ಬಿಟ್ಟಿದ್ದಾನೆ. ಆ ತರ ಆಯ್ತು. ನೆಕ್ಸ್ಟ್ ಆರೋಗ್ಯ ಒಂದು ದಿವ್ಯವರ ಅಂತ ಹೇಳ್ಬಿಟ್ಟು ನಾನು ಒಂದು ಬುಕ್ ಓದ್ತಾ ಇದ್ದೆ, ಪತ್ರಿ ಸರ್ದು. ನೈಟ್ ಎಲ್ಲ ಓದಿ ನಾನು ಮಲಗ್ಬಿಟ್ಟೆ. ಮಧ್ಯಾಹ್ನ ಒಂದ್ ಸ್ವಲ್ಪ ಓದಿದ್ದೆ. ಆಮೇಲೆ ಎಲ್ಲಾ ಕೆಲಸ ಮುಗಿಸಿ ನೈಟ್ ಮೆಡಿಟೇಷನ್ ಮಾಡಿ ನಾನು ಬೆಳಗಿನ ಜಾವ ಎದ್ದು 4 ಗಂಟೆ ಮೆಡಿಟೇಷನ್ ಕೂತ್ಕೊಂಡೆ. ಸರ್ ನಿಮ್ಮನ್ನ ನೋಡ್ಲಿಲ್ಲ ಸರ್, ನಿಮ್ಮನ್ನ ನಾನು ಶೇಕ್ ಹ್ಯಾಂಡ್ ಕೊಡ್ಲಿಲ್ಲ ಸರ್. ಎಷ್ಟೆಲ್ಲಾ ಅವರು ಶೇಕ್ ಹ್ಯಾಂಡ್ ತಗೊಂಡು ಎಲ್ಲಾರು ಫೋಟೋ ತೆಗಿಸ್ಕೊಂಡಿದ್ದಾರೆ. ನಾನು ಮುಂದೆ ಕೂತಿದ್ದು ನಾನು 3 ವರ್ಷ ನಾನು ಓಡಾಡಿದ್ರು ಎಷ್ಟು ನಾನು ತಪ್ಪು ಮಾಡ್ಬಿಟ್ಟೆ. ನೀವು ಸೂಪ್ ಕುಡಿತೀರ ನಿಮಗೆ ದೃಷ್ಟಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ನಿಮ್ ಮುಂದೆ ಇರ್ಲಿಲ್ಲ ಸರ್, ಆಚೆ ಬಂದ್ಬಿಟ್ಟೆ. ಎಷ್ಟೋ ಸರಿ ನಾನು ಫೋಟೋ ತೆಗಿಸ್ಕೊಂಡಲೆ ನಾನು ವಾಪಸ್ ಬಂದ್ಬಿಟ್ಟೆ ಸರ್, ನಿಮ್ ಪಕ್ಕ ಇದ್ರು ಅಂತ ಹೇಳಿ ನಾನು ಮೆಡಿಟೇಷನ್ ಕೂತ್ಕೊಂಡೆ. ಆ ಮೆಡಿಟೇಷನ್ ಕೂತ್ಕೊಂಡು, ಸರ್ ಇವಾಗ ನೀವ್ ಯಾವ ರೀತಿ ಇದ್ದೀರಾ ಸರ್, ನೀವು ಯಾವ ರೀತಿ ಊಟ ತಿಂಡಿ ಮಾಡ್ತಿದ್ದೀರಾ ಸರ್, ನೀವು ಅವಾಗೆಲ್ಲ ನೀವು ಎಷ್ಟು ವೀಕ್ ಆಗಿದ್ರಿ ಸರ್. ನಾನು ಕೇಳ್ತಾ ಇದ್ದೆ ಫಸ್ಟ್, ಸರ್ ಇಷ್ಟು ವಯಸ್ಸಾಗಿರೋರು ಈ ತಾತ ಏನ್ ಮಾಡುತ್ತೆ ಅಂತ ಕೇಳ್ತಾ ಇದ್ದೆ. ಆದ್ರೆ ನಾನು ಮೆಡಿಟೇಷನ್ ಬಂದು ನಾನು ಹುಷಾರಾದ್ಮೇಲೆ ಗೊತ್ತಾಯ್ತು ಪತ್ರಿ ಸರ್ ಪವರ್ ಏನು ಅಂತ. ಆಮೇಲೆ ನಾನು ಮೆಡಿಟೇಷನ್ ಕೂತ್ಕೊಂಡಾಗ ಕೇಳ್ದೆ, ಸರ್ ಏನ್ ತಿಂತಾ ಇದ್ದೀರಾ ನೀವು ಊಟ ಇವಾಗ ಅಂತ ಕೇಳಿದ್ರೆ, ಅವರು ಪಿಕ್ಚರ್ ಕಣ್ಮುಂದೆ ಬಂತು. ಸರ್ ನೀವೇನ್ ಸರ್, ನನಗೆ ಫುಲ್ಲು ಖುಷಿ. ಆಮೇಲೆ ಖುಷಿ ಆಗ್ಬಿಟ್ಟು ಕೇಳಿದೆ, ಸರ್ ಏನ್ ತಿಂತಾ ಇದೀರಾ ಸರ್ ಅಂತ. ಹಣ್ಣು ಹಂಪ್ಲುದು ಇರುತ್ತೆ ನೋಡ್ರಿ ಸೂಕ್ಷ್ಮ ಕಣಗಳು ಊಟ ತಿಂಡಿಲೆಲ್ಲ, ಅದನ್ನ ನಾನು ತಾಂತಾ ಇದೀನಿ ಅಂತ ಹೇಳಿದ್ರು. ಪತ್ರಿ ಸರ್ ಎಷ್ಟು ಚೆನ್ನಾಗಿದ್ದು ಅಂದ್ರೆ ಅಷ್ಟು ಚೆನ್ನಾಗಿದ್ದು, ನನಗೆ ತುಂಬಾ ಮಿರಾಕಲ್ ಅನ್ನಿಸ್ಬಿಡ್ತು. ಆಮೇಲೆ ನಮ್ ಲಿಕ್ಕಿ ಹೇಳ್ತಾ ಇದ್ದ, ಅಮ್ಮ ನಾನು ಶೇಕ್ ಹ್ಯಾಂಡ್ ತಾಣ್ಲಿಲ್ಲಮ್ಮ, ಫೋಟೋ ತೆಗಿಸ್ಕೊಂಡು ನಾನು ಏನಮ್ಮ ಇದು ಅಂತ. ಅವನ್ಗೂ ಅಷ್ಟೇ ದಿವಾನ್ ಕಾಟ್ ಮೇಲೆ ಕೂತವನೆ
ಒಂದು ಆಮೆದು ಒಂದು ರೆಡ್ ಕಲರ್ ಬಾಕ್ಸು ಅದ್ರಲ್ಲಿ ಟೇಪ್ ಕಟ್ಟವ್ರೆ. ಅಕ ಆಮೆದು ಗಿಫ್ಟ್ ಕೊಟ್ಟು ಹೋದ್ರು. ಶೇಕ್ ಹ್ಯಾಂಡ್ ಕೊಟ್ಬಿಟ್ಟು ಅವ್ರು ಹಗ್ ಮಾಡ್ಬಿಟ್ಟು ಅಷ್ಟು ಖುಷಿ ಆಗ್ಬಿಡ್ತು. ಅಮ್ಮ ನಾನ್ ಮಾತಾಡಿ ನಮ್ಮ ಪತ್ರಿಯ ಸರ್ ಶೇಕ್ ಹ್ಯಾಂಡ್ ತಗೊಂಡಮ್ಮ, ಆಮೆ ಅವ್ರಿಗೆ ಗಿಫ್ಟ್ ಕೊಟ್ರಮ್ಮ ಅಂತ ಹೇಳ್ದ. ತುಂಬಾ ಖುಷಿ ಆಯ್ತು. ಹೌದೇನೋ ಅಂತ. ನಾನ್ಯಾಕಮ್ಮ ಸುಳ್ಳು ಹೇಳಿ, ಇಲ್ಲಮ್ಮ ನಿಜಮ್ಮ ಅಂತ ಹೇಳ್ದ. ಮತ್ತೆ ಚಂದು ಸರ್ ಪ್ರಚಾರಕ್ಕೆ ಅಂತ ಹೇಳಿ ಬಂದಿದ್ರು ತುಮಕೂರಿಗೆ. ಇನ್ನೇನು ಇನ್ನೊಂದ್ ವಾರ 15 ದಿವಸ ಬರ್ತಾ ಇದಾರೆ ಅನ್ಬೇಕಾದ್ರೆ ನಾನ್ 3-4 ಗಂಟೆಗೆ ಮೆಡಿಟೇಷನ್ ಕುತ್ಕೊಂಡಾಗ ಚಂದ್ 8 ಗಂಟೆ ಅಲ್ಲೇ ಆಗೋಗೈತೆ, ನನ್ ಬೆಳಕಾಗ್ಬಿಟ್ಟೈತೆ ಅಂತ ಹೇಳ್ಬಿಟ್ಟು ಏನು ಓಡಾಡ್ತಾ ಇದೀನಿ ಧ್ಯಾನದಲ್ಲೇನೆ. ಆಗ ಅವ್ರು ಇನ್ನೂ ಬಂದಿಲ್ಲ. ಮೈಕ್ 8 ಗಂಟೆಗೆ ಒಟ್ಟು ಬೆಳಗ್ಗೆ ಆಗೈತೆ ಅಂತ ಹೇಳ್ಬಿಟ್ಟು ಮನೆಗೂ ಬಂದು, ಇನ್ನು ನೀವ್ ಯಾಕೆ ಎದ್ದಿಲ್ಲ, ಏನು ಕೆಲಸ ಮಾಡಿಲ್ಲ ಅಂತ ಹೇಳಿ ಎಕ್ಸ್ಪೀರಿಯನ್ಸ್ ಸರ್ ಇಲ್ಲ ಸರ್ ನನ್ಗೆ ಇನ್ನೂ ಕೆಲಸ ಮಾಡಿಲ್ಲ ಸರ್, ಇವಾಗಿನೂ ಸರ್ ಎದ್ದಿದ್ದೆ ಸರ್, ನೀವ್ ಫೋನ್ ಮಾಡ್ಬಿಟ್ಟು ಬರೋದಲ್ವಾ ಸರ್ ಅಂತ ಕೇಳ್ತಾ ಇದೀನಿ. ಅದಾದ 15 ದಿವಸಕ್ಕೇನೆ ಸರ್ ಅಷ್ಟೊತ್ತಿಗೆ ಪತ್ರಿಜಿ ಚೈತನ್ಯ ರಥಯಾತ್ರೆ ಅಂತ ಹೇಳ್ಬಿಟ್ಟು ಅವರು ಬಂದ್ರು. ಅಷ್ಟು ಖುಷಿ ಆಯ್ತು. ಅಯ್ಯೋ ಸರ್ಗೆ ಹೇಳ್ದೆ, ಇಲ್ಲ ನೀವು ಮುಂಚೆಲೆ ನೋಡ್ಕೊಂಡಿದೀರ ಹೋಗ್ಲಿ ಬಿಡಿ ಅಂತ ಹೇಳಿದ್ರು. ಸಖತ್ತು ಖುಷಿ ಆಯ್ತು. ಮತ್ತೆ ಭೈರವಿ ಪಿರಮಿಡ್ ಅಲ್ಲಿ ಅಖಂಡ ಧ್ಯಾನ ಆಯ್ತು. ಅದು ಚೆನ್ನಾಗಿ ಸಕ್ಸಸ್ ಆಯ್ತು. ಅಲ್ಲೂ ಚೆನ್ನಾಗಿ ವರ್ಕ್ ಮಾಡಿದ್ವಿ. ಅದು ಖುಷಿ ಆಯ್ತು. ಮತ್ತೆ ಕಡ್ತಲಿಗೆ ಹೋಗಿದ್ವಿ. ಕಡ್ತಲಲ್ಲೂ ಅಷ್ಟೇ ಪತ್ರಿ ಸರ್ ಸಮಾಧಿ ಹತ್ರ ಕೂತ್ಕೊಂಡು, ಪತ್ರಿ ಸರ್ ಅವಾಗಂತೂ ನಾನ್ ನೋಡ್ಲಿಲ್ಲ ಸರ್, ಇವಾಗ ನಿಮ್ ಕಾನ್ಶಿಯಸ್ ಅಲ್ಲಿ ನಾವ್ ಇರ್ತೀವಿ ಸರ್. ಅವಾಗ ನಿಮ್ ಕಾನ್ಶಿಯಸ್ ಏನೋ ಸರ್ ನನಗೆ ಗೊತ್ತಿಲ್ಲ. ಎಲ್ಲಾ ಮಾಸ್ಟರ್ಸ್ನು ಕೇಳ್ದೆ, ಅವ್ರ ಕಾನ್ಶಿಯಸ್ ನಿಮ್ ಆರಾಗಿ ಇದಾಗ್ಬಿಟ್ಟು ನಿಮ್ಗೆ ಅದಕ್ಕೆ ಮಾತಾಡಕ್ ಆಗಿಲ್ಲ ಅಂತ ಹೇಳಿದ್ರು. ಇರ್ಬೋದೇನೋ ಸರ್, ನನ್ಗೇನು ಗೊತ್ತಿಲ್ಲ ಅದು, ಬಟ್ ನಾನು ಏನು ಮಾತಾಡ್ಲಿಲ್ಲ ಅಂತ ಹೇಳ್ಬಿಟ್ಟು ಸುಮ್ನೆ ಕುತ್ಕೊಂಡೆ. ಆ ತೋರ್ ಬೆರಳಿಂದ ವೇವ್ಸ್ ಬತ್ತೈತೆ ಅಷ್ಟು ಬತ್ತೈತೆ ನನಗೆ. ಮತ್ತೆ ಕಿಂಗ್ ಚೇಂಬರಿಗೆ ಹೋಗ್ಬಿಟ್ಟು ಕ್ವೀನ್ ಚೇಂಬರಿಗೆ ಹೋಗ್ಬಿಟ್ಟು ಅಲ್ಲೂ ಮೆಡಿಟೇಷನ್ ಮಾಡಿ 2:30-3 ಗಂಟೆಗೆ ಹೇಳೋದು, ಮತ್ತೆ ಮೆಡಿಟೇಷನ್ಗೆ ಹೋಗೋದು. ಅಷ್ಟು ಮೆಡಿಟೇಷನ್ ಮಾಡ್ತಾ ಇದ್ವಿ ಅಲ್ಲೂ. ಮತ್ತೆ ಊಟ ತಿಂಡಿ ತುಂಬಾ ಚೆನ್ನಾಗಿತ್ತು. ಟ್ರೈನ್ಗಳಲ್ಲೆಲ್ಲ ಅಲ್ಲೂ ಮೆಡಿಟೇಷನ್ಗಳೆಲ್ಲ ಹೇಳ್ಕೊಡೋದು. ರಾಧಾಕೃಷ್ಣ ಗ್ರೂಪ್ ಇತ್ತು. ಆ ಟ್ರೈನ್ ಅಲ್ಲಿ ಎಲ್ಲ ಫುಲ್ಲು ಇದ್ರು. ಇದ್ರಲ್ಲೆಲ್ಲ ನಾವು ಪಾಂಪ್ಲೆಟ್ ತಗೊಂಡೋಗಿ, ಮೇಡಮ್ ನೀವು ಮಂತ್ರ ಪಠಣ ಎಲ್ಲ ಇರುತ್ತೆ ಮೇಡಮ್, ಅದ್ರಲ್ಲಿ ಡೀಪ್ ಧ್ಯಾನ ಆಗೋದಿಲ್ಲ, ಇದು ನಮ್ ಗುರುಗಳು ಹೇಳ್ಕೊಟ್ಟಿದ್ರು ಈ ತರ, ಇದಕ್ ಮಂತ್ರ ಪಠಣ ಏನು ಬೇಡ, ಸುಮ್ನೆ ಲಾಕ್ ಮಾಡಿಸಿ ಕಣ್ ಮುಚ್ಬಿಟ್ಟು ಉಸಿರಾಟ ಕಡೆ ಗಮನ ಕೊಡಿ ಅಂತ ಹೇಳ್ಬಿಟ್ಟು ಅವ್ರಿಗೂ ಮೆಡಿಟೇಷನ್ ಮಾಡಿಸಿದ್ವಿ. ಪ್ರತಿಯೊಂದು ಎಲ್ಲೋದ್ರುನು ಮೆಡಿಟೇಷನ್. ದೇವಸ್ಥಾನಕ್ಕೆ ಹೋಗ್ಲಿ ಎಲ್ಲಾದ್ರೂ ಉದ್ದೇಶವಾಗಿ ಗುಡಿಕೊಂಡು ಹಾಸ್ಪಿಟ್ಲ್ಗಳು ಡಯಾಗ್ನೋಸ್ಟಿಕ್ಗಳು ಎಲ್ಲೆಲ್ಲಿ ನನ್ ಫಸ್ಟ್ ತೋರಿಸ್ತಾ ಇದ್ದೋ ಪ್ರತಿಯೊಂದು ಹೋಗ್ಬಿಟ್ಟು ಅಲ್ಲಿ ಏನ್ ಮಾತಾಡ್ತಾರೋ ಅಬ್ಸರ್ವ್ ಮಾಡ್ಬಿಟ್ಟು ಫಸ್ಟ್ ಪಾಂಪ್ಲೆಟ್ ಕೊಟ್ಬಿಡೋದು. ಇಲ್ಲ ಮೇಡಮ್ ಅರೆ ನಾನ್ ಮಾಡ್ತೀನಿ ಮೇಡಮ್ ಅರೆ. ಎಷ್ಟು ಜನ ಈಗ ಮೂಡಿಗೆರೆಗೆ ಹೋಗಿದ್ವಿ ಒಂದ್ಸರಿ, ಅಲ್ಲಿ ಎಷ್ಟು ಮಕ್ಳಿಗೆ ಅಂತಂದ್ರೆ ಆತ್ವರಿತಾರೆ ಅಂದ್ರೆ, ನನಗ್ ಮಕ್ಳು ಬೇಕು, ಯಾವ್ದಾದ್ರು ಆಗ್ಲಿ ಕುಳ್ಟ್ರು ಯಾವ ತರ ಆಗ್ಬಿಡ್ಲಿ, ಒಟ್ಟು ಅತ್ತೆ ಮಾವತವ್ ನಾನ್ ಬೈಸ್ಕೊಂಬಾರ್ದು, ನನ್ಗೆ ಯಾವ್ದಾದ್ರು ಒಂದ್ ಆಗ್ಬಿಡ್ಲಿ ಮಗು ಅಂತ ಹೇಳ್ಬಿಟ್ಟು ಎಷ್ಟು ಅವ್ರು ಸಫರ್ ಪಡ್ತಾರೆ ಅಂದ್ರೆ ಅಷ್ಟು ನೋವಾಗ್ತಾ ಇರೋದು. ಆಮೇಲೆ ಹುಡಿಕೊಂಡೇ ಹೋದೆ ಒಂದ್ಸರಿ. ಆಮೇಲೆ ಮೆಡಿಟೇಷನ್ ಈ ತರ ನೀವ್ ಮಾಡಿ ಮೇಡಮ್, ಇಷ್ಟು ವರ್ಷದಿಂದ ನಿಮ್ ಮಕ್ಳಿಲ್ಲ ಅಂತ ಇದೀರಾ, ನೀವ್ ಮಾಡ್ಬೇಕು, ಈ ತರ ಆಗುತ್ತೆ ಮೇಡಮ್, ಖಂಡಿತ ಆಗುತ್ತೆ, ಯಾಕಾಗಲ್ಲ ಅಂತ ಹೇಳಿದ್ರೆ ಅವರು ಪ್ರತಿಯೊಬ್ರು ಮಾಡ್ತಾ ಇದಾರೆ. ತುಂಬಾ ಖುಷಿ ಆಗುತ್ತೆ. ಎಸ್ ಮೇಡಮ್. ಇನ್ನೇ ಇದೆಯಾ ಮೇಡಮ್ ಎಕ್ಸ್ಪೀರಿಯನ್ಸ್? ಶೇರ್ ಮಾಡಿ, ಪರವಾಗಿಲ್ಲ, ಸಮಯ ಇದೆ. ಇದೆಯಾ ಸರ್? ಒಂದು 5 ನಿಮಿಷ ಮಾಡಿ ಮೇಡಮ್. ಓಕೆ ಸರ್. ರ್ಯಾಲಿಗಳಲ್ಲಿ ಸರ್ ಈಗ್ಲೂ ಹೋದ್ರು ಅಷ್ಟು ಮತ್ತೆ ಇದನ್ನ ನಾನು ನೋಡಿದ್ರು ಫಸ್ಟ್ ಮಾಂಸದ ಅಂಗಡಿ ಕಂಡ್ರೆ ಆ ಕಡೆ ಸರ್ ನಾನು ತಿರುಗಿ ನೋಡ್ತಾ ಇರ್ಲಿಲ್ಲ, ಮತ್ತೆ ಆ ಕಡೆ ನಾನು ಹೋಗ್ತಾ ಇರ್ಲಿಲ್ಲ. ಇಲ್ಲ ನನ್ಗೆ ಆಗಲ್ಲ ನಾನು ಅದನ್ನ ನೋಡಿದ್ರೆ ಅಂತ ಹೇಳ್ಬಿಟ್ಟು, ಇವಾಗ ಉದ್ದೇಶವಾಗಿ ಹೋಗ್ಬಿಟ್ಟು ಅಲ್ಲಿ ಪ್ರಾಣಿ ಪಕ್ಷಿಗಳಿಗೆಲ್ಲ, ಇಲ್ಲ ನೀವು ಶಾಂತವಾಗ್ರಿ, ಇದು ನಿಮ್ ಮುಂದಿನ ಜನ್ಮದಲ್ಲಿ ಏನಾದ್ರೂ ಒಂದು ಆಗ್ಬೋದು, ನೀವ್ ಈ ತರ ನಗ್ನಗ್ತಾ ಇರ್ರಿ, ನಗ್ನಗ್ತಾ ಜೀವ ಬಿಡ್ರಿ ಅಂತ ಕೇಳ್ಬಿಟ್ಟು ಅಲ್ಲೇ ನಾನು ಇವ್ರದ್ದು ಪ್ರೇಮ್ನಾಥ್ ಸರ್ದು ಕ್ಲಾಸ್ ಕೇಳ್ತಾ ಇದ್ದೆ. ಅದ್ರಲ್ಲಿ ಏನ್ ಹೇಳಿದ್ರು, ರೋಡ್ ಸೈಡ್ ಅಲ್ಲಿ ಎಲ್ಲೇ ಮಾಂಸದ ಅಂಗಡಿಗಳು ಸಿಕ್ಕಿದ್ರು ಅವು ಹಣ್ಣಂಗಡಿಗಳಾಗಲಿ ಅಂತ ಹೇಳ್ಬಿಟ್ಟು ಯಾವಾಗ್ಲೂ ನೀವ್ ಅನ್ಕೊಳ್ಳಿ ಅಂತ. ಈಗ್ಲೂ ಅಷ್ಟೇ ಯಾವ್ದಾದ್ರು ಆತರ ನಾನ್ ವೆಜ್ ಅಂಗಡಿಗಳು ಕಂಡ್ರೆ ಸಾಕು, ಅದ್ ನೋಡೋದು ಫಸ್ಟ್ ನೀವು ಇದನ್ನ ಹಣ್ಣಂಗಡಿಗಳಾಗ್ಲಿ ಅಂತ ಕೇಳ್ಕೊಳೋದು. ಒಂದ್ ಹಾಲ್ ಅಂಗಡಿಗೆ ಹೋದ್ರು ಅಷ್ಟೇ, ಮತ್ ಬೆಳಗ್ಗೆ ಎದ್ದು ರಂಗೋಲಿ ಮಾರೋರ್ಗು ಅಷ್ಟೇನೆ, ಮೂಟೆ ಹೊತ್ಕೊಂಡ್ ಬಂದ್ರೆ ಕೆಳಗೆ ಇಳಿಸೋದು, ಯಾಕೆ ಇಷ್ಟೊಂದು ಇದನ್ ಮಾಡಿದೀರಾ ಅಂತ, ಕಾಫಿ ಕುಡಿತೀರಾ ಅಂತ ಕೇಳೋದು, ಕಾಫಿ ಕುಡಿತೀವಿ ಅಂತಾರೆ, ಕೊಟ್ಬಿಡೋದು. ಮತ್ತೆ ಕಸ ಗುಡ್ಸೋರು ಮುನ್ಸಿಪಲ್ ಅವ್ರು ಬರ್ತಾರೆ, ಅವ್ರಿಗೂ ಅಷ್ಟೇನೆ, ತಿಂಡಿ ತಿಂತೀರಾ ಊಟ ಮಾಡ್ತೀರಾ ಅಂದ್ರೆ ತಿಂತೀವಿ ಅಂತಾರೆ, ಕಾಫಿ ಕುಡಿತೀರಾ ಅಂದ್ರೆ ಕುಡಿತೀವಿ ಅಂತಾರೆ, ಕೊಟ್ಬಿಡೋದು. ನೀವು ಮೆಡಿಟೇಷನ್ ಮಾಡ್ತೀರಾ ಮಾಡಿ.
ಅಂತ ಕೇಳೋದು. ತರಕಾರಿದು ಪೂರ್ತಿ ತಾಂತೀನಿ ಮೆಡಿಟೇಷನ್ ಮಾಡ್ತೀಯ ಕುತ್ಕಾಂತೀಯ ಅಂತೀನಿ. ಹೌದು ಕುತ್ಕಾಂತೀನಿ ಅಂತಾರೆ. ಪೂರ್ತಿ ತಗೊಂಡ್ರೆ ಅವ್ರಿಗೆ ಖುಷಿ ಅಲ್ಲ, ಒಂದೇ ಸರಿ ವ್ಯಾಪಾರ ಆಗುತ್ತೆ ಅಂತ. ನೀವು ಕುತ್ಕೊಬೇಕು, ಡೈಲಿ ಇದೇ ತರ ಮಾಡ್ಬೇಕು, ಚೆನ್ನಾಗ್ ವ್ಯಾಪಾರ ಆಗುತ್ತೆ ಅಂತ ಹೇಳ್ಕೊಡೋದು. ಹೂವಿನ ವ್ಯಾಪಾರನೂ ಅಷ್ಟೇ. ಪ್ರತಿಯೊಂದು ಯಾವುದನ್ನು ಬಿಡಕ್ ಹೋಗಲ್ಲ, ಅಷ್ಟು ಇದು. ಆಮೇಲೆ ಊಟ ಏನಾದ್ರು ಎಲ್ಲಾದ್ರೂ ಅವ್ರು ಮಾಡಕ್ ಹೋಗ್ತಿರೋ ಒಂದು ಮದ್ವೆ ಮನೆಗಳಲ್ಲೂ ಅಷ್ಟೇ, ಊಟ ಮಾಡಕ್ಕೂ ಬಿಡಲ್ಲ, ಬರೀ ಮೆಡಿಟೇಷನ್ ಹೇಳ್ಕೊಂಡ್ ಕುತ್ಕೊಂತೀನಿ. ನಂಗೆ ಎಷ್ಟು ಬೇಕೋ ಅಷ್ಟು ನಾನು ಊಟ ಮಾಡಿರ್ತೀನಿ, ನಂಗೆ ಆಗೋಗಿರುತ್ತೆ, ನನಗೆ ಸಾಕು, ಹೊಟ್ಟೆ ತುಂಬಿರುತ್ತಲ್ಲ. ಹೇಳ್ಕೊಡ್ತೀನಿ ಪ್ರತಿಯೊಬ್ರಿಗೂನು. ಹಾಲಂಗಡಿಯವ್ರಿಗೆ ಒಬ್ರಿಗೆ ಹೇಳ್ಕೊಟ್ಟಿದ್ದೆ ಬಸ್ ಸ್ಟ್ಯಾಂಡ್ ಅಲ್ಲಿ. ಹೇಳ್ಕೊಟ್ಟಿದ್ದೆ. ಅವರು ಡೈಲಿ ನಾನು ಮಾಡ್ತಾ ಇದೀನಿ ಮೇಡಮ್, ತುಂಬಾ ಚೆನ್ನಾಗಿದೆ, ಹಾಲು ವ್ಯಾಪಾರ ಎಲ್ಲ ಚೆನ್ನಾಗಾಗ್ತಿದೆ ಮೇಡಮ್ ಅಂತ ಹೇಳಿದ್ರು. ತುಂಬಾ ಖುಷಿ ಆಯ್ತು. ಡೈಲಿ ಅವರು ಮಾಡ್ತಿದ್ರೆ ವಿಚಾರಿಸ್ತಾ ಇರ್ತೀನಿ. ನಾನು ಯಾವ್ಯಾವ ಎಲ್ಲೆಲ್ಲಿ ಹೋಗ್ತೀನೋ ಅವ್ರವೆಲ್ಲ ಫೋನ್ ನಂಬರ್ ಕಲೆಕ್ಷನ್ ಮಾಡೋದು, ವಿಡಿಯೋಸು ಮತ್ತೆ ಸಬ್ಸ್ಕ್ರೈಬ್ ಮಾಡ್ಸೋದು, ಶೇರ್ ಮಾಡ್ಸೋದು. ಈ ತರ ಯೂಟ್ಯೂಬ್ ಅಲ್ಲಿ ಬರುತ್ತೆ, ಈ ತರ ನೀವು ಮಾಡ್ತಾ ಇದೀರಾ, ಎಷ್ಟು ಗಂಟೆ ಮಾಡ್ತಾ ಇದೀರಾ, ಹೌದಾ, ಎಷ್ಟೊತ್ತಿಗೆ ಎಲ್ತಾ ಇದೀರಾ, ಸ್ನಾನ ಮಾಡ್ತಾ ಇದೀರಾ, ಬೇಗ ನಿಂದೆಲ್ಲ ಮುಗಿಸ್ಕೊಳ್ಳಿ ಕೆಲಸ ಕಾರ್ಯಗಳು, ಬೇಗ ಬೇಗ ಧ್ಯಾನ ಮಾಡಿ. ಒಂದು ದಿವಸ ನೀವು ಊಟ ತಿಂಡಿ ಮಿಸ್ ಮಾಡ್ತಾ ಇದ್ದೀರಾ, ಇಲ್ಲ ಊಟ ತಿಂಡಿ ನೀವು ಯಾವ ರೀತಿ ಮಾಡ್ತಾ ಇದೀರೋ ಅದೇ ತರ ನೀವು ಧ್ಯಾನನೂ ಮಾಡ್ಬೇಕು, ಮಿಸ್ ಮಾಡ್ಬೇಡಿ ಅಂತ ಹೇಳ್ಕೊಡ್ತಾ ಇದೀನಿ. ಮತ್ತೆ ರಾಯರು ಎಲ್ಲ ಬರ್ತಿರ್ತಾರೆ ಅಂಗಡಿಗಳಿಗೆಲ್ಲ, ಪ್ರತಿಯೊಬ್ಬರಿಗೂ ಅಷ್ಟೇ. ಅಕ್ಕ ನಾನು ಹಾಸ್ಪಿಟ್ಲಿಗೆ ಹೋಯ್ದೆ ಕಣಕ್ಕ, ನಂಗೆ ಹಂಗಾಯ್ತು ಹಿಂಗಾಯ್ತು, ನಾನು ಇಂಜೆಕ್ಷನ್ ತಗೊಂಬಂದೆ, ಫುಲ್ ಸುಸ್ತು ಕಣಕ್ಕ, ನಂಗೆ ಕೈಲಾಗಲ್ಲ. ಅವೆಲ್ಲ ಹೇಳಕ್ ಹೋಗ್ಬೇಡ್ರಿ ಅಣ್ಣ, ನೀವು ಕೂತ್ಕೊಳ್ರಿ ಅಣ್ಣ, ನಾನು ಹೇಳ್ಕೊಡ್ತೀನಿ. ನೀವೇನು ಮಾಡ್ಬೇಡಣ, ಕಣ್ ಮುಚ್ಕೊಂಡ್ ಕೂತ್ಕೊಳ್ಳೋಣ, ಲಾಕ್ ಮಾಡ್ಕೊಳ್ಳೋಣ, ಗೋಡೆ ಹೊರಿಕೊಳ್ಳೋಣ, ನಮ್ಮ ವುಡ್ ಇರ್ತವಲ್ಲ ವುಡ್ ಹೊರಿಕೊಳ್ಳೋಣ ಅಂತ ಹೇಳ್ತೀನಿ. ಕುತ್ಕೊಂತಾರೆ. ಕುತ್ಕೊಂಡು ಹೇಳಕ್ಕ ಅಣ್ಣ, ಹೇಳೋದ್ ಏನು ಇಲ್ಲ, ಸುಸ್ತಾಗಿದೆ, ಸುಮ್ಮನೆ ಕೂತ್ಕೊ, ಮ್ಯೂಸಿಕ್ ಹಾಕ್ತೀನಿ ಅಷ್ಟೇ. ಮ್ಯೂಸಿಕ್ ಹಾಕ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ರೆ 1 ಗಂಟೆ ಆಯ್ತು 2 ಗಂಟೆ ಆಯ್ತು ಸುಮ್ಮನೆ ಕೂತಿರ್ತಾರೆ. ಕುತ್ಕೊಂಡು ಅಕ್ಕ ಇಲ್ಲಿ ತಕ ನಾನು ಎಲ್ಲಿ ಹೋಗಿದ್ನಕ್ಕ, ನಿದ್ದೆ ಹೋದ್ನ ಕೂತಿದ್ನ ಅಂತಾರೆ. ಎಲ್ಲ ಆಗೈತ್ ಬಿಡೋಣ, ಇನ್ನೇನು ಇಲ್ಲ, ಇದೇ ತರ ಡೈಲಿ ಮುಗಿಸ್ಕೊಂಡು ಹೋಗೋಣ, ಒಳ್ಳೇದಾಗುತ್ತೆ ಅಂತ ಹೇಳ್ಕೊಡ್ತೀನಿ. ಇನ್ನೊಬ್ರು ಶಿವಲಿಂಗಮೂರ್ತಿ ಅಣ್ಣ ಅಂತ ಬರ್ತಾ ಇದ್ರು ಅರಿಯೂರವ್ರು, ಅವ್ರಿಗೆ ಫುಲ್ ತಲೆನೋವು, ತುಂಬಾ ದಪ್ಪ ಇದ್ರು. ಮಗನೂ ಅಷ್ಟೇ, ಗುಂಡ್ಗುಂಡ್ ಚೆನ್ನಾಗಿದ್ದ. ಆದ್ರೆ ಈ ವಯಸ್ಸಿಗೆ ಅಷ್ಟು ದಪ್ಪ ಬೇಡಣ, ಆಕ್ಟಿವ್ ಆಗಿರ್ಬೇಕು ಅಂತ ಹೇಳ್ಬಿಟ್ಟು, ಅಣ್ಣ ನೀವು ಮೆಡಿಟೇಷನ್ ನೀವು ಡೈಲಿ ಮಾಡಿ, ಅವ್ರಿಗೂ ಶೇರ್ ಮಾಡಿದೆ, ವಿಡಿಯೋಸ್ ಎಲ್ಲ ಕಳಿಸೋದು, ವಾಟ್ಸಪ್ ಅಲ್ಲೆಲ್ಲ, ಮತ್ತೆ ಡೈಲಿ ವಿಚಾರಿಸೋದು. ಇಲ್ಲಿಗೆ ಬರ್ತಾ ಇದ್ರು ಊಟ ಮಾಡಕ್ ಮಧ್ಯಾಹ್ನದ. ಅಕ್ಕ ನಿಮ್ಮ ಮನೆಗೆ ನಾವು ಬರ್ತೀನಿ, ಖಂಡಿತ ಬನ್ನಿ ಅಣ್ಣ ಊಟ ಮಾಡಿ ಅಂತ ಹೇಳ್ಬಿಟ್ಟು ಅವರೇ ಬಾಕ್ಸ್ ತರ್ತಾ ಇದ್ರು, ನಮ್ಮ ಮನೇಲಿ ಊಟ ಮಾಡ್ತಿದ್ರು. ನಾನು ಅವ್ರು ನಾನ್ ವೆಜಿಟೇರಿಯನ್, ಅವರು ತಿನ್ಬಿಡ್ತಾರಲ್ಲ ಅಂತ ಹೇಳ್ಬಿಟ್ಟು, ಅಣ್ಣ ನಮ್ಮ ಮನೇಲಿ ನಾನು ಅಡುಗೆ ಮಾಡಿದ್ದೇನೆ ಅಣ್ಣ, ಊಟ ಮಾಡೋಣ, ತಿಂಡಿ ತಿನ್ನೋಣ ಅಣ್ಣ, ಕಾಫಿ ಕುಡಿತೀನಿ ಅಣ್ಣ, ನಾನು ಪ್ರತಿಯೊಂದು ಏನ್ ಮಾಡಿದ್ರು ಸ್ನಾಕ್ಸ್ ಅಷ್ಟೇ ತಗೊಂಡೋಗಿ ಕೊಡೋದು. ಅಣ್ಣ ಇನ್ಮೇಲೆ ನೀನ್ ಬಿಟ್ಬಿಡು, ಇದು ಸರಿಯಲ್ಲ, ಎಲ್ಲಾದ್ರಲ್ಲೂ ವಿಟಮಿನ್ಸ್ ತರಕಾರಿಲೂ ಸಿಗುತ್ತೆ, ಹೆಸರು ಕಾಳು ಪ್ರತಿಯೊಂದಲ್ಲೂ ಸಿಗುತ್ತೆ, ನೀನ್ ಯಾಕಣ ತಿನ್ಬಾರ್ದು. ಅವರು ಇವಾಗ ಸೇರ್ತಾ ಇಲ್ಲ ಅಕ್ಕ, ನೀನ್ ಯಾವ ಬಾಯಲ್ಲಿ ಅಂದ ಅಕ್ಕ ನನಗೆ ಸೇರಲ್ಲ ಅಂತಾರೆ. ಮೇಲ್ಗಡೆಯವರು ಮನೆಯವರು ಅಷ್ಟೇ. ಇವಾಗ ಅಣ್ಣ 1 hour, ಮತ್ತೆ ರಾತ್ರಿ 1 hour, ಬೆಳಗ್ಗೆ 1 hour ನಾನು ಮೆಡಿಟೇಷನ್ ಮಾಡ್ತಾ ಇದೀನಿ. ಮಗನೂ ಅಕ್ಕ ಇಂಪ್ರೂವ್ಮೆಂಟ್ಸ್ ಆಗಿದಾನಕ್ಕ, ನಾನು ತುಂಬಾ ಚೆನ್ನಾಗಿ ಧ್ಯಾನ ಮಾಡ್ತಿದ್ದೇನೆ, ನನ್ನ ಮಗನೂ ಮಾಡ್ತಿದ್ದೇನೆ ಅಂತ ಹೇಳಿದ್ರು. ನಾವು ಅಂಗಡಿಯಿಂದ ಮೇಲ್ಗಡೆ ಒಬ್ರು ಮನೆ ಇದೆ, ಅವ್ರಿಗೆ ಹೇಳ್ಕೊಟ್ವಿ. ಅಕ್ಕ ನೀನ್ ಇಷ್ಟೆಲ್ಲ ನೀನು ಸ್ಮೆಲ್ ಮಾಡ್ತೀಯಕ್ಕ, ತುಂಬಾ ಗಲೀಜು, ತುಂಬಾ ಸ್ಮೆಲ್ಲು, ಯಾರು ಎಷ್ಟು ಪ್ರಾಣಿಗೆ ಹಿಂಸೆ ಮಾಡ್ತೀರಾ, ನೀವು ಮಾಡೋದು ಸರಿನಾ ಅಂತ ಹೇಳ್ಬಿಟ್ಟು ಅವ್ರಿಗೂ ಹೇಳ್ಕೊಟ್ಟೆ. ಆಮೇಲೆ ಹೇಳ್ಕೊಟ್ಮೇಲೆ ಅವ್ರು, ಅಕ್ಕ ನೀನ್ ಯಾವಾಗ ಹೇಳ್ದು ಅಕ್ಕ, ನಿಮ್ ಮನೆಗ್ ಮೆಡಿಟೇಷನ್ ಇಟ್ಕೊಂಡಿದ್ವು ಅವಾಗ ಒಂದು 10 ಜನ ಮೆಡಿಟೇಷನ್ ಬಂದು ಎಲ್ಲಾರ್ಗು ಮೆಡಿಟೇಷನ್ ಮಾಡ್ತಾ ಇದ್ರು. ಅವ್ರಿಗೇನೋ ಆದಂಗಾಯ್ತು ಅಂತ ಅಷ್ಟೇ, ಅವ್ರಿಗೆ ಏನಾಯ್ತು ಅಂತ ಗೊತ್ತಿಲ್ಲ. ಒಟ್ಟು ಅವತ್ತಿಂದ ಅವ್ರಿಗೆ ತಿನ್ಬಾರ್ದು ಅನ್ನಿಸ್ಬಿಡ್ತಂತೆ. ಇಲ್ಲಿಂದ ಹೋದ್ಮೇಲೆ ಅವ್ರ ಯಜಮಾನ್ರು ಮಾಡಿದ್ರು, ಅಕ್ಕ ಹೇಳ್ಕೊಟ್ಟೋಗೈತಿ, ನೀನ್ ಪ್ರತಿನಿತ್ಯ ನೀನು ಮಾಡ್ಬೇಕು, ನಾನು ಯೋಗ ಮಾಡ್ತಾ ಇದೀನಿ, ಪ್ರಾಣಾಯಾಮ ಧ್ಯಾನ ನೀನು ಅಳವಡಿಸ್ಕೊಂತೀನಿ, ನೀನು ಮಾಡು ಅಂತ ಹೇಳ್ಬಿಟ್ಟು. ಅಕ್ಕಂಗೆ ಲೋ BP ಇತ್ತು, ಯಾವಾಗ್ಲೂ ಬಿದ್ಬಿಡೋರು. ಮನೆ ಕೆಲ್ಸಕ್ಕೆ ಹೋಗ್ತಾರೆ, ಮನೆ ಕೆಲ್ಸಕ್ಕೆ ಹೋಗ್ಬಿಟ್ಟು ಎಲ್ಲಿ ಸಿಕ್ಕಿರ ಅಲ್ಲೇ ಬಿದ್ದು ಬಾಟ್ಲ್ ಹಾಕಿಸ್ಕೊಂಡ್ ಮಗ ಕರ್ಕೊಂಬರೋರು ಗಾಡಿಲಿ, 3 ಜನ ಅವ್ರಿಗೆ ಮಕ್ಳು. ಆಮೇಲೆ ಅಕ್ಕ ಈ ತರ ಮಾಡಕ್ಕ ನಿಮಗೆ ಅನುಕೂಲ ಆಗುತ್ತೆ ಅಂದ್ರೆ ಡೈಲಿ ಮಾಡಕ್ ನಿಂತ್ಕೊಂಡ್ರು. ಫುಲ್ ಬಾಡಿಲಿ ನೀರಂಶ ಕಡಿಮೆ ಆಗಿದೆ, ಏನು ಮಾಡಕ್ಕಾಗಲ್ಲ, ನೀವು ಬೂದುಗುಂಬಳಕಾಯಿ ಪ್ರತಿಯೊಂದು ತರಕಾರಿಗಳು, ಜ್ಯೂಸು, ಹಣ್ಣು ತಗೊಬೇಕು, ಲಿಕ್ವಿಡ್ ಅಂತ ಹೇಳಿ ಕಳ್ಸಿರಂತೆ. ಇಲ್ಲ ಅಕ್ಕ ನಾನು ತುಂಬಾ ಚೆನ್ನಾಗಿದ್ದೀನಿ, ಈಗ ತಿನ್ಬೇಕು ಅನ್ಸಲ್ಲ ಕಣಕ್ಕ, ನಾನು ಏನು ಅಕ್ಕ ನನಗೆ ಮಾಡ್ಬೇಕು ಅನ್ಸಲ್ಲ, 6 ತಿಂಗಳಿಗೆ ವರ್ಷಕ್ಕ ನಾನು ಮಾಡ್ತೀನಿ ಕಣಕ್ಕ ಅಂತ. ಒಳ್ಳೆ ಕೆಲಸ ಮಾಡ್ದೆ ಕಣಕ್ಕ, ನಮಗೂ ವಾಸನೆ ಕುಡಿಯೋದ್ ತಪ್ಪಿಸ್ದೆ, ನೀವು ಅಕ್ಕ ಮತ್ತೆ ತಿನ್ನೋದ್ ಬಿಟ್ಬಿಟ್ರೆ ನಮ್ಗೆ ಅದೇ ಖುಷಿ ಅಂತೀನಿ. ಈಗ ಅಕ್ಕ ನೀನ್ ಯಾವ ಬಾಯಲ್ಲಿ ಹೇಳ್ದ ಕಣಕ್ಕ, ನಾನು ತಿನ್ಬೇಕು ಅಂತ ಅನ್ಸೋದು ಇಲ್ಲ, ನಾವು ತಿನ್ನೋದು ಇಲ್ಲ ಕಣಕ್ಕ, ಒಳ್ಳೆ ಕೆಲಸ ಅಂತ ಹೇಳಿದ್ವಿ. ಮತ್ತೆ ಸುನಂದಮ್ಮ ಮೇಡಮ್ ಚೇಳೂರು ಅಂತ ಇದ್ರು, ಅವರು ಅಷ್ಟೇನೆ, ಅಕ್ಕ ಮನೇಲಿ ಈ ತರ ಅಕ್ಕ ನನಗೆ ಸಪೋರ್ಟ್ ಕೊಡಲ್ಲ, ನಾನು ಮಾಡ್ಬೇಕು ಅಂತ ಮೇಡಮ್ ಅವ್ರೆ, ನಂಗೆ ತುಂಬಾ ಇಷ್ಟ, ನನ್ ಧ್ಯಾನನ ನಾನು ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ರು. ಇಲ್ಲ ಮೇಡಮ್ ಆಗುತ್ತೆ, ಸಪೋರ್ಟ್ ಕೊಟ್ಟೆ ಕೊಡ್ತಾರೆ, ಯಾಕೆ ಕೊಡಲ್ಲ, ನಿಮ್ ಎನರ್ಜಿ ಜಾಸ್ತಿ ಆಯ್ತು ಲೆವೆಲ್ ಅನ್ನೋದಾದ್ರೆ ಅವ್ರು ಕೊಟ್ಟೆ ಕೊಡ್ತಾರೆ. ಫಸ್ಟ್ ನಿಮ್ಮಲ್ಲಿ ಚೇಂಜ್ ಮಾಡ್ಕೊಳ್ಳಿ, ನಿಮ್ ಬದಲಾವಣೆ ನಿಮ್ಮಲ್ಲಿ ನೀವು ಕಂಡ್ರೆ ಗೊತ್ತಾಗುತ್ತೆ. ನಿಮ್ ಮನೆಯವ್ರಿಗೆ ಎದುರುತ್ರ ಕೊಡಕ್ ಹೋಗ್ಬೇಡಿ, ಮೌನವಾಗಿ ಇದ್ಬಿಡ್ರಿ. ಆಮೇಲೆ ನಿಮ್ಮಲ್ಲಿ ಚೇಂಜಸ್ ನೋಡ್ಕೊಂಡು, ನಾನು ಇಷ್ಟು ಮಾತಾಡಿದ್ರು ನಮ್ಮ ಮನೆಯವ್ರು ಸುಮ್ನವ್ರಲ್ಲ ಅಂತ ಹೇಳ್ಬಿಟ್ಟು ಅವರೇ ಬರ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ಕೊಟ್ವಿ 1 ತಿಂಗಳಲ್ಲಿ. ಆಮೇಲೆ ಫೋನ್ ಮಾಡೋರು, ಪದೇ ಫೋನ್ ಮಾಡ್ತಾ ಇದ್ರು. ಇಲ್ಲ ನಾನು ಬೇಜಾರು ಮಾಡ್ಕೊಳಲ್ಲ, ನೀವು ಕೆಲಸದಲ್ಲಿ ಇರ್ತೀರಾ, ಪರವಾಗಿಲ್ಲ, ನಾನು ಫೋನ್ ಎತ್ತುನಿದ್ ನಾನು ರಿಸೀವ್ ಮಾಡ್ತೀನಿ, ಮಿಸ್ ಕಾಲ್ ಇದ್ರು ನಾನೇ ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ. ಆಮೇಲೆ ಫೋನ್ ಮಾಡಿದ್ರು, ಹೇಳಿ ಮೇಡಮ್
ಈ ತರ ಇದೆ ಮೇಡಮ್ ಮನೆಯಲ್ಲಿ. ನಾನು ಫಸ್ಟ್ ನಾನು ಏನೆಲ್ಲ ಮಾತಾಡ್ತಾ ಇದ್ದೆ, ಇವಾಗ ನಾನು ಮಾತು ಕಡಿಮೆ ಮಾಡ್ಬಿಟ್ಟಿದೀನಿ. ಒಳ್ಳೆ ಕೆಲಸ ಮಾಡಿದ್ರಿ. ನಿಮ್ಗೂ ಎನರ್ಜಿ ಜಾಸ್ತಿ ಆಗುತ್ತೆ, ಅವ್ರಿಗೂ ನನ್ಗೆ ಏನು ಬದಲಾವಣೆ ಆಗಿದೆ ಅಂತ ಗೊತ್ತಾಗುತ್ತೆ ಅಂದ್ಬಿಟ್ಟು ಹೇಳಿದ್ವಿ. ಆಮೇಲೆ ಮೊನ್ನೆ ದಿವಸ ಫೋನ್ ಮಾಡಿದ್ರು. ಹೇಳಿ ಮೇಡಮ್ ಅಂದ್ರೆ, ಮೇಡಮ್ ನಮಸ್ತೆ, ಹೇಳಿ ಮೇಡಮ್. ಆಮೇಲೆ ಮೇಡಮ್ ನೀವ್ ಹೇಳಿದ್ರಲ್ಲ ನಾನ್ ವೆಜ್ ತಿನ್ಬೇಡಿ ಅಂತ, ನನ್ಗೆ ಮೆಡಿಟೇಷನ್ ಜಾಸ್ತಿ ಹೊತ್ತು ಕುತ್ಕೊಳಕ್ ಆಗ್ತಾ ಇಲ್ಲ, ಕುದುರ್ತಾ ಇರ್ಲಿಲ್ಲ ಧ್ಯಾನ. ಏನಕ್ಕೆ ಅಂತ ಕೇಳೋ ಹೊತ್ತಿಗೆ ನೀವು ಬೆಳ್ಳುಳ್ಳಿ ನಾನ್ ವೆಜ್ ಜಾಸ್ತಿ ತಿನ್ನಕ್ ಹೋಗ್ಬೇಡಿ, ಬಿಟ್ಬಿಡ್ರಿ ಅಂದ್ರಲ್ಲ. ನಾನ್ ಬೆಳ್ಳುಳ್ಳಿನಿ ಮೇಡಮ್ ಮನೇಲಿ ಇರಿಸ್ಕೊಂಡಿಲ್ಲ, ನಮ್ಮ ಮನೆಯವ್ರಿಗೆ ಕಾಣ್ದಂಗೆ ಇನ್ ಸಡನ್ ಆಗಿ ಬಿಡಂಗಿಲ್ವಲ್ಲ, ಅದಕ್ಕೆ ಬತ್ಲು ಮನೆಗೆ ತಗೊಂಡೋಗಿ ಇಟ್ಬಿಟ್ಟೆ ಮೇಡಮ್ ಅಂದ್ರು. ಒಳ್ಳೆ ಕೆಲಸ ಮಾಡಿರಿ ಬಿಡಿ, ನೀವು ಬಳಸ್ಬೇಡಿ. ಟೇಸ್ಟ್ ಎಲ್ಲ ಚೆನ್ನಾಗಿರ್ತೈತಿ. ಪತ್ರಿ ಸಾಂಗ್ ಇರ್ತಾವಲ್ಲ, ಪತ್ರಿ ಸರ್ದು ತೋಟುತ್ತವೆಲ್ಲ ಯೂನಿವರ್ಸ್ ಹೋಗ್ಬಿಟ್ಟು ಯೂನಿವರ್ಸ್ ಕೇಳ್ರಿ ಯಾವಾಗ್ಲೂನು. ಯೂನಿವರ್ಸ್ ನಾನು ಲೋಕ ಕಲ್ಯಾಣಕ್ಕೋಸ್ಕರ ಇದ್ದೀನಿ, ನಾನು ಸೇವೆ ಮಾಡ್ತೀನಿ, ನಾನು ರ್ಯಾಲಿಗಳಿಗೆ ಹೋಗ್ತೀನಿ, ನನಗೆ ತುಂಬಾ ಕೆಲಸ ಐತೆ ಅಂತ ಹೇಳ್ಬಿಟ್ಟು ಕೇಳ್ರಿ. ಪತ್ರಿ ಸರ್ ಮನೆಗ್ ಬಂದಾಗ ಸಾಂಗ್ ಹಾಕಳ್ರಿ. ಮನೇಲಿದ್ದಾಗ ನೋಡಕ್ ಹೋಗ್ಬೇಡ್ರಿ. ನಿಮ್ಮಲ್ಲಿ ಚೇಂಜ್ ನೋಡ್ಕೊಂಡು ನೀನ್ ಏನ್ ನೋಡ್ತಾ ಇದೀನಿ, ನೀನ್ ಏನ್ ಮಾಡ್ತಾ ಇದೀನಿ ಅಂತ ಕೇಳ್ಬಿಟ್ಟು ಅವರೇ ಬರ್ಲಿ. ಅಲ್ಲಿವರೆಗೂ ನೀವು ಕೇಳಕ್ ಹೋಗ್ಬೇಡಿ ಅಂತ ಹೇಳ್ಕೊಟ್ಟು, ಇವಾಗ ಬೆಳ್ಳುಳ್ಳಿನೂ ಬಿಟ್ಬಿಟ್ಟಿದ್ದಾರೆ, ನಾನ್ ವೆಜ್ ನಾನು ತಿನ್ನೋದೆಲ್ಲ ಬಿಟ್ಬಿಟ್ಟಿದೀವಿ ಅಂತ ಹೇಳಿದ್ರು. ತುಂಬಾ ಖುಷಿ ಆಯ್ತು ಮೇಡಮ್, ಕಂಗ್ರಾಚುಲೇಷನ್ಸ್ ಅಂತ ಮೊನ್ನೆ ದಿವಸ ಹೇಳ್ದೆ. ಆಮೇಲೆ ನಮ್ಮ ಮನೆಯವರು ತಿಂತಾರೆ ಮೇಡಮ್, ಮಾಡ್ಕೊಡ್ತೀನಿ. ಬೇಡ ಮೇಡಮ್, ಮಾಡ್ದವ್ರಿಗೂ ಅಷ್ಟೇ ಕರ್ಮ ಇರುತ್ತೆ, ತಿಂದವ್ರಿಗೂ ಅಷ್ಟೇ ಕರ್ಮ ಇರುತ್ತೆ, ಮಾಡಿ ಬಡಿಸೋರ್ಗು ಅಷ್ಟೇನೆ, ನೆಂಟ್ರುಗಳು ಇರ್ತಾರಲ್ಲ ಅವ್ರಿಗೂನು ಅಷ್ಟೇ ಮೇಡಮ್, ನೀವ್ ಈ ತರ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ದೆ. ಇಲ್ಲ ಮೇಡಮ್, ಸ್ವಲ್ಪ ದಿವಸ ಇವಾಗ ನಾನು ತಿನ್ನೋದ್ ಬಿಟ್ಬಿಟ್ಟಿದೀನಿ. ಮನೆಯವ್ರು ಹಂಗಾದ್ರು ಕೇಳಿದ್ರು, ನೀನ್ ಯಾಕೆ ತಿಂತಾ ಇಲ್ಲ ಅಂತ. ಅದಕ್ಕೆ ಇಲ್ಲ ನಾನು ಹೇಳ್ದೆ, ಮೇಡಮ್ ನನಗೆ ತಿಂದ್ರೆ ವಾಂತಿ ಆಗುತ್ತೆ, ಡಾಕ್ಟ್ರು ತಿನ್ಬೇಡ ಅಂತ ಹೇಳವ್ರೆ, ಕೊಲೆಸ್ಟ್ರಾಲ್ ಜಾಸ್ತಿ ಆಗಿ ದಪ್ಪ ಆಗ್ಬಿಡ್ತೀನಿ ಅಂತ. ಅದಕ್ಕೆ ಹೇಳ್ಬಿಡಿ ಅನ್ನೋದಕ್ಕೆ ಸುಳ್ಳು ಹೇಳ್ಬೇಕು ಮೇಡಮ್, ಇಂಥವ್ಕು ಇನ್ನೂ ಒಳ್ಳೇದಾಗ್ತೈತೆ ಹೇಳಿ, ನಿಮಗೆ ಧ್ಯಾನ ಚೆನ್ನಾಗಾಗುತ್ತೆ ಅಂತ ಹೇಳೋದಕ್ಕೆ ಅವ್ರು ಸುಳ್ಳು ಹೇಳಿದ್ರಂತೆ. ಇಲ್ಲ ನಾನು ತಿನ್ನಲ್ಲ, ನಂಗೆ ಆಗಲ್ಲ ರೀ ಅಂತ. ಆಯ್ತು ಸರಿ ಅಂತ ಹೇಳಿ ಮನೇಲಿ ಒಪ್ಕೊಂಡ್ರು. ಇಷ್ಟೇ ಒಪ್ಕೊಂಡವ್ರೆ ಮೇಡಮ್, ಅವರು ಧ್ಯಾನಕ್ಕೆ ಹೋಗೋತಾರೆ, ನಾನ್ ವೆಜ್ ಬಿಟ್ಬಿಡ್ತಾರೆ ಮೇಡಮ್, ಧೈರ್ಯವಾಗಿರ್ರಿ ಅಂತ ಹೇಳಿದೆ. ಥ್ಯಾಂಕ್ ಯು ಮೇಡಮ್ ಅಂತ ಹೇಳೋದು ತುಂಬಾ ಖುಷಿ ಆಯ್ತು ಸರ್. ಎಸ್ ಎಸ್ ಮೇಡಮ್. ಹಿಂಗೆ ಸಾಕ್ತಾ ಇರುತ್ತೆ ಮೇಡಮ್ ಧ್ಯಾನ ಪ್ರಚಾರ ಇದ್ರೆ. ಎಸ್, ಅದ್ಭುತ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮನ್ನ ನೋಡಿದ್ದೀನಿ, ನಾನು ನೋಡಿದ್ರೆ ಅನ್ಸುತ್ತೆ ನೀವು. ಸರ್ ತುಂಬಾ ಸರಿ ನೋಡಿದೀನಿ ಸರ್. ಎಸ್ ಎಸ್, ಮಾತಾಡಿದ್ದೀನಿ ನಿಮ್ ಜೊತೆ. ಎಸ್ ಮೇಡಮ್. ಸರ್ ಮತ್ತೆ ಅನಿತಾ ಮೇಡಮ್ ಜೊತೆ ಸರ್ ನೀವು ಫೋಟೋ ತೆಗೆಸ್ಕೊಂಡಿರೋದು ನೋಡಿದೀನಿ. ನಿಮ್ ಪಾಪು ಸರ್ ತುಂಬಾ ಸರಿ ಎತ್ಕೊಂಡು ಪುಟಾಣಿ ಮಗುಯಿಂದಲೂ ಸರ್ ನೋಡಿದೀನಿ ಸರ್. ಎಸ್ ಮೇಡಮ್. ಧ್ಯಾನ ಶ್ರೇಷ್ಠತೆ ಇದು. ಧ್ಯಾನದ ಬಗ್ಗೆ ಏನ್ ಹೇಳಕ್ ಸಾಧ್ಯ ಹೇಳಿ. ಹೌದು. ಸೊ ಧ್ಯಾನದ ಬಗ್ಗೆ ಏನ್ ಹೇಳಕ್ ಆಗಲ್ಲ, ಅದ್ರ ಲಾಭ ಅನಂತ ಅದು. ಅದಕ್ಕೆ ಎಕ್ಸಾಂಪಲ್ಲೇ ತ್ರಿವೇಣಿ ಮೇಡಮ್. ಹಾಗಾಗಿ ಮಾಸ್ಟರ್ಸ್, ನಿಮ್ಗೆ ಏನೇ ಸಮಸ್ಯೆ ಇರಲಿ ಧ್ಯಾನ ಮಾಡಿ ಅಷ್ಟೇ. ಅವ್ರ ಹತ್ರ ಅಷ್ಟು ಸಾಧನೆ ಇತ್ತು, ಎಲ್ಲ ಪಡೆದ್ರು. ಸಾಧನೆ ಕೊರತಿದ್ದು ನಮಗೆ ಗೊತ್ತಾಗಲ್ಲ ಅಷ್ಟೇ. ನಾವು ಸಮಸ್ಯೆಗಳು ಹೇಳ್ಬಾರ್ದು, ಸಾಧನೆ ಹೆಂಗ್ ಮಾಡ್ಬೇಕಂತ ಕೇಳ್ಬೇಕು ಧ್ಯಾನಕ್ಕೆ ಬಂದಾಗ. ಧ್ಯಾನನೇ ಒಂದು ಅಕ್ಷಯ ಪಾತ್ರ ಅಲ್ಲ, ಧ್ಯಾನನೇ ಹೇಳ್ಕೊಡುತ್ತೆ ಎಲ್ಲ. ಅದಕ್ಕೆ ಎಷ್ಟೋ ಮಾಸ್ಟರ್ಸ್ ಎಕ್ಸಾಂಪಲ್ಸ್ ಇದಾವೆ ನಮಗೆ. ಅದಕ್ಕೆ ಒಬ್ಬ ಎಕ್ಸಾಂಪಲ್ ನಮಗೆ ತ್ರಿವೇಣಿ ಮೇಡಮ್. ಸೊ ಮಾಸ್ಟರ್ಸ್, ಯಾರಿಗಾದ್ರೂ ಪ್ರಶ್ನೆ ಇದ್ರೆ, ಅನಿಸಿಕೆ ಹಂಚ್ಕೊಳೋದಿದ್ರೆ ಹಂಚ್ಕೊಳ್ಳಿ. ಎಸ್, ಅನ್ಮ್ಯೂಟ್ ಮಾಡ್ಕೊಂಡು. ಸರ್ ಫಸ್ಟ್ ನಾನು ಧ್ಯಾನಕ್ಕೆ ಬಂದಾಗ, ಧ್ಯಾನಕ್ಕಿಂತ ಮುಂಚೆ ನಾನು ರೆಡಿ ಆಗ್ಬಿಟ್ಟು ಸರ್ ನಾನು ಅಂಗಡಿಗೆ ಹೋದ್ರು ಫ್ರೆಶ್ ಅಪ್ ಆಗ್ಬಿಟ್ಟು, ಏನ್ ಮೇಡಮ್ ಹುಷಾರಿಲ್ವಾ, ಚೆನ್ನಾಗಿಲ್ವಾ ಅಂತ ಕೇಳ್ತಾ ಇದ್ರು. ಇವಾಗ ನಾನು ಎಲ್ಲಾ ನನ್ ಕೆಲಸ ಮುಗಿಸಿ ನನ್ ಮನೆಗ್ ಬಂದ್ ನಾನು ಮಲಗಕ್ ಬಂದ್ರು ಮೇಡಮ್ ಎಲ್ಲಾನ ಹೋಗ್ತಿದ್ದೀರಾ ಅಂತಾರೆ ಸರ್. ಅದೇ ನನಗೆ ಖುಷಿ, ದೊಡ್ಡ ಖುಷಿ. ಇವಾಗ ಏನ್ ಹಚ್ತಿದ್ದೀರಾ, ಏನ್ ತಿಂತಾ ಇದ್ದೀರಾ, ಏನ್ ಕುಡಿತೀರಾ ಮೇಡಮ್ ನೀವು, ನನ್ಗೊಂದ್ ಸ್ವಲ್ಪ ಹೇಳ್ಕೊಡ್ರಿ ಅಂತಾರೆ ಸರ್. ಕರೆಕ್ಟ್ ಮೇಡಮ್, ಕರೆಕ್ಟ್ ಕರೆಕ್ಟ್. ಹಂಗೆ ಇರ್ತೀವಿ, ಯಾವಾಗ್ಲೂ ಫ್ರೆಶ್ ಆಗಿರ್ತೀವಿ. ಧ್ಯಾನ ಶಕ್ತಿ. ಪ್ರಚಾರಕ್ಕೆ ಹೋದ್ರು ಅಷ್ಟೇ ಸರ್, ಪ್ರಚಾರಕ್ಕೆ ಹೋದ್ರುನು ಕೆಲವ್ರು ಇಸ್ಕೊಂತಾರೆ ಸರ್, ಕೆಲವ್ರು ಪಾಂಪ್ಲೆಟ್ ಇಸ್ಕೊಳಲ್ಲ, ಓಡಿ ಓಡಿ ಬಂದ್ ಇಸ್ಕೊಂತಾರೆ ಸರ್. ಅಷ್ಟು ಚೆನ್ನಾಗಿರುತ್ತೆ ಸರ್. ಕೆಲವ್ರು ಇಸ್ಕೊಳೋದಿಲ್ಲ, ನನಗೆ ಬೇಡ ಅಂತಾರೆ. ಬೇಡದವ್ರಿಗೆ ಬೇಡ, ಬಲವಂತ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಸರ್, ಕೇಳಿದವ್ರಿಗೆ ಸರ್ ಹೋಗಿ ಕೊಡ್ತೀವಿ ಸರ್. ಎಸ್ ಎಸ್ ಮೇಡಮ್, ಖಂಡಿತ ಮೇಡಮ್. ಧ್ಯಾನ ಹೇಳ್ಕೊಡುತ್ತೆ ಮೇಡಮ್, ಎಲ್ಲ ಹೇಳ್ಕೊಡುತ್ತೆ. ಎಸ್ ಮೇಡಮ್, ಮಾತಾಡಿ. ಪದ್ಮ ಮೇಡಮ್ ಮಾತಾಡಿ. ಅನೌಟ್ ಮಾಡ್ಕೊಂಡು ಕೇಳಿಸ್ತಾ ಐತೆ ಸರ್? ಕೇಳಿಸ್ತಿದೆ, ಮಾತಾಡಿ ಮೇಡಮ್. ನಮಸ್ತೆ ಸರ್. ನಮಸ್ಕಾರ ಮೇಡಮ್, ಹೇಳಿ. ನಮಸ್ತೆ ತ್ರಿವೇಣಿ ಮೇಡಮ್, ಚೆನ್ನಾಗಿ ತಿಳಿಸ್ಕೊಟ್ಟು. ನನಗೆ ಇದು ಚಾನೆಲ್ ಮೇಡಮ್ ಪರಿಚಯ ಆದ್ರು ಸರ್. ಪಿರಮಿಡ್ ಬಂದಿದ್ವಲ್ಲ, ಕಾವೇರಿ ಪಿರಮಿಡ್ಗ, ಅವಾಗ ಬಸ್ಸಲ್ಲಿ ಮೀಟ್ ಆದ್ವಿ ನಾವು. ಮೀಟ್ ಆಗಿ ಅವ್ರ ನಂಬರ್ ಕೊಟ್ಟಿದ್ರು ಸರ್ ನನಗೆ. ನಂಬರ್ ಇಂದ ನಾವು ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀವಿ ಇಬ್ರುನು. ಇವತ್ತು ಏನ್ ಅನಿಸ್ತಾ ಇತ್ತು, ಡೈಲಿ ಅನ್ಸಿದ್ರೆ ನಿಮ್ದು ಚಾನೆಲ್ ನೋಡಿದಾಗ BSSM ಮೈಸೂರು ಧ್ಯಾನಕ್ಕ, ಅಯ್ಯೋ ಲಕ್ಷ್ಮಿ ಮೇಡಮ್ ಹತ್ರ ನಂಬರ್ ಇಸ್ಕೋಬೇಕಾಗಿತ್ತು, ನಾನು ಅಟೆಂಡ್ ಆಗ್ಬೇಕಾಗಿತ್ತು ಅಲ್ಲಿಗ ಕ್ಲಾಸ್ಗೆ ಅಂತಾನೆ ಇತ್ತು. ಡೈಲಿ ಅನ್ನಿಸ್ತಾ ಇತ್ತು ಸರ್ ನನ್ಗೆ. ಇವಾಗ ಎಷ್ಟು ಪವಾಡನ ಅಂತ ಹೇಳ್ಬೇಕು.
ಮಿರಾಕಲ್ ಅಂತಾನೆ ಹೇಳ್ಬೇಕು. ತ್ರಿವೇಣಿ ಮೇಡಮ್ ಕಡೆಯಿಂದ ತ್ರಿವೇಣಿ ಅವರು ಈ ತರ PSSM ಮೈಸೂರಿಗೆ ನಾನು ಬರ್ತಾ ಇದ್ದೀನಿ ಕ್ಲಾಸ್ ಅಂತ ಅವ್ರಿಗೆ ಹೇಳಿಲ್ಲ ನನ್ಗೆ. ನಂದು ಕ್ಲಾಸ್ ಇದೆ ನೀವು ನೋಡಿ ಮೇಡಮ್ ಇವತ್ತು. ನಾನ್ ಕೇಳ್ಕೊಂಡಿದ್ದೆ ನಿಮ್ದು ಯಾವ್ದಾರ ಕ್ಲಾಸ್ ಇದೆಯಾ ಅಂತ ಕೇಳ್ತಾ ಇದ್ದೆ ನಾನು. ಅವ್ರು ಹೇಳ್ತಾ ಇದ್ರು ಹೌದು ನಂದು ಯಾವ್ದಾರ ಬಂದಾಗ ಹೇಳ್ತೀನಿ ಅಂತ ಹೇಳ್ತಾ ಇದ್ರು. ಇವತ್ತು ಇದಕ್ಕಿದ್ದಾಗ ಫೋನ್ ಮಾಡಿದ್ರು. ನಾನು ಜೈವ ಮೆಡಿಟೇಷನ್ ಗ್ರೂಪ್ ಸರ್ ನಾನು ಶಾಂತಲಾ ಮೇಡಮ್ ಕಡೆ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೆ ಸಂಜೆ. ಕಾಲ್ ಬಂತು ಕಟ್ ಮಾಡ್ದೆ. ಒಂದ್ಸರಿ ಯಾರೋ ಬೇರೆ ಅಂದ್ಬಿಟ್ಟು ಕಟ್ ಮಾಡ್ಬಿಟ್ಟೆ ನಾನು. ನೆಕ್ಸ್ಟ್ ಇನ್ನೊಂದ್ಸರಿ ಮಾಡಿದ್ರು ಹಾಗೇನೆ ಕ್ಲಾಸ್ ಅಟೆಂಡ್ ಮಾಡ್ತಾ ಮಾತಾಡ್ದೆ. ಈ ತರ ಸಾರಿ ಮೇಡಮ್ ನಾನು ಕಾಲ್ ಮಾಡ್ದೆ ಸಾರಿ ನಮ್ದು ಈ ತರ ಕ್ಲಾಸ್ ಇದೆ ನೀವು 9 ಗಂಟೆಗೆ ನೋಡಿ ನಾನ್ ಲಿಂಕ್ ಕಳ್ಸ್ಕೊಡ್ತೀನಿ ಅಂತ ಅಂದಿದ್ರು. ನಾನ್ ಅನ್ಕೊಂಡಿದ್ನಲ್ಲ ನಾನು ನಿಮ್ ಜೂಮ್ ಕಾಲ್ ಬರ್ಬೇಕು ಅಂತ ನಾನ್ ಅನ್ಕೊಂಡಿದ್ನಲ್ಲ. ಆ ಪತ್ರಿಜಿ ಸರ್ ತ್ರಿವೇಣಿ ಮೇಡಮ್ ಮುಖಾಂತರ ನನ್ಗೆ ನಿಮ್ದು ಕ್ಲಾಸ್ ಸಿಕ್ತು ಸರ್ ಇವತ್ತು. ಅದಕ್ಕೆ ಎಷ್ಟು ಮಿರಾಕಲ್ ಅಂದ್ರ ಅಷ್ಟಿಷ್ಟ ಅಲ್ಲ ಸರ್. ನಾವ್ ಅನ್ಕೊಡೋದು ನಾವ್ ಪಡ್ಕತೀವಿ ಅಂತ. ಧ್ಯಾನದಲ್ಲಿ ಎಲ್ಲಾದು ಸಿಗುತ್ತೆ ಅಂತ ಅನ್ನೋದಕ್ಕೆ ಇದೆ ಒಂದು ಕಾರಣ ಸರ್. ನನ್ಗೆ ಡೈಲಿ ಅನ್ನಿಸ್ತಾ ಇತ್ತು ಲಕ್ಷ್ಮಿ ಮೇಡಮ್ ನಂಬರ್ ಇಸ್ಕೋಬೇಕಾಗಿತ್ತು ನಾನು. ಇವ್ರ ಕ್ಲಾಸ್ ಡೈಲಿ ನೋಡ್ತಾ ಇರ್ತೀನಿ ನಾನು. ಧ್ಯಾನನು ಕೂಡ ಒಂದ್ಸರಿ ಅಟೆಂಡ್ ಮಾಡ್ತೀನಿ. ನೆಕ್ಸ್ಟ್ ಇವಾಗ 21 ದಿನ ಸರ್ದು ಕ್ಲಾಸ್ ನಡೀತಾ ಇದೆ. ಯಾವ್ದು ಬುದ್ಧ CEO ಕ್ವಾಂಟಮ್ ಫೌಂಡೇಶನ್ ಅಂತ ಆರೋಗ್ಯ ಸ್ವಚ್ಛತೆ ಮತ್ತು ಅಭಿವೃದ್ಧಿಗಾಗಿ ಅಂತ ಡೈಲಿ ಅಟೆಂಡ್ ಮಾಡ್ತಾ ಇದೆ. ಇವತ್ತು ಅವ್ರ ಕ್ಲಾಸ್ ನ ಲೆಸ್ ಮಾಡಿ ಯೂಟ್ಯೂಬ್ ಅಲ್ಲಿ ಮಾಡ್ಕೊಳ್ಳೋಣ. ಒಂದ್ ದಿವಸ ಮಿಸ್ ಮಾಡಿರ್ಲಿಲ್ಲ. ಆದ್ರೆ ತ್ರಿವೇಣಿ ಮೇಡಮ್ಗೋಸ್ಕರ ನಾನು ಆನ್ ಮಾಡಿದ ತಕ್ಷಣ ನಿಮ್ದು ಚಾನಲ್ ಬಂತಲ್ಲ. ಅವ್ರು ಹೇಳಿದ್ರೆ ನಾನು ಗೌರವ ಕೊಡ್ಬೇಕು ನನ್ಗುನು ಬೇಕವ್ರು. ಏನಕ್ಕೆ ಅಂತ ಹೇಳಿದ್ರ ನಾವು ಅವತ್ತು ಅಟೆಂಡ್ ಮಾಡಿ ನಂಬರ್ ಇಸ್ಕೊಂಡದ್ಗೆನೆ ನಾನು ಪಿರಮಿಡ್ ಇಲ್ಲಿಗೆ ಹೋಗ್ತಿದ್ದೆ. ನೀವು ಸಿಕ್ಕಿದ್ರಲ್ಲ ಸರ್ ನನ್ಗನು ನೋಡಿದಾರ ಕನಕಪುರದಲ್ಲಿ ಕನಕಪುರ ಪಿರಮಿಡ್ ಬಂದಿದ್ವಲ್ಲ ಸರ್ ನಾವು. ಮೇಡಮ್ ಅಲ್ಲೇ ಇದ್ರು. ನಾನು ಇರ್ತೀನಿ ಮೇಡಮ್ ಅಂತ. ನಾನು ಕ್ಯಾನ್ಸರ್ ಮುಟ್ಟಿದ್ದೆ 2-3 ಜನ ನಾವು ಗ್ರೂಪ್ ಸೇರ್ಕೊಬಿಟ್ಟು ಸರ್ಗೆ ನಟರಾಜ್ ಸರ್ಗೆ ಕೊಟ್ಟಿದ್ವಿ ನಾವು ಅಮೌಂಟ್ ಎಲ್ಲ ಬರಕ್ಕೆ ಅಂತೇಳಿ. ಅವ್ರಿಬ್ರು ಲೆಸ್ ಮಾಡಿದ್ರು ಸರ್ ಅದು ಕ್ಲಾಸು. ಬರಕ್ಕೆ ಪಿರಮಿಡ್ ಬರಕ್ಕೆ ಲೆಸ್ ಮಾಡಿದ್ರು. ಇಲ್ಲ ಆಗೋದಿಲ್ಲ ನಮ್ ಕೆಲ್ ಬರಕ ನೀವೇ ಹೋಗಿದ್ ಬರಗಿ ಅಂತ. ಆಯ್ತು ನಾನ್ ಹೋಗಿದ್ ಬರ್ತೀನಿ ಆದ್ರೆ ನಾನು ಒಬ್ಳೆ ಆಗ್ಬಿಡ್ತೀನಿಲ್ಲ ಅಂತ ನಾನು ಕ್ಯಾನ್ಸಲ್ ಮಾಡ್ಬಿಟ್ಟಿದ್ದೆ ಸರ್. ಸರ್ ಅಲ್ಲಿಗ್ ಬರೋದ ಕನಕಪುರಕ್ ಬರೋದ ಬುದ್ಧ ಪೂರ್ಣಿಮೆಗ್ ಬರೋದ ಕ್ಯಾನ್ಸಲ್ ಮಾಡ್ಬಿಟ್ಟಿದ್ದೆ ನಾನು. ಆವಾಗ ತ್ರಿವೇಣಿ ಮೇಡಮ್ ಇದ್ರಲ್ಲ ನಂಬರ್ ಇತ್ತಲ್ವಾ ನೋಡೋಣ ಒಂದ್ಸರಿ ಕಾಲ್ ಮಾಡೋಣ ಅಂತ ಅವ್ರಿಗೆ ಮಾಡ್ದೆ ಸರ್ ನಾನು. ಮೇಡಮ್ ಯಾವ್ದೇ ಆಗ್ಲಿ ನೀವ್ ಬರ್ಬೇಕು ಅಂತ ಮನ್ಸಿತ್ತು ಅಂದ್ರ ಆ ಪತ್ರಿಜಿ ಸರ್ ಯಾವಾಗ್ಲೂ ನಿಮ್ ಕೈ ಬಿಡಲ್ಲ. ನಿಮ್ ಕರ್ಕೊಂಡ್ ಬಂದೇ ಬರ್ತಿದಾರೆ ಅಂತ ಒಂದ್ ಭರವಸೆ ಕೊಟ್ರು ಸರ್ ನನ್ಗೆ. ಅವಾಗ ನಾನಿದ್ದೀನಿ ಬನ್ನಿ ಮೇಡಮ್ ನಿಮ್ಗೆ ಏನ್ ಬೇಕೋ ಅದು ನಾನಿದ್ದೀನಿ. ಅವ್ರ ಒಳ್ಳೆತನ ಅದ್ ನನ್ಗೆ ತುಂಬಾನೇ ಇಷ್ಟ ಆಯ್ತು ಸರ್. ನನ್ಗೆ ಬಸ್ಸಲ್ಲೇ ಮೀಟ್ ಆದಾಗೇನೆ ತುಂಬಾ ಇಷ್ಟ ಆಯ್ತು ಅವ್ರ ಮಾತು, ಅವ್ರ ಸ್ಪೀಚ್ ಇರಬಹುದು. ಅವರು ಒಂದ್ ಸ್ವಲ್ಪ ನೋವು ಹೇಳ್ಕೊಂಡ್ರು. ಅವ್ರು ನಾನು ಇಂತಿಂತ ಆರೋಗ್ಯದಲ್ಲಿ ನಾನು ಸಮಸ್ಯೆದಲ್ಲಿ ಬಂದಿದ್ದೀನಿ ಅಂತ. ಅದಷ್ಟಕ್ಕೆ ನನ್ಗೆ ಅಷ್ಟು ಒಂಥರ ಅಟಾಚ್ ತರ ಆಗ್ಬಿಡ್ತು ಅವ್ರ ಕಡೆಯಿಂದ. ಆಗ ನಾನಿದ್ದೀನಿ ಬನ್ನಿ ಮೇಡಮ್ ಧೈರ್ಯವಾಗಿ. ಒಬ್ಳೆ ಅಂತ ಬರಕಾಗ್ಲಿಲ್ಲ ಫ್ರೆಂಡ್ಗಳು ಲೆಸ್ ಮಾಡ್ಬಿಟ್ರು ಬರದ ನಾನ್ ಬರ್ಬೇಕಲ್ಲ ಒಬ್ಳೆ ಅಂತಂದಿ. ಒಬ್ಳೆ ಅನ್ಕೋಬೇಡಿ ನೀವ್ ಬಂದಾಗ 1000 ಜನ ಅಲ್ಲಿ ಇರ್ತಾರ ಬನ್ನಿ ಪತ್ರಿಜಿ ಅವ್ರೆ ನಿಮ್ಮನ್ ಕರ್ಕ ಬರ್ತಾರ ಅಂದ್ರು. ಅದೊಂದ್ ಪವಾಡ ಸರ್. ಪವಾಡನೇ ಅದು. ನೋಡಿ ನಾನ್ ಕ್ಯಾನ್ಸಲ್ ಮಾಡಿದ್ದು ಸರ್ ಹೇಳಿದ್ರು ಚಪ್ಪಾಳೆ ಕೊಟ್ರು. ಅಲ್ಲ ಮೇಡಮ್ ನೀವ್ ಕ್ಯಾನ್ಸಲ್ ಮಾಡಿದ್ದು ಬರ್ತಾ ಇದ್ದೀನಿ ಅಂತಿರಲ್ಲ ಅಷ್ಟೇ ನನಗ್ ಖುಷಿ ಆಯ್ತು. ಈ ತರ ವೆಹಿಕಲ್ ಇಲ್ಲಿರುತ್ತಾ ಅರಮನೆ ಹತ್ರ ಬನ್ನಿ ನಾವ್ ಕರ್ಕೊಂಡ್ ಹೋಗ್ತೀವಿ ಅಂತ. ಆ ಸರ್ ತುಂಬಾ ಚೆನ್ನಾಗ್ ಕರ್ಕ ಬಂದ್ರು ಸರ್ ನಮ್ಮನ್ನ. ಯಾವ ರೀತಿ ಮಗುನ ಯಾವ ರೀತಿ ಕಾಪಾಡಿ ತಂದೆ ತಾಯಿಗಳು ಕರ್ಕ ಬರ್ತಾರೆ ಅದೇ ರೀತಿನಲ್ಲೇ ನಮ್ಗೆ ಎಲ್ಲಿ ಹೋಯ್ತಿದಾರೆ ಎಲ್ಲಿ ಬರ್ತಿದಾರೆ ಎಲ್ಲಿದ್ದಾರೆ ಪದೇ ಫೋನ್ ಮಾಡ್ಕೊಳ್ಳು. ಎಲ್ಲಿ ಮಿಸ್ ಆಯ್ತಿದಾರೋ ಅಲ್ಲೆಲ್ಲ ಫೋನ್ ಮಾಡ್ಕೊಂಡು ಸರ್ ಕರೆಕ್ಟ್ ಆಗಿ ಕರ್ಕ ಬರ್ತಾ ಇದ್ರು. ಅಷ್ಟೇ ತರನೇ ನಾವ್ ಎಲ್ಲಿ ಇರ್ತೀವಿ ಅಲ್ಲಿ ಬಂದ್ಬಿಡೋರು. ಆದ್ರೆ ಧ್ಯಾನಕ್ಕೆ ಬಿಟ್ರೆ ಎಲ್ಲಾರು ಕೂತ್ಕವ್ರು ಮಿಸ್ಸಸ್ಸು ನಾವು ಎಲ್ಲಾರು ಕುಂತ್ಕೊಂಡ್ ಧ್ಯಾನ ಮಾಡ್ತಿದ್ವಿ. ಆವಾಗ ತ್ರಿವೇಣಿ ಮೇಡಮ್ಗೆ ಹೇಳ್ದೆ ನಿಮ್ಮಿಂದ ನಾನ್ ಬಂದಿದ್ದೀನಿ ಇಲ್ಲಿಗ. ನೀವ್ ಅಂದ್ರಿ ಅದು ಮಿರಾಕಲ್ ಅದು ಒಂದ್ ಪವಾಡನೆ ಸೃಷ್ಟಿ ಮಾಡಿದೆ. ಪತ್ರಿಜಿ ಸರ್ ನನ್ನನ್ ಕರ್ಕ ಬಂದ್ರು ಅಂದ್ರೆ ನಿಮ್ಮ ಮುಖಾಂತರ ನಾನ್ ಬಂದಿದ್ದೀನಿ ಇವತ್ತು. ಕ್ಯಾನ್ಸಲ್ ಮಾಡ್ಬಿಟ್ಟು ಬಂದಿದ್ದೀನಿ ನಾನು ಅಂತ. ಆವಾಗ ತುಂಬಾ ಖುಷಿ ಪಟ್ರು ಮೇಡಮ್. ತುಂಬಾನೇ ಅದು ಒಂದು ಆರೋಗ್ಯ ಸಮಸ್ಯೆ ಇರ್ಬೋದು ಒಂದು ಎಲ್ಲಾ ತರನು ಒಂದೊಂದು ಪವಾಡನೆ ಸೃಷ್ಟಿ ಮಾಡ್ದಂಗೆನೆ ದೊಡ್ಡ ಸಮಸ್ಯೆಗಳಿಂದಾನೇ ಹೊರಗ್ ಬಂದಿದ್ದಾರೆ ಸರ್ ಇವತ್ತು. ತುಂಬಾನೇ ಚೆನ್ನಾಗಿತ್ತು. ಇಷ್ಟು ಹೊತ್ತುನು ಅವ್ರ ಕ್ಲಾಸ್ ಅಟೆಂಡ್ ಮಾಡಿದೆ. ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು ಸರ್. ನಿಮ್ಗೂ ನಿಮ್ ಚಾನಲ್ಗೂ ಕೂಡ ಲಕ್ಷ್ಮಿ ಮೇಡಮ್ ಅವ್ರಿಗೂನು
ಮತ್ತೆ ತ್ರಿವೇಣಿ ಮೇಡಮ್ ತುಂಬಾ ಧನ್ಯವಾದಗಳು ಸರ್ ನನ್ನ ಕಡೆಯಿಂದ. ಥ್ಯಾಂಕ್ Okay, ಯು ಥ್ಯಾಂಕ್ ಯು ಮೇಡಮ್. ಎಸ್ ಇವತ್ ಸಿಕ್ಕಿದೆ ಅಲ್ಲ ನನ್ಗ ತುಂಬಾ ಖುಷಿ ಆಗ್ಬಿಡ್ತು. ನಿಮ್ ಜೊತೆ ಮಾತಾಡ್ಬೇಕು ಅಂತ ಅನ್ನಿಸ್ತಾ ಇತ್ತು. ಡೈಲಿ ಅಟೆಂಡ್ ಮಾಡೋನು ನನ್ಗ ಅನ್ನಿಸ್ತಾ ಇತ್ತು sir ಬರ್ಬೇಕು ಅಂತ. ಆದ್ರೆ ನನ್ ಜೂಮ್ ಇರ್ಲಿಲ್ಲ ನಿಮ್ದು, ಹಾಗಾಗಿ ಮೇಡಮ್ ಅವ್ರ ಕಡೆಯಿಂದ ಜೂಮ್ ಸಿಕ್ತು ಸರ್ ನನ್ಗೆ. ಸೇಮ್ ಲಿಂಕ್ ಇರುತ್ತೆ ಮೇಡಮ್, ಯಾವಾಗ್ಲೂ ಸೇಮ್ ಲಿಂಕ್ ಇರುತ್ತೆ. ಬೆಳಿಗ್ಗೆ 4 ಗಂಟೆಗೆ ಇರುತ್ತೆ ಮತ್ತೆ ರಾತ್ರಿ 9 ಗಂಟೆಗೆ ಇರುತ್ತೆ. ಜಾಯ್ನ್ ಆಗಿ ಮೇಡಮ್. ಎಸ್ ನನಗೆ ಅದು ನಿಮ್ಮ ಜೂಮ್ ನನ್ಗೆ ಅಟೆಂಡ್ ಮಾಡಕ್ ಬರ್ತಾ ಇಲ್ಲ ಸರ್. ಇವ್ರು ಕಳ್ಸಿರೋ ಲಿಂಕ್ ಕಳ್ಸಿರೋದ್ರಿಂದ ಅಟೆಂಡ್ ಮಾಡ್ಕೊಂಡೆ. ಅದೇ ಸೇಮ್ ಲಿಂಕ್ ಇರುತ್ತೆ ಮೇಡಮ್, ನಾಳೆಯಿಂದ ಕೂಡ ಅಟೆಂಡ್ ಆಗಿ. ಎಸ್ ಓಕೆ ಸರ್, ಓಕೆ. ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್. ಸೊ ಮಾಸ್ಟರ್ಸ್ ಇನ್ನೊಬ್ರು ಮಾತಾಡ್ಬೋದು, ಸಮಯ ಆಗಿದೆ. ಇನ್ಯಾರಾದ್ರು ನಿಮ್ಮ ಎಸ್ ಮಾತಾಡಿ ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಕಮಲಾ ಮೇಡಮ್ ಅವರು ಕೂಡ ಎಸ್ ನಿಮಗೆ ಧ್ಯಾನ ಹೇಳ್ಕೊಟ್ರಲ್ವಾ. ಎಸ್ ರವಿಕುಮಾರ್ ಸರ್ ಮಾತಾಡಿ. ಲಿಖಿತ್ ನಾ ನೆಕ್ಸ್ಟ್ ಟೈಮ್ ಮಾತಾಡುವಂತೇನೆ. ರವಿಕುಮಾರ್ ಸರ್ ಮಾತಾಡಿ ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಕಮಲಾ ಮೇಡಮ್ ಮಾತಾಡಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಸರ್ ನಮಸ್ತೆ. ನಮಸ್ತೆ ಮೇಡಮ್, ಮಾತಾಡಿ. ಎಸ್ ಸರ್, ತ್ರಿವೇಣಿ ಅವರು ತುಂಬಾ ಚೇಂಜ್ ಆಗಿದ್ದಾರೆ. ಅವ್ರು ಫಸ್ಟ್ ಹೇಗಿದ್ರು ಅಂತ ನನಗ್ ಗೊತ್ತು, ಆದ್ರೆ ಅವ್ರಕ್ಕಿಂತ ಕ್ರಿಟಿಕಲ್ ಆಗಿ ನನ್ ಸ್ಥಿತಿ ಇತ್ತು. ಅದ್ರೊಳಗಡೆ ನಾನು ಅವ್ರಿಗೆ ಧ್ಯಾನ ಹೇಳ್ಕೊಟ್ಟಿದ್ದೀನಿ ಅಂದ್ರೆ ಆಶೀರ್ವಾದ ಸರ್. ಅವ್ರ ಇಲ್ಲಿ ಒಂದ್ ವರ್ಡ್ ಹೇಳಲಿಲ್ಲ ಅವರು. ನನ್ಗೆ ಮಗುನ್ಗೆ ತಗೊಂಡ್ ಹೋಗ್ಬಿಟ್ಟು ಹಾಸ್ಟೆಲ್ಗ್ ಸೇರಿಸ್ಬಿಟ್ಟಿದ್ರು. ಅವ್ರು ನಂಗೆ ಅವ್ರ ಬಾಯಲ್ಲೇ ಕೇಳ್ಬೇಕದ್ನ. ಇನ್ನೊಂದ್ ದಿನ ಕೇಳ್ಕೊಂಡ್ಬಿಡೋಣ, ನಾನ್ ಹೇಳಿದ್ರೆ ಅದು ಕ್ಯೂರಿಯಾಸಿಟಿ ಇರಲ್ಲ. ಇನ್ನೊಂದ್ ದಿನ ಬಂದಾಗ ಹೇಳಿ ಅವರು. ಸರ್ ನಾವಿಲ್ಲಿ ಮನೆ ಧ್ಯಾನ ಮಾಡಿ ಇವತ್ತು ನಮ್ಮೆಲ್ಲಾ ಸ್ನೇಹಿತರು ಇಲ್ಲಿ ಗ್ರೂಪ್ ಅಲ್ಲಿ ಕುತ್ಕೊಂಡು ಈ ಕ್ಲಾಸ್ ನ ಕೇಳಿದೀವಿ ಸರ್. ವೆರಿ ಗುಡ್ ವೆರಿ ಗುಡ್. ಒಂದ್ 3-4 ಕುಟುಂಬದವರೆಲ್ಲ ಒಟ್ಟಿಗೆ ಸೇರಿದೀವಿ. ಧ್ಯಾನ ಪರೀಕ್ಷೆ ಆಗಿದೆ. ಅವ್ರಿಗೆ ಧ್ಯಾನ ಎಲ್ರಿಗೂ ನಮಸ್ಕಾರ ಮಾಡ್ತೀವಿ. ವೆರಿ ಗುಡ್, ಒಳ್ಳೆ ಕೆಲಸ ಮೇಡಮ್, ಗ್ರೇಟ್ ವರ್ಕ್. ಎಸ್ ಎಲ್ಲ ಪತ್ರಿಜಿ ಆಶೀರ್ವಾದ ಸರ್. ನನ್ನ ಪ್ರಯತ್ನ ನಾನ್ ಮಾಡ್ತಾ ಇದ್ದೀನಿ. ಯಾರು ಕಮಲಾ ಮೇಡಮ್ ಬಿಡಬೇಡಿ, ಅವ್ರು ಹಿಡ್ಕೊಳ್ಳಿ. ನಿಮ್ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ನೀವ್ ಬಿಟ್ರೆ ನಿಮ್ ಜನ್ಮ ವ್ಯರ್ಥ ಮಾಡ್ಕೊಂಡಂಗ ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಅಷ್ಟೇ. ಅವ್ರು ಹೇಳಿದ ಮಾತು ಕೇಳ್ಬೇಕು. ಅವರು ನಿಮ್ನೆಲ್ಲ ಬದಲು ಮಾಡಕ್ ಬಂದಿದ್ದಾರೆ KR ಪೇಟೆಗೆ. ಅವರು ರವಿಕುಮಾರ್ ಸರ್, ಕೃಷ್ಣೇಗೌಡ ಸರ್, ಅವ್ರು ಸಣ್ಣ ಕೆಲಸ ಮಾಡ್ತಾ ಇಲ್ಲ ಸರ್. ನನ್ KR ಪೇಟೆಯಿಂದ ಇದು ಚಿನ್ಕುರ್ಳಿ ಸರ್. ಚಿನ್ಕುರ್ಳಿ, ಓಕೆ. ಚಿನ್ಕುರ್ಳಿ ಎಲ್ಲರೂ ಅವ್ರ ಮಾತು ಕೇಳ್ಬೇಕು. ನೀವೆಲ್ಲ KR ಪೇಟೆ ಅವರೆಲ್ಲ ಬದಲು ಮಾಡ್ತಾರೆ ಚಿನ್ಕುರ್ಳಿ ಹಳ್ಳಿಗಳನ್ನೆಲ್ಲ. ಹೌದು ಸರ್, ಪ್ರಯತ್ನ ಅಂತೂ ಮಾಡುವ. ಎಲ್ಲ ಪತ್ರಿಜಿ ಆಶೀರ್ವಾದ ಸರ್. ಅವ್ರು ಯಾವತ್ತಿರ್ತಾರೆ, ಪತ್ರಿಜಿ ಗುರುಗಳು ಯಾವತ್ತಿರ್ತಾರೆ. ನೀವೆಲ್ಲರೂ ಧ್ಯಾನ ಅವ್ರು ಹೇಳಿದ್ ಮಾಡ್ಬೇಕಷ್ಟೇ. ಧ್ಯಾನ ಮಾಡ್ಬೇಕು, ಮಾಂಸಾಹಾರ ಬಿಡಬೇಕು, ಪಿರಮಿಡ್ಗಳು ಬಳಸ್ಬೇಕು ಅಷ್ಟೇ. 3 ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಮುಂದುವರ್ಲಿ ಮೇಡಮ್, ಮುಂದುವರ್ಲಿ. ಇನ್ನೂ ಹೆಚ್ಚು ಆಗ್ಬೇಕು ಪ್ರಚಾರ. ತುಂಬಾ ಖುಷಿ ಆಯ್ತು ನನಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ವೆರಿ ಗುಡ್ ವೆರಿ ಗುಡ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಸ್ ರವಿಕುಮಾರ್ ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎಸ್ ಸರ್ ನಮಸ್ತೆ ಸರ್, ನಾನ್ ಮಂಜುಳಾ ಅಂತ. ನಮಸ್ತೆ ಮೇಡಮ್, ಹೇಳಿ ಮೇಡಮ್. ನಮಸ್ತೆ ಸರ್. ತ್ರಿವೇಣಿ ಮೇಡಮ್ಗೂ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ತ್ರಿವೇಣಿ. ನಮಸ್ತೆ ಮೇಡಮ್. ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇವತ್ತು ತುಂಬಾ ಚೆನ್ನಾಗಿ ಶೇರ್ ಮಾಡ್ಕೊಂಡ್ರಿ. ಪ್ರತಿಯೊಂದು ವಿಚಾರ ಕೂಡ ಹೇಳಿದ್ರಿ. ತುಂಬಾ ಪ್ರಚಾರದಲ್ಲಿ ಎತ್ತಿದ ಕೈ ಅಂತಾನೆ ಹೇಳ್ಬೋದು. ತುಂಬಾ ಹೆಲ್ಪಿಂಗ್ ನೇಚರ್ ಇದೆ. ತುಂಬಾ ಚೆನ್ನಾಗಿತ್ತು. ನಿಮ್ಮ ಆರೋಗ್ಯ ಸರ್ ಮಾಡ್ಕೊಂಡಿದ್ದು, ಇನ್ನೊಬ್ರಿಗೆ ಸಜೆಷನ್ ಕೊಟ್ಟಿದ್ದು ತುಂಬಾ ಚೆನ್ನಾಗಿತ್ತು ಮೇಡಮ್. ಹಂಗಾಗಿ ಇದೇ ತರ ಕಂಟಿನ್ಯೂ ಮಾಡ್ಕೊಳ್ಳಿ ಅಂತ ಹೇಳ್ತಿದೀವಿ. ಥ್ಯಾಂಕ್ ಯು. ಎಲ್ಲರಿಗೂ ಮೇಡಮ್ ಥ್ಯಾಂಕ್ ಯು ಮೇಡಮ್. ನೀವು ಅಷ್ಟೇನೆ ಚೆನ್ನಾಗ್ ಮಾಡ್ತಾ ಇದ್ದೀರಾ. ಎಲ್ರು ಮೇಡಮ್ ತುಮಕೂರಲ್ಲಿ ಪ್ರತಿಯೊಬ್ಬ ಮಾಸ್ಟರ್ಗಳು ಅಷ್ಟೇನೆ, ಎಲ್ಲಾ ಪಿರಮಿಡ್ ಮಾಸ್ಟರ್ಗಳು ಅಷ್ಟೇ ನನಗೆ ತುಂಬಾ ಸಹಕಾರ ಕೊಟ್ರು. ಅವ್ರಿಗೆ ಎಲ್ರಿಗೂ ಅಷ್ಟೇನೆ ತುಂಬಾ ಥ್ಯಾಂಕ್ಸ್. ಈಗ್ಲೂ ನಾನು ಅವ್ರದ್ದೆಲ್ಲ ಬುಕ್ಸ್ ಎಲ್ಲ ಬರೀತಾ ಇದ್ದೀನಿ. ಎಲ್ಲಾ ಪಿರಮಿಡ್ ಮಾಸ್ಟರ್ಗಳಿಗೂ ಥ್ಯಾಂಕ್ಸ್. ಅದು ಅಫರ್ಮೇಶನ್ ಡೈಲಿ ಬರೀತಾ ಇದ್ದೀನಿ. ಎಲ್ರು ಥ್ಯಾಂಕ್ಸ್. ತುಮಕೂರು ಮಾಸ್ಟರ್ಸ್ಗೂ ಅಷ್ಟೇನೆ, ಎಲ್ಲಾ ಪಿರಮಿಡ್ ಮಾಸ್ಟರ್ಸ್ಗೂ ಅಷ್ಟೇನೆ ತುಂಬಾ ಥ್ಯಾಂಕ್ಸ್. ಓಕೆ, ಥ್ಯಾಂಕ್ ಯು ಮೇಡಮ್. ಎಸ್ ಲತಾ ಮೇಡಮ್, ಥ್ಯಾಂಕ್ ಯು. ಸಮಯ ಇಲ್ಲ ಮಾಸ್ಟರ್ಸ್, ಹಾಗಾಗಿ ಸ್ವಲ್ಪ ಬೇಗ ಮುಗಿಸೋಣ. ಸೊ ಲತಾ ಮೇಡಮ್ ಮಾತಾಡಿ. ಎಸ್ ನಮಸ್ತೆ ಮೇಡಮ್. ನಮಸ್ತೆ ಸರ್. ಎಸ್ ನಮಸ್ಕಾರ ಮೇಡಮ್. ಸರ್ ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಎಲ್ಲಾ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದೀರಾ, ಪ್ರತಿಯೊಂದು ಹೇಳಿದೀರಾ ಮೇಡಮ್. ತುಂಬಾ ಚೆನ್ನಾಗಿದೆ. ನಾನು ನಿಮ್ ಜೊತೆ ಎಲ್ಲಾ ಸೇವೆ ಮಾಡುವಾಗೆಲ್ಲ ಜೊತೆಗ್ ಬಂದಿದ್ದೀನಿ, ನೋಡಿದೀನಿ ನಾನು ನಿಮ್ ಸೇವೆನೆಲ್ಲ, ಕೇಳಿದೀನಿ.
ತುಂಬಾ ಚೆನ್ನಾಗಿ ಇನ್ನೂ ಸುಮಾರೆಲ್ಲ ಇತ್ತು ಅಂತ ಅನ್ಕೊಂತೀನಿ. ಅವನ್ನೆಲ್ಲ ಹ್ಮ್. ಕೆಲವೆಲ್ಲ ನೀವ್ ಹೇಳಿಲ್ಲ ಅಂತ ಅನ್ಕೊಂತೀನಿ ನಾನು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮೇಡಮ್ ಏನ್ ಹೇಳಿಲ್ಲಲ್ಲ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ದಯವಿಟ್ಟು ಹಂಚ್ಕೊಳ್ಳಿ ಮೇಡಮ್. ಎಷ್ಟೋ ಹಾ ಎಕ್ಸ್ಪೀರಿಯನ್ಸ್ ಇರುತ್ತೆ. ಎಸ್. ಇದೆ ಇನ್ನು ಮೇಡಮ್ ಅವ್ರದ್ದು ಇದೆ. ನಾನ್ ಕೇಳಿದ ಮಟ್ಟಿಗೆ ಇನ್ನೂ ಇದೆ. ಅವ್ರು ಇನ್ನೂ ಸುಮಾರು ಹೇಳೋದಿದೆ. ಅದು ಇವತ್ತು ಎಸ್ ತುಂಬಾ ಚೆನ್ನಾಗಿ ಹೇಳಿದ್ರು, ತುಂಬಾ ಚೆನ್ನಾಗಿ ಮಾತಾಡಿದ್ರು. ಆ ಎಸ್ ಸೇವೆ ಎಲ್ಲ ತುಂಬಾ ಚೆನ್ನಾಗಿದೆ ಅವ್ರದ್ದು. ಹೀಗೆ ನಡೀಲಿ ಮೇಡಮ್, ನಮ್ದೆಲ್ಲಾರ ಜೊತೆ ಸೇರ್ಕೊಂಡು ಸೇವೆ ಮಾಡೋಣ. ಎಸ್ ಎಸ್ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಎಸ್ ಎಸ್ ಗುಡ್ ಮೇಡಮ್, ಥ್ಯಾಂಕ್ ಯು. ಸೊ ಲಿಖಿತ್ ಮಾತಾಡು. ನೀನ್ ಹೇಳ್ಬೇಕು ನಿಮ್ಮ ಅಮ್ಮನ ಬಗ್ಗೆ. ಹೇಳು. ನಮಸ್ತೆ ಸರ್. ನಮಸ್ಕಾರ, ಹೇಳು. ಹಾ ಸರ್, ನಮ್ಮಮ್ಮ ಧ್ಯಾನಕ್ಕೆ ಬಂದಾಗೆಲ್ಲ ನಾನು ತುಂಬಾ ಚೇಂಜಸ್ ನೋಡಿದೀನಿ. ಹೇಳ್ಬೇಕು ನಾನು ನಮ್ಮ ಅಮ್ಮನಿಂದಾನೇ ಧ್ಯಾನಕ್ಕೆ ಬಂದಿದ್ದು. ವೆರಿ ಗುಡ್. ಫಸ್ಟ್ ಅವರು ಆರೋಗ್ಯದಲ್ಲೆಲ್ಲ ಚೇಂಜಸ್ ಕಂಡ್ರು. ಆಮೇಲೆ ನನಗೆ ಹೇಳ್ಕೊಂಡ್ ಕೊಟ್ಟಿದ್ದು, ನಾನು ಈ ತರ ಎಲ್ಲ ಆರೋಗ್ಯ ಎಲ್ಲ ಚೆನ್ನಾಗ್ ಆಗ್ತಿದೆ, ನೀನು ಧ್ಯಾನ ಮಾಡು ಅಂತ. ನೀನು ಪ್ರಚಾರ ಮಾಡ್ಬೇಕು. ಇನ್ನು ನೋಡು ಅಮ್ಮಗೆ ಎಷ್ಟು ಧೈರ್ಯ ಇದೆ ನೋಡು, ಎಷ್ಟು ತಪನ ಇದೆ. ಆ ತಪನ ಎಲ್ರಿಗೂ ಬರ್ಬೇಕು. ನಾನು ನೋಡಿದ್ದು ಒಂದು ಗ್ರೇಟ್ ಕ್ವಾಲಿಟಿ ಅಂದ್ರೆ ತಪನ ಇರ್ಬೇಕು. ಯಾವತ್ತು ತಪನ ಇರ್ಬೇಕು. ಪಿರಮಿಡ್ ಮಾಸ್ಟರ್ಗಳಿಗೆ ಸೇವೆ ಮಾಡ್ಬೇಕು. ಪತ್ರಿ ಸರ್ 40 ವರ್ಷ ಒಂದು ನಿಮಿಷನೂ ವೇಸ್ಟ್ ಮಾಡ್ಲಿಲ್ಲ, ಒಂದು ಸೆಕೆಂಡ್ ವೇಸ್ಟ್ ಮಾಡ್ಲಿಲ್ಲ. ಆ ತರ ಇರ್ಬೇಕು ಪಿರಮಿಡ್ ಮಾಸ್ಟರ್ಸ್ ಅಂದ್ರೆ. ಹೆಂಗಿರ್ಬೇಕು? ಪತ್ರಿ ಸರ್ ತರ ಇರ್ಬೇಕು ನಾವು. ಸೊ ಅವಾಗ ಏನಾಗುತ್ತೆ, ನಮ್ಮ ಕನ್ಸು ಏನಪ್ಪಾ? ನಮ್ಗೇನ್ ಕನ್ಸು? ದುಡ್ಡು ಬೇಕಾ, ಅಧಿಕಾರ ಬೇಕಾ, ಏನ್ ಬೇಕು? ನಮ್ಗೆ ಏನ್ ಬೇಕು? ಧ್ಯಾನ ಜಗತ್ತು ಬೇಕು, ಸಸ್ಯಾರ ಜಗತ್ತು ಬೇಕು, ಪಿರಮಿಡ್ ಜಗತ್ತು ಬೇಕು. ಅದೇ ನಮ್ ಕನ್ಸು. ಸೊ ಹಾಗಾಗಿ ತಪನ ಅನ್ನೋದು ಒಂದು ಕ್ಷಣನೂ ಕೂಡ ಹೋಗ್ಬಾರ್ದು. ಎಂತ ಸಮಸ್ಯೆನೇ ಇರಲಿ ನಮ್ಗೆ. ಪರ್ಸನಲ್ ಸಮಸ್ಯೆಗಳು ಅಲ್ಲೇ ಅಲ್ಲ, ಅಡ್ಡಿ ಅಲ್ಲ ಧ್ಯಾನ ಪ್ರಚಾರಕ್ಕೆ. ಧ್ಯಾನ ಪ್ರಚಾರನೇ ಬೇರೆ, ಪರ್ಸನಲ್ ಸಮಸ್ಯೆಗಳೇ ಬೇರೆ. ಸಮಸ್ಯೆಗಳು ಇರ್ತವೆ ಪ್ರಪಂಚದಲ್ಲಿ, ಇರ್ಲೇಬೇಕು. ಅವು ಇರ್ಲೇಬೇಕು. ಸೊ ಅವ್ನ ಯಾವನು ಲೆಕ್ಕಕ್ಕೆ ತಗರದೆ, ಕಷ್ಟಗಳು ಬೇಡ, ನಷ್ಟಗಳು ಬೇಡ, ಅವಮಾನ ಬೇಡ, ಏನು ಬೇಡ. ನಮ್ಗೆ ಸಮಸ್ಯೆ ಸಂಬಂಧ ಇಲ್ಲ. ನಮ್ ಕೆಲ್ಸ ಏನು? ಸೇವೆ ಮಾಡೋದು. ಸೊ ಆತರ ಮಾಡಿದಾಗ ಏನಾಗುತ್ತೆ, ನಮ್ಮ ಕನ್ಸು ಬೇಗ ಈಡೇರುತ್ತೆ ಅಲ್ವಾ? ಸೊ ವೆರಿ ಗುಡ್ ಲಿಖಿತ್. ಮಾಡು, ಇನ್ನು ಕೆಲಸ ಜಾಸ್ತಿ ಮಾಡ್ಬೇಕು ಕೈಮದಲ್ಲಿ. ಎಸ್, ವೆರಿ ಗುಡ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇನ್ನೊಂದ್ಸತಿ ದಯವಿಟ್ಟು ಮತ್ತೆ ಬನ್ನಿ. ಮತ್ತೆ ಬಂದು ಇನ್ನೂ ಎಕ್ಸ್ಪೀರಿಯನ್ಸ್ಗಳು ಹಂಚ್ಕೊಳ್ಳಿ ಮೇಡಮ್. ಹೀಗೆ ಸಾಗ್ಲಿ. ಎಲ್ಲ ಪಿರಮಿಡ್ ಮಾಸ್ಟರ್ ನಿಮ್ ಜೊತೆ ಇದ್ದಾರೆ. ಪತ್ರಿ ಸರ್ ಇದ್ದಾರೆ, ಅದಕ್ಕಿಂತ ಗ್ರೇಟೆಸ್ಟ್. ಆ ಗುರು ಯಾವತ್ತೂ ಜೊತೆಗಿದ್ದೇ ಇರ್ತಾರೆ. ಯಾರು ಸೇವೆ ಮಾಡ್ತಾರೆ ಅವರಿಗೆ ಕ್ಷಣದಲ್ಲೇ ಬರ್ತಾರೆ ಗುರು. ಹಾಗಾಗಿ ತುಂಬಾ ಥ್ಯಾಂಕ್ ಯು ಮೇಡಮ್. ಅದ್ಭುತ. ಇವತ್ತು ಒಂದು ಒಳ್ಳೆ ಸತ್ಸಂಗ ಆಯ್ತು. ಎಸ್. ಸೊ ನಿಮ್ಗೂ ಮತ್ತೆ ನಿಮ್ ಟೀಮ್ನವ್ರಿಗೂ ಸರ್ ತುಂಬಾ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಝೂಮ್ ನಲ್ಲಿ ನೋಡ್ತಾ ಇರೋರ್ಗು ಸರ್, ಮತ್ತೆ ಲೈವ್ ಅಲ್ಲಿ ಇರೋರ್ಗು ಸರ್, ಇವಾಗ ಸೆಷನ್ ನಡೆಸ್ಕೊಡ್ತಿರೋರ್ಗು ಮೇಡಮ್ ತುಂಬಾ ಥ್ಯಾಂಕ್ ಯು ಸರ್. ಓಕೆ ಮೇಡಮ್, ಥ್ಯಾಂಕ್ ಯು. ಸೊ ಮಾಸ್ಟರ್ಸ್, ಈಗ ಧ್ಯಾನಕ್ಕೆ ಹೋಗೋಣ. ಎಲ್ರು ಹಾಯಾಗಿ ಸುಖಾಸನದಲ್ಲಿ ಕುಳಿತ್ಕೊಳ್ಳೋಣ. ಕೆಳಗಡೆ ಕೂತ್ರೆ ಚಕ್ಕಮಟ್ಟಿ ಹಾಕೋಣ. ಚೇರ್ ಮೇಲೆ ಕೂತ್ರೆ ಪಾದವನ್ನ ಕ್ರಾಸ್ ಮಾಡೋಣ. ಕೈಯಲ್ಲಿ ಕೈ ಸೇರ್ಸೋಣ. ಕಣ್ಣು ಮುಚ್ಚಿ ನಮ್ಮ ಉಚ್ಛ್ವಾಸ ನಿಶ್ವಾಸವನ್ನ ಶ್ರದ್ಧೆಯಿಂದ ಗಮನಿಸ್ತಾ ಇರೋಣ. ಬೇರೆ ಏನು ಬೇಡ. ಆ ಗುರು ನಮ್ಮಲ್ಲೇ ಇದ್ದಾನೆ. ಆ ಗುರು ಜೊತೆ ಇರ್ಬೇಕಷ್ಟೇ. ಆ ಗುರುನ ನಾವು ಮರ್ತಿರ್ತೀವಿ ಅವಾಗವಾಗ. ಆ ಗುರುನೇ ಉಸಿರಾಟ. ನಾವು ಮರಿಬಾರ್ದು ಆ ಗುರುನ. ಆ ಗುರುನೇ ದಾರಿ ತೋರಿಸ್ತಾನೆ. ಆ ಗುರುನೇ ಉಸಿರಾಟ. ಹಾಯಾಗಿ ಶ್ರದ್ಧೆಯಿಂದ ಉಚ್ಛ್ವಾಸ ನಿಶ್ವಾಸವನ್ನ ಗಮನಿಸ್ತಾ ಇರಿ. ಬೇರೆ ಏನು ಬೇಡ. 1 ಗಂಟೆಗಳ ಕಾಲ ಹಾಯಾಗಿ ಗಮನ ಉಸಿರಾಟದ ಕಡೆ, ಗಮನ ಉಚ್ಛ್ವಾಸ ನಿಶ್ವಾಸದ ಕಡೆ.